भगवते वासुदेवाय। ओम नमो भगवते वासुदेवाय। त्वमज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वते देवे गौरवाणी प्रचारिणे निर्विशेषशून्यवादिपाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्ण 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 हरे हरे, हरे राम 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 हरे हरे। वाञ्छाकल्पतरुभ्यश्च कृपा सिन्धुभ्यश्च पतितानां पावनेभ्यो वैष्णवेभ्यो नमो नमः। जगद्गुरु श्रीपाद की जय। ಶ್ರೀ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 8 ಕೃತಿ ರಚನೆಗೆ ಕೃಷ್ಣ ಹಾಗೂ ಗುರುವಿನ ಅನುಮತಿ. ಶ್ರೀಲ ಕವಿರಾಜ ಕೃಷ್ಣದಾಸ ಗೋಸ್ವಾಮಿ ಅವರು ವೃಂದಾವನದಲ್ಲಿ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾರೆ. ಶ್ರೀ ಚೈತನ್ಯ ಚರಿತಾಮೃತವನ್ನ ರಚನೆ ಮಾಡೋದಕ್ಕೆ ತಮ್ಮ ಆಧ್ಯಾತ್ಮಿಕ ಗುರುಗಳಾದ ಆ ರಘುನಾಥ ದಾಸ್ ಗೋಸ್ವಾಮಿ ಮತ್ತೆ ನಿತ್ಯಾನಂದ ಪ್ರಭುಗಳ ಕೃಪೆಯನ್ನ ಬೇಡ್ತಾ ಈ ಕೃತಿಯನ್ನ ರಚನೆ ಮಾಡಕ್ಕೆ ಪ್ರಾರಂಭ ಮಾಡ್ತಾರೆ. ಇದರಲ್ಲಿ ಈ ಚೈತನ್ಯ ಚರಿತಾಮೃತ 8ನೇ ಅಧ್ಯಾಯನ ಒಂದು ವಿಶೇಷ ಅಂತ ನಾವು ಪರಿಗಣಿಸಬೇಕು. ಏನಕ್ಕೆ ಅಂದ್ರೆ, ಭಗವಂತನ ಅನುಗ್ರಹ ಇಲ್ಲದೆ ಯಾರು ಕೂಡ ಭಗವಂತನ ಗುಣಗಾನ ಮಾಡೋಕ್ಕಾಗೋದಿಲ್ಲ ಅನ್ನೋದು. ಅವನಿಗೆ ಎಷ್ಟೇ ಪಾಂಡಿತ್ಯ ಇದ್ರು, ಎಷ್ಟೇ ಇನ್ಫ್ಲೂಯೆನ್ಸ್, ಯಾವುದೇ ಆರ್ಥಿಕವಾಗಿ ಅಥವಾ ಸಾಮಾಜಿಕವಾಗಿ ಏನೇ ಇರ್ಬೋದು, ಎಷ್ಟೇ ಗಣ್ಯ ವ್ಯಕ್ತಿ ಆಗಿರ್ಬೋದು, ಆದ್ರೆ ಭಗವಂತನ ಅನುಗ್ರಹ ಇಲ್ಲದೆ ಯಾರು ಕೂಡ ಭಗವಂತನ ಕಥೆಯನ್ನ ರಚನೆ ಮಾಡಕ್ಕಾಗೋದಿಲ್ಲ. ಇನ್ನೊಂದು, ಈಗ ನಾವು ಹರಿನಾಮವನ್ನ ಜಪ ಮಾಡ್ತಿದೀವಿ. ಹರಿನಾಮ ಜಪ ಕಲಿಯುಗದ ಧರ್ಮ. ಆದ್ರೆ ಯಾರು ಅಪರಾಧ ಸಹಿತವಾಗಿ ಅಪರಾಧ ಮಾಡ್ತಾ ಹರಿನಾಮವನ್ನು ಜಪ ಮಾಡ್ತಾರೆ, ಅವ್ರಿಗೆ ಯಾವತ್ತೂ ಕೂಡ ದೈವ ಪ್ರೇಮ ಪ್ರಾಪ್ತಿ ಆಗೋದಿಲ್ಲ. ಇದು ಈ ಅಧ್ಯಾಯದ ಸಾರಾಂಶ. ಅಪರಾಧ ಮಾಡ್ತಾ 10 ಅಪರಾಧಗಳನ್ನು ಮಾಡ್ತಾ ಯಾರು ಭಗವಂತನ ನಾಮವನ್ನ ಜಪ ಮಾಡ್ತಾರೆ, ಅವ್ರಿಗೆ ದೈವ ಪ್ರೇಮ ಪ್ರಾಪ್ತಿ ಆಗೋದಿಲ್ಲ. ಕನಿಷ್ಠ ಪಕ್ಷ ಅವನು ನಾಮಾಭಾಸ, ಶುದ್ಧ ನಾಮ ಅಲ್ಲದೆ ಇದ್ರೂ ಕೂಡ ನಾಮಾಪರಾಧ ಅಂತೂ ಮಾಡಬಾರ್ದು. ನಾಮಾಪರಾಧ ಮಾಡಿದ್ರೆ ಅವನಿಗೆ ನಾಮದಲ್ಲಿ ರುಚಿ ಬರೋದಿಲ್ಲ, ಮತ್ತೆ ಭಗವಂತನ ದೈವ ಪ್ರೇಮ ಬೆಳೆಯೋದಿಲ್ಲ ಅನ್ನೋದು ಈ ಅಧ್ಯಾಯದ ಸಾರಾಂಶ. ಆಮೇಲೆ ಯಾರು ಶುದ್ಧ ನಾಮ ಜಪ ಮಾಡ್ತಾರೆ ಅವರ ದೈಹಿಕ ಲಕ್ಷಣಗಳು ಹೇಗಿರುತ್ತೆ ಅಂದ್ರೆ, ಶುದ್ಧ ಭಕ್ತನ ದೈಹಿಕ ಲಕ್ಷಣಗಳು ಹೇಗಿರುತ್ತೆ? ಅಷ್ಟ ಸಾತ್ವಿಕ ವಿಕಾರಗಳು. ಹಾಡ್ತಾ ಹರಿನಾಮ ಸಂಕೀರ್ತನೆ ಮಾಡ್ತಾ ಅವನಿಗೆ ಗದ್ಗದ ಆಗುತ್ತೆ, ರೋಮಾಂಚನ ಆಗುತ್ತೆ, ಅಶ್ರು ಬರುತ್ತೆ, ಬಣ್ಣ ಬದಲಾಗುತ್ತೆ, ಮೈ ಬಿಸಿ ಆಗುತ್ತೆ, ಹಾಡ್ತಾನೆ, ಕುಣಿತಾನೆ. ಇದು ಅಷ್ಟ ಸಾತ್ವಿಕ ವಿಕಾರದ ಲಕ್ಷಣಗಳು. ಹರಿನಾಮ ಜಪ ಮಾಡ್ತಾ ಇದ್ದಾಗ ಈ ಲಕ್ಷಣಗಳು ಶುದ್ಧ ಭಕ್ತರಲ್ಲಿ ತಂತಾನೆ ಪ್ರಾಪ್ತಿ ಆಗುತ್ತೆ. ಹೀಗೆ ಭಕ್ತ ಕ್ರಮೇಣ ಶುದ್ಧ ಅಂದ್ರೆ ಜಪ ಮಾಡ್ತಾ ಮಾಡ್ತಾ ಶುದ್ಧ ಆಗ್ತಾ 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 ತಂತಾನೆ ದೈವೋನ್ಮಾದ ಬರುತ್ತೆ. ಅದು ಆರ್ಟಿಫಿಷಿಯಲ್ ಅಲ್ಲ. ದೈವೋನ್ಮಾದ ಅಂದ್ರೆ, ಈಗ ಹರಿನಾಮ ಜಪ ಮಾಡ್ತದಾಗ ಆನಂದ ಆಗುತ್ತಲ್ಲ, ಆ ಆನಂದ ಅನ್ನೋದು ಕೃತಕ ಅಲ್ಲ, ಅದು ಅದು ಸ್ವಾಭಾವಿಕ. ಭಕ್ತನ ಹೃದಯದಲ್ಲಿ ಸ್ವಾಭಾವಿಕವಾಗಿ ತಾನಾಗಿ ಬರುತ್ತೆ. ಅದು ಯಾವಾಗ ತಾನು ಶುದ್ಧ ಆಗ್ತಾ ಆಗ್ತಾ ಆಗ್ತಾ. ಈಗ ನಮ್ಮಲ್ಲಿ ಎಷ್ಟು ಅಶುದ್ಧತೆ ಇದೆ ಗೊತ್ತಿಲ್ಲ. ನಮ್ಮಲ್ಲಿ ನಮ್ಮ ಹೃದಯದಲ್ಲಿ ಅಸಂಖ್ಯಾತ ಜನ್ಮಗಳ ಕಲ್ಮಶ ಇದೆ. ಅದು ನಮ್ಗೆ ಗೊತ್ತಿರೋದಿಲ್ಲ. ಎಷ್ಟು ಕಲ್ಮಶ, ಎಷ್ಟು ಮಲಿನ ಇದೆ ನಮ್ಮ ಹೃದಯದಲ್ಲಿ ನಮ್ಗೆ ಗೊತ್ತಿರೋದಿಲ್ಲ. ಅದು ಹರಿನಾಮ ಜಪ ಮಾಡ್ತಾ 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 ನಮ್ಗೆ ಅನುಭವಕ್ಕೆ ಬರುತ್ತೆ. ನಮ್ಮ ಅನುಭವಕ್ಕೆ ಬರದೇನೆ ನಾವು ಹರಿನಾಮದಲ್ಲಿ ರುಚಿಯನ್ನು ಅನುಭವಿಸೋಕೆ ಸಾಧ್ಯ ಇಲ್ಲ. ನನ್ನಲ್ಲಿ ಕಲ್ಮಶ ದೂರ ಆಗ್ತಾ ಇದೆ, ಹರಿನಾಮ ನನ್ನ ಕಲ್ಮಶವನ್ನ ದೂರ ಮಾಡ್ತಾ ಇದೆ, ಅದು ನಂಬಿಕೆ ಬೆಳೆಸ್ಕೋಬೇಕು ನಾವು. ಅದಿಲ್ಲ ಏನಾಗುತ್ತೆ, ನಾವು ಸುಮ್ಮನೆ ಹೇಳಿದಾರೆ ಮಾಡಕ್ಕೆ ಮಾಡ್ತಾ ಇದೀವಿ ಅಂತ ಅಲ್ಲ. ಅದು ಹೃದಯದಲ್ಲಿ ಉನ್ಮಾದ, ದೈವೋನ್ಮಾದ ತಂತಾನೆ ಅದು ಬೆಳೀತಾ ಹೋಗ್ತಾ ಇರುತ್ತೆ ಯಾವಾಗ ನಾವು ಶುದ್ಧ ಆಗ್ತಾ ಆಗ್ತಾ. ಅಶುದ್ಧತೆಯಿಂದ ನಾವು ಜಪ ಮಾಡ್ತಾ ಇರೋದು ನಾಮಾಪರಾಧ ಆಗ್ತಿರುತ್ತೆ. ಹಂಗಂತ ನಾಮವನ್ನ ಬಿಡೋಗಿಲ್ಲ. ನಾವು ಅಶುದ್ಧ ಭಾವದಿಂದನೇ ನಾವೀಗ ಶುರು ಮಾಡ್ಬೇಕು. ಪ್ರತಿಯೊಬ್ಬರಿಗೆ ಹರಿನಾಮ ಶುರು ಮಾಡ್ತಿದೀವಿ, ಚಾಂಟಿಂಗ್ ಮಾಡ್ತಾ ಇದೀವಿ. ನಾವು ನಮ್ಮಲ್ಲಿ ಅಶುದ್ಧತೆ ತುಂಬಾನೇ ಇದೆ, ಕಲ್ಮಶ ತುಂಬಾ ಇದೆ, ಹೃದಯ ಕಲ್ಮಶ. ಪ್ರಾರಂಭದಲ್ಲಿ ನಾವು ಹಾಗೆ ಅದನ್ನ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಇಲ್ಲಿ ಕವಿರಾಜ ಕೃಷ್ಣ ಗೋಸ್ವಾಮಿ ಹೇಳ್ತಾರೆ, ತಂತಾನೆ ಅದು ಆ ದೈವದ ಅಷ್ಟಸಾತ್ವಿಕ ವಿಕಾರ ಪ್ರಕಟ ಆಗುತ್ತೆ. ಹರೇ ಕೃಷ್ಣ ಮಂತ್ರ ಜಪ ಮಾಡ್ತಾ ಮಾಡ್ತಾ ಆ ತಂತಾನೆ ದೈವನ ಅನುಭವಿಸಿ ಆಮೇಲೆ ಅದನ್ನ ಇನ್ನೊಬ್ಬರಿಗೆ ಹಂಚ್ತಾರೆ.
ನನಗೆ ಹರಿನಾಮದಲ್ಲಿ ರುಚಿ ಇಲ್ಲ ಅಂದ್ರೆ ನಾನು ಇನ್ನೊಬ್ರಿಗೆ ಕೊಡಕ್ ಆಗೋದಿಲ್ಲ. ಕೊಡ್ಬೋದಾ? ಹ್ಮ್. ಇಲ್ಲ, ಪ್ರಭುಪಾದರು ಯಾವಾಗಲೂ ಹೇಳ್ತಾ ಇದ್ರು ಅವ್ರ ಬುಕ್ ಸ್ಟಾಲ್ ಮಾರಬಾರ್ದು. ಯಾಕಂದ್ರೆ ಬುಕ್ ಸ್ಟಾಲ್ ಅಲ್ಲಿ ಪ್ರಭುಪಾದ ಬುಕ್ ಮಾರೋರಿಗೆ ಉತ್ಸಾಹ ಇರೋದಿಲ್ಲ. ಅಯ್ಯೋ ಬೇಕಾದ್ರೆ ತಗೊಳ್ರಿ, ಆ ಶೆಲ್ಫ್ ಅಲ್ಲಿ ಇದೆ, ರಾಕ್ ಅಲ್ಲಿ ಇದೆ, ತಗೊಳ್ರಿ ಅಂತಾನೆ ಅಲ್ವಾ. ಸೊ ನನ್ನ ಬುಕ್ ಡಿಸ್ಟ್ರಿಬ್ಯೂಟ್ ಆಗೋದು ಉತ್ಸಾಹ ಭರಿತ ಯುವಕರಿಂದ, ಉತ್ಸಾಹ ಭರಿತ ಭಕ್ತರಿಂದ. ಉತ್ಸಾಹ ಇಲ್ಲದ್ರೆ ನಾವ್ ಇನ್ನೊಬ್ರಿಗೆ ಹೇಗೆ ಕೊಡಕ್ ಸಾಧ್ಯ? ಈಗ ನಾವು ಹೇಳ್ತೀವಿ, ಪ್ರತಿದಿನ ಕ್ಲಾಸ್ ಹೇಳ್ತೀವಿ, ಉತ್ಸಾಹ ಬೆಳೆಸ್ಕೊಳ್ಳಿ, ಹರಿನಾಮದ ರುಚಿ ಬೆಳೆಸ್ಕೊಳ್ಳಿ, ಮಾಡಿ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಿ, ಭಕ್ತಿ ಮಾಡಿ. ಉತ್ಸಾಹ ಇನ್ನೊಬ್ಬರಲ್ಲಿ ತುಂಬೋದಕ್ಕೆ ನಮ್ಮಲ್ಲಿ ಉತ್ಸಾಹ ಇದ್ರೆ ತಾನೇ ತುಂಬಕ್ಕೆ ಸಾಧ್ಯ. ನಾವು ಆ ರುಚಿಯನ್ನ ಮೊದಲು ಅನುಭವಿಸ್ಬೇಕು. ಹರಿನಾಮದಲ್ಲಿ ಒಂದೊಂದು ಹೆಜ್ಜೆ ಹೆಜ್ಜೆಗೂ ಆನಂದದ ಸಾಗರ ಉಕ್ಕುತ್ತಿರುತ್ತೆ. ಇದನ್ನೆಲ್ಲ ನಾವು ಶ್ರವಣ ಮಾಡ್ತಾ ಇದ್ರೆ ನಮ್ಗೆ ಏನೋ ಉತ್ಪ್ರೇಕ್ಷೆ ಅನಿಸ್ಬೋದಲ್ವಾ, ಏನೋ ಹೇಳ್ತಾರೆ ಅಂತ. ಅಲ್ಲ, ಭಗವಂತ ಆ ಪ್ರೀತಿನ ಅನುಭವಿಸಕ್ಕೆ ಅಂತಾನೆ ಬಂದ ಈ ಭೌತಿಕ ಜಗತ್ತಿಗೆ ಅಲ್ವಾ. ರಹಸ್ಯ ಕಾರಣಗಳೇನು? ಆ ದೈವೋನ್ಮಾದ ಹೇಗಿರುತ್ತೆ, ಗೋಪಿಯರು ರಾಧಾರಾಣಿ ಆ ನನ್ನ ಪ್ರೀತಿಯಲ್ಲಿ ಎಷ್ಟು ಅನುಭವ, ಎಷ್ಟು ಭಾವುಕರಾಗಿ ಅನುಭವಿಸ್ತಾರೆ, ಎಷ್ಟು ಎಂಜಾಯ್ ಮಾಡ್ತಾರೆ. ಆ ಅಲೌಕಿಕ ಸುಖ ಅಂದ್ರೆ ಹೇಗಿರುತ್ತೆ, ನಾನು ಅನುಭವಿಸ್ಬೇಕು ಅಂತ ಅದನ್ನ ಬರ್ತಾನೆ. ಅದ್ರಲ್ಲಿ ಏನೋ ಒಂದು ಇದೆ ರುಚಿ, ಅಲೌಕಿಕ ದಿವ್ಯ ರುಚಿ ಇದೆ. ಅದನ್ನ ನಾವು ಅನುಭವಿಸ್ಬೇಕು ಅನ್ನೋ ಆಸೆ ಬೆಳೆಸ್ಕೋಬೇಕು. ಅಲ್ಲಿವರೆಗೂ ನಮಗೆ ಭಗವಂತ ನಾಮದಲ್ಲಿ ರುಚಿ ಬರೋದಿಲ್ಲ. ಹೀಗೆ ಕವಿರಾಜ ಕೃಷ್ಣದಾಸ ಗೋಸ್ವಾಮಿ ಅವರು ತಮ್ಮ ಇಳಿ ವಯಸ್ಸಲ್ಲಿ, ಮುಪ್ಪಿನ ವಯಸ್ಸಿನಲ್ಲಿ ವೃಂದಾವನಕ್ಕೆ ಹೋಗ್ತಾರೆ. ಅಲ್ಲಿ ರಾಧಾ ಮದನ್ ಮೋಹನ್ ಭಗವಂತನ ಆಜ್ಞೆ, ಭಗವಂತ ಅವರಿಗೆ ಶಕ್ತಿಯನ್ನ ತುಂಬುತ್ತಾನೆ. ಕೃಷ್ಣ ತನ್ನ ಶುದ್ಧ ಭಕ್ತನ ಮೂಲಕ ಅವನದೇ ಲೀಲೆಗಳನ್ನ ವರ್ಣನೆ ಮಾಡಿಸ್ಕೊಳ್ತಾನೆ. ಇದು ಭಗವಂತನ ವಿಶೇಷ ಗುಣ. ಭಗವಂತನ ವಿಶೇಷ ಗುಣ ಏನು ಗೊತ್ತಾ? ಅವನ ಎಲ್ಲಾ ಗುಣಗಳು ವಿಶೇಷನೇ. ಅದರಲ್ಲಿ ಯಾರು ಭಗವಂತನನ್ನ ಶುದ್ಧ ಭಕ್ತಿ ಮಾಡ್ತಿರ್ತಾರೆ, ಪ್ರೇಮ ಭಕ್ತಿ ಮಾಡ್ತಿರ್ತಾರೆ, ಅವನನ್ನ ಇನ್ನಷ್ಟು ಮೇಲೆ ಕೆತ್ತಿಸ್ಬೇಕು. ಅವನನ್ನ ಇನ್ನಷ್ಟು ಪ್ರೇಮವನ್ನ ಕೊಡ್ಬೇಕು ಅವನಿಗೆ. ಅದಕ್ಕೆ ಏನ್ ಮಾಡ್ತಾನೆ ಭಗವಂತ, ತನ್ನ ಎಲ್ಲಾ ಶಕ್ತಿನ ಭಕ್ತನಿಗೆ ಹಾಕ್ಬಿಡ್ತಾನೆ, ಇನ್ವೆಸ್ಟ್ ಮಾಡ್ಬಿಡ್ತಾನೆ. ಭಗವಂತ ತನ್ನ ಭಕ್ತರಲ್ಲಿ, ತನ್ನ ನಾಮದಲ್ಲಿ, ತನ್ನ ಗುಣ ಲೀಲೆಗಳಲ್ಲಿ ತನ್ನ ಪೂರ್ತಿ ಶಕ್ತಿನ ಇನ್ವೆಸ್ಟ್ ಮಾಡ್ಬಿಡ್ತಾನೆ. ನಾಮಕಾರಿ ಬಹುಧಾ ನಿಜ ಸರ್ವಶಕ್ತಿಸ್ ತತ್ರಾರ್ಪಿತ ನಿಯಮಿತ ಸ್ಮರಣೇನ ಕಾಲ. ಭಗವಂತ ತನ್ನ ನಾಮದಲ್ಲಿ ರುಚಿಯನ್ನ, ಸಂಪೂರ್ಣ ಶಕ್ತಿನ ತುಂಬಿದಾಗ ಏನಾಗುತ್ತೆ, ಅದ ನಾಮ ಸಾಕ್ಷಾತ್ ಕೃಷ್ಣ ಆಗ್ಬಿಡ್ತಾನೆ. ಹೇಗೆ ಬೆಂಕಿಗೆ ನಾವು ಕಬ್ಬಿಣದ ರಾಡ್ ಹಾಕಿದಾಗ ಕಬ್ಬಿಣನು ಕೂಡ ಏನಾಗುತ್ತೆ, ಬೆಂಕಿಗೆ ಸಂಪರ್ಕಕ್ಕೆ ಬಂದು 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 ಅದು ಬೆಂಕಿನೇ ಆಗೋಗುತ್ತಲ್ಲ. ಹಾಗೆ ಭಗವಂತನ ನಾಮದಲ್ಲಿ ಭಗವಂತ ಸಂಪೂರ್ಣ ಶಕ್ತಿ ಹಾಕಿದ್ದಾನೆ. ಅವಾಗ ಅಭಿನ್ನಾತ್ ನಾಮೇನು, ನಾಮ ಮತ್ತೆ ನಾಮದ ಒಡೆ ಇಬ್ರು ಅಭಿನ್ನ, ಬೇರೆ ಬೇರೆ ಅಲ್ಲ, ಒಂದೇ ಆಗ್ಬಿಡ್ತಾರೆ ಅಲ್ವಾ. ಬೆಂಕಿಯಲ್ಲಿ ಕಬ್ಬಣ ಆಗದೆ ಏನಾಗುತ್ತೆ, ಸ್ವಲ್ಪ ಆದ್ಮೇಲೆ ಕಬ್ಬಣನು ಕೂಡ ಬೆಂಕಿ ಆಗ್ಬಿಡುತ್ತೆ. ಆ ನಿಜ ಶಕ್ತಿಯನ್ನ ಭಗವಂತ ನಾಮದಲ್ಲಿ ತನ್ನ ಶುದ್ಧ ಭಕ್ತರಲ್ಲಿ ತುಂಬಿಡ್ತಾರೆ. ಹಾಗೇನೆ ಶ್ರೀಲ ಕವಿರಾಜ ಕೃಷ್ಣದಾಸ ಗೋಸ್ವಾಮಿ ಅವರಿಗೆ ಭಗವಂತ ತನ್ನ ಸಂಪೂರ್ಣ ಶಕ್ತಿಯನ್ನ ತುಂಬಿದ, ಆ ಶಕ್ತಿಯನ್ನು ಅನುಗ್ರಹ ಮಾಡಿದ. ಅಲ್ಲಿಂದ ಚೈತನ್ಯ ಚರಿತಾಮೃತ ರಚನೆ ಆಯ್ತು. ಈಗ ನಾವು ಮುಂದಿನ ಅಧ್ಯಾಯದಲ್ಲಿ, ಅಧ್ಯಾಯ 9, ಇದರಲ್ಲಿ ಸಾರಾಂಶ ಏನಂದ್ರೆ, ಭಕ್ತಿಯ ಕಲ್ಪವೃಕ್ಷ, ಭಕ್ತಿ ಅನ್ನುವ ಕಲ್ಪವೃಕ್ಷವನ್ನ ಹೇಗೆ ಚರ್ಚೆ ಮಾಡ್ತಾರೆ ನೋಡೋಣ. ನಾವು ಇದುವರೆಗೆ ಚೈತನ್ಯ ಚರಿತಾಮೃತದಲ್ಲಿ ವರ್ಣನೆ ಆಗಿರೋ ತರ ಯಾವ ಗ್ರಂಥದಲ್ಲೂ ಕೂಡ ನಾವು ಕೃಷ್ಣನ ಈ ಗುಣವನ್ನ ನಾವು ಚರ್ಚೆ ಮಾಡಕ್ ಸಾಧ್ಯ ಇಲ್ಲ. ಯಾಕೆ, ಏನು, ಇವನ್ ಭಾಗವತಮಲ್ಲೂ ಕೂಡ ಕೃಷ್ಣ ಭಕ್ತನಾಗಿ ಬರೋದಕ್ಕೆ ಉಲ್ಲೇಖನೆ ಮಾಡಿಲ್ಲ. ಕೃಷ್ಣ ವೃಂದಾವನದ ಲೀಲೆ ಮುಗಿಸಿ, ಈ ಭೌತಿಕ ಭೌಮ ಲೀಲೆಯನ್ನು ಮುಗಿಸಿ ಸ್ವಧಾಮಕ್ಕೆ ಹೋದಾಗ ಅವನಿಗೆ ಅಲ್ಲಿ ತೃಪ್ತಿ ಕಾಡಿತ್ತು. ನಾನು ಕೂಡ ಪ್ರೀತಿ ದಾನ, ಭಕ್ತಿ ದಾನವನ್ನು ಮಾಡ್ಲಿಲ್ವಲ್ಲ ನನ್ನ ಶುದ್ಧ ಭಕ್ತರಿಗೆ. ಅವರಿಂದ ನಾನು ಭಕ್ತಿಯನ್ನ ಸ್ವೀಕಾರ ಮಾಡಿದೆ. ನಾನು ಭಕ್ತಿಯನ್ನು ಮಾಡ್ಬೇಕಲ್ಲ, ನಾನು ಭಕ್ತಿಯನ್ನು ಕೊಡ್ಬೇಕಲ್ಲ ನನ್ನ ಭಕ್ತರಿಗೆ. ಯಾವ ರೂಪದಲ್ಲಿ ಅದನ್ನು ನಾನು ಕೂಡ ಭಕ್ತನಾಗಿ ಬಂದಾಗ ಅದನ್ನ ಅನುಭವಿಸ್ಬೋದು ಅಂತ. ಹಂಗೆ ಭಗವಂತ ತನ್ನ ಶುದ್ಧ ಭಕ್ತರ ಆ ಪ್ರೇಮ ಭಕ್ತಿಯನ್ನ ಸವಿಬೇಕು ಅನ್ನೋದಿದೆಯಲ್ಲ, ಅದು ಭಗವಂತನ ಅಲೌಕಿಕ ಗುಣ. ಸೊ ಆತರ ನಾವು ಚೈತನ್ಯ ಚರಿತಾಮೃತದಲ್ಲಿ ಭಕ್ತಿ ಬಗ್ಗೆ ತುಂಬಾ ವಿಸ್ತಾರವಾಗಿ ಅಧ್ಯಯನ ಮಾಡಬಹುದು. ಭಕ್ತಿ ಅಂದ್ರೆ ಹೀಗ ಅಂತ ಅನಿಸ್ಬೇಕು ನಮಗೆ. ಹೌದು, ನಾವು ಇಷ್ಟು ದಿನ ಏನ್ ಮಾಡ್ತಿದ್ವಿ ಅದು ಭಕ್ತಿ ಅಲ್ಲ ಅಂತ ಗೊತ್ತಾಗುತ್ತೆ ನಮ್ಗೆ. ಭಕ್ತಿಯನ್ನ ಹೆಸರಲ್ಲಿ ನಾವೇನೋ ಮಾಡ್ತಾ ಇದ್ವಿ, ಕಾಟಾಚಾರಿಕೆ ಏನೋ ಒಂದು ಮಾಡ್ತಾ ಇದ್ವಿ.
ಆದ್ರೆ ಈಗ ಭಕ್ತಿ ಎನ್ನುವ ಕಲ್ಪವೃಕ್ಷ ಹೇಗಿರುತ್ತೆ, ಭಕ್ತಿ ಸೇವೆಯ ಕಲ್ಪವೃಕ್ಷ. ಭಕ್ತಿ ಅಂತ ಹೇಳಬಾರ್ದು, ಬರೀ ಭಕ್ತಿ ಅಂತ ಅಲ್ಲ, ಭಕ್ತಿ ಸೇವೆ. ಭಕ್ತಿ ಅಂದ್ರೆ ಅದು ಭಕ್ತಿ ಸೇವೆ. ಸೇವೆ ಕಟ್ ಮಾಡಿದ್ರೆ ಅದು ಭಕ್ತಿಯಲ್ಲಿ ಏನು, ಹಿರಣ್ಯಕಶಿಪು ಮಾಡದ, ರಾವಣ ಮಾಡದ ಭಕ್ತಿ, ತಮ್ಮ ಗುಣದ ಭಕ್ತಿ ಆಗ್ಬಿಡುತ್ತೆ. ಭಕ್ತಿ ಸೇವೆ ಅದು ಪ್ರೇಮ ಪೂರಿತ ಸೇವೆ ಆಗಿರ್ಬೇಕು. ಓಕೆ, ಈಗ ಅಧ್ಯಾಯ 9ರಲ್ಲಿ ಭಕ್ತಿ ಸೇವೆಯ ಒಂದು ಕಲ್ಪವೃಕ್ಷ. ಸೊ ಹೇಗೆ ಈ ಕಲ್ಪವೃಕ್ಷ ಬೆಳ್ಕೊಂಡು ಬಂತು, ಎಲ್ಲಿಂದ ಬಂತು, ಇದಕ್ಕೆ ಬೇರು ಯಾರು ಅನ್ನೋದನ್ನ ಶ್ರೀ ಕವಿರಾಜ ಕೃಷ್ಣ ಸ್ವಾಮಿಯವರು ಹೇಳ್ತಾರೆ. ಏನಂದ್ರೆ, ನಾವು ಹರಿಗುರು ವೈಷ್ಣವರ ಕೃಪೆಯನ್ನ ಪಡ್ಕೊಳ್ಳದೆ ಈ ಭವಸಾಗರವನ್ನ ದಾಟಕ್ಕಾಗೋದಿಲ್ಲ. ಅದು ಗೊತ್ತಿದೆ ನಮಗೆ, ಹೌದಾ? ಹರಿ ಗುರು ವೈಷ್ಣವರ ಕೃಪೆ ಇಲ್ಲ ಅಂದ್ರೆ ಯಾರು ಕೂಡ ಈ ಭೌತಿಕ ಜಗತ್ತಿಂದ ಆಚೆ ಹೋಗಕ್ ಸಾಧ್ಯ ಇಲ್ಲ. ಇದೊಂಥರ ಅಂಡಮಾನ್ ಜೈಲ್, ಸೆಲ್ಯುಲಾರ್ ಜೈಲ್. ಅವ್ರು ಬಿಟ್ರೆ ಅಷ್ಟೇ ಹೊರಗಡೆ ಹೋಗಕ್ ಸಾಧ್ಯ, ಇವನಾಗಿ ಒಂದು ತಪ್ಸ್ಕೊಂಡು ಹೋಗಕ್ ಆಗೋದಿಲ್ಲ, ಹೌದಾ? ಭೌತಿಕ ಜಗತ್ತಲ್ಲಿ ಒಂದು ಸಾಮಾನ್ಯ ಜೈಲ್ ಆ ತರ ಇದೆ ಅಂದ್ರೆ, ಈ ಮಾಯಾ ಅನ್ನುವ ಸೆರೆಮನೆ ಇನ್ನೆಷ್ಟು ಘೋರವಾಗಿರ್ಬಹುದು ಊಹೆ ಕೂಡ ಮಾಡಕ್ಕಾಗಲ್ಲ ನಾವು. ರಾವಣನ ಕೋಟೆ ನೋಡಿದ್ರೆ ಹೇಗಿತ್ತಂತ, ರಾವಣನ ಕೋಟೆ ಹನುಮಂತ ಪ್ರತಿ ಇಂಚಿ ನೋಡ್ಕೊಂಡ್ ಬಂದಿರ್ತಾನಲ್ಲ. ತುಂಬಾ ದುಷ್ಕರ ಅದನ್ನ ದಾಟೋದು, ಹೇಳ್ಬಿಡ್ತಾನೆ ತುಂಬಾ ಕಷ್ಟ ಇದೆ ದಾಟೋದು ಅಂತ. ರಾವಣನ ಒಂದು ಅರಮನೆಗೆ, ಒಂದು ಕೋಟೆನೇ ಅಷ್ಟು ಬಿಗಿ ಬಂದೋಬಸ್ತ್ ಮಾಡಿದ್ದಾರೆ ಅಂದ್ಮೇಲೆ ಮಾಯೆ ಹೇಗ್ ಮಾಡಿರ್ಬೋದು ಹಾಗಾದ್ರೆ? ಅವ್ರು ಬಿಟ್ರೆ ಅಷ್ಟೇ ಒಳಗೋಗಕ್ ಸಾಧ್ಯ, ಇಲ್ಲಾಂದ್ರೆ ಯಾರು ಅದರಿಂದ ಆಚೆ ಬರಕ್ಕಾಗ್ಲಿ ಒಳಗೋಗಕ್ಕಾಗ್ಲಿ ಆಗೋದಿಲ್ಲ. ನಾವು ಮಾಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀನಿ, ಒಳಗಡೆ ಬಂದ್ಬಿಟ್ಟಿದೀವಿ. ಈಗ ನಾವು ಆಚೆ ಹೋಗಕ್ ಆಗ್ತಾ ಇಲ್ಲ. ಅದಕ್ಕೆ ನಾವು ಪ್ರಾರ್ಥನೆ ಮಾಡ್ಬೇಕು. ಹೇಗೆ ಕೃಷ್ಣದಾಸ ಗೋಸ್ವಾಮಿ ಪ್ರಾರ್ಥನೆ ಮಾಡ್ತಾರೆ, ತಂ ಶ್ರೀಮತಂ ಕೃಷ್ಣ ಚೈತನ್ಯ ದೇವಂ ವಂದೇ ಜಗದ್ಗುರುಂ ಹೇಳ್ತಾರೆ. ತಂ ಶ್ರೀಮತ್ ಕೃಷ್ಣ ಚೈತನ್ಯ, ಓ ಚೈತನ್ಯ ಮಹಾಪ್ರಭುಗಳೇ, ದೇವಂ ವಂದೇ ಜಗದ್ಗುರುಂ ಯಸ್ಯಾನುಕಂಪಯ ಶ್ವಾಪಿ. ಯಸ್ಯ ಅನುಕಂಪಯ, ಯಾರ ಅನುಕಂಪನೆಯಿಂದ ಶ್ವಾಪಿ ಅಂದ್ರೆ ಏನು, ಒಂದು ನಾಯಿನೂ ಕೂಡ ಅಂತ. ಶ್ವ ಅಂದ್ರೆ ಸಂಸ್ಕೃತದಲ್ಲಿ ನಾಯಿ, ಶ್ವಾನ ಅಂತೀವಲ್ಲ. ಅಪಿ ಅಂದ್ರೆ ಕೂಡ, ಅಪಿ ಚೇತ್ ಸುದುರಾಚಾರು. ಶ್ವಾಪಿ ಅಂದ್ರೆ ಒಂದು ನಾಯಿನೂ ಕೂಡ. ಅದಕ್ಕೆ ನಾವು ಭಗವಂತ ನಮ್ಮನ್ನ ನಾಯಿ ಜನ್ಮಕ್ಕೆ ಹಾಕ್ಲಿಲ್ಲ, ಪುಣ್ಯಕ್ಕೆ ಮನುಷ್ಯ ಜನ್ಮ ಕಳಿಸಿದಾನೆ. ಹೋಗು ಮನುಷ್ಯ ಜನ್ಮದಲ್ಲಿ ಭಕ್ತಿ ಮಾಡ್ಕೊಂಡ್ ಬಾ ಅಂತ. ಯಸ್ಯಾನುಕಂಪಯ ಶ್ವಾಪಿ, ಯಾರ ಅನುಕಂಪದಿಂದ ಒಂದು ನಾಯಿ ಕೂಡ ಮಹಾಬ್ದಿಂ ಸಂತರೇತ್ ಸುಖಂ. ಮಹಾಬ್ದಿಂ, ಅಬ್ದಿ ಅಂದ್ರೆ ಸಮುದ್ರ, ಮಹಾಬ್ದಿ ಅಂದ್ರೆ ಮಹಾಸಾಗರ. ಒಂದು ನಾಯಿ ಕೂಡ ಮಹಾಬ್ದಿಂ ಸಂತರೇತ್, ತರೇತ್ ಅಂದ್ರೆ ತರಂತಿ, ದಾಟುತ್ತಾನೆ. ತರಂತಿ ಹೇಳ್ತೀವಲ್ಲ ನಾವು. ತರಂತಿ ಅಂದ್ರೆ ದಾಟುವುದು. ಹೇಗೆ? ಸಂತರಂತಿ, ಸಂಪೂರ್ಣವಾಗಿ, ಸಮ್ಯಕ್ ನ್ಯಾಸಯತಿ ಸನ್ಯಾಸ, ಸಮ್ಯಕ್ ತರೇತಿ ಇತಿ ತರೇತ್. ಎಲ್ಲರ ತರೇತ್ ಅಂದ್ರೆ ದಾಟುವುದು, ಸಂತರೇತ್ ಅಂದ್ರೆ ಮತ್ತೆ ಹೋಗೋದು, ವಾಪಸ್ ಬರೋದಿಲ್ಲ. ನದಿ ದಾಟಿದ್ರೆ ದಾಟ್ಕೊಂಡು ಮತ್ತೆ ವಾಪಸ್ ಬರ್ಬೇಕು ಮನೆಗೆ ಅಲ್ವಾ? ನದಿ ದಾಟ್ಕೊಂಡು ಹೋದ್ರೆ ಮತ್ತೆ ವಾಪಸ್ ನಾವು ಮನೆಗೆ ಬರ್ಬೇಕು. ಹಾಗೆ ಮಹಾಬ್ದಿ ಸಂತರೇತ್, ಯಸ್ಯಾನುಕಂಪಯ ಶ್ವಾಪಿ ಮಹಾಬ್ದಿಂ ಸಂತರೇತ್. ಒಂದು ಮಹಾಸಾಗರವನ್ನ ಹೇಗೆ ಒಂದು ನಾಯಿ ದಾಟಿ ಬಿಡುತ್ತೋ ಹಾಗೆ ಕೃಷ್ಣ ಚೈತನ್ಯರ ಕೃಪೆಯಿಂದ ನಮ್ಮಂತ ಅಜ್ಞಾನಿಗಳು ಕೂಡ ದಾಟಿ ಬಿಡ್ಬೋದು ಈ ಜನ್ಮದಲ್ಲೇ. ಯಾರಿಗ ಇಚ್ಛೆ ಇದೆ ಈ ಜನ್ಮದಲ್ಲೇ ನಾವು ಈ ಮಹಾ ಅಬ್ದಿ ಮಾಯಾ ಸಾಗರವನ್ನ ಅಥವಾ ಭವಸಾಗರವನ್ನ ದಾಟೋದಕ್ಕೆ ಯಾರಿಗೆ ಇಚ್ಛೆ ಇದೆ ಅವರು ಹರಿ ಗುರು ವೈಷ್ಣವರ ಕೃಪೆಯನ್ನ ಪಡ್ಕೋಬೇಕು. ಓಕೆ, ಚೈತನ್ಯ ಮಹಾಪ್ರಭುಗಳ ಕೃಪೆ ಇಲ್ಲ ಅಂದ್ರೆ ಯಾರು ದಾಟಕ್ಕೆ ಆಗೋದಿಲ್ಲ. ಅಂತನ ಮಹಾಪ್ರಭುಗಳಿಗೆ ಒಂದೇ ಜಗದ್ಗುರುಂ ನಮಸ್ಕಾರ ಮಾಡ್ತೀವಿ, ನಮಸ್ಕಾರ ಮಾಡ್ಬೇಕು. ನಾಯಿ ಈಜುತ್ತೆ ಗೊತ್ತಲ್ಲ, ನಾಯಿಗೆ ಯಾರು ಈಜು ಕಲ್ಸೋದ್ ಬೇಕಾಗಿಲ್ಲ. ಅದು ಹುಟ್ಟಿದ ತಕ್ಷಣ ನಾಯಿ ಮರಿ ತಗೊಂಡೋಗಿ ನೀರ್ಗೆ ಹಾಕಿದ್ರೆ ಅದೊಂದು 100 ಮೀಟರ್ ಈಜುತ್ತೆ ಅದು. ಯಾರು ಹೇಳ್ಕೊಟ್ರು ಅದಕ್ಕೆ? ನಾಯಿಗೆ ಈಜಾಡೋದು ಯಾರು ಹೇಳ್ಕೊಟ್ರು? ಕಪ್ಪೆಗೆ ಈಜಾಡೋದು ಹೇಳ್ಕೊಟ್ರು ಯಾರು? ಹಾವುಗೆ ಯಾರು ಹೇಳ್ಕೊಟ್ರು? ಕೋತಿಗೆ ಮರ ಹತ್ತೋದು, ನಾವು ಮರ ಹತ್ತಕ್ಕೆ ಸಮರ್ ಕ್ಯಾಂಪ್ ಮಾಡ್ಬೇಕು. ಸಮರ್ ಕ್ಯಾಂಪ್ ಬನ್ನಿ, ಈಜಾಡೋದು ಹೇಳ್ಕೊಡ್ತೀವಿ, ಮರ ಹತ್ತೋದು ಹೇಳ್ಕೊಡ್ತೀವಿ. ಸಮರ್ ಕ್ಯಾಂಪ್ಗೆ ಹೋಗ್ತೀವಿ ನಾವು. ಪ್ರಾಣಿಗಳಿಗೆ ಯಾವ ಕ್ಯಾಂಪ್ ಇಲ್ಲ, ತಾನಾಗೆ ಬರುತ್ತೆ. ಅದು ಎಲ್ಲಿಂದ ಬರುತ್ತೆ? ಆ ದೇಹಕ್ಕೆ ಭಗವಂತ ಏನ್ ಕೊಡ್ಬೇಕು ಭಗವಂತ ಕೊಟ್ಟು ಕಳಿಸಿದಾನೆ. ಅದೇನು ಹೊಸ ಕಲಿಯೋ ಅವಶ್ಯಕತೆ ಇಲ್ಲ. ಹಾಗೇನೆ ನಮಗೂ ಭಗವಂತ ಕೊಟ್ಟು ಕಳಿಸಿದಾನೆ, ನಾವು ಯೂಸ್ ಮಾಡ್ತಾ ಇಲ್ಲ ಅಷ್ಟೇನೆ. ಹಾಗಾದ್ರೆ ಏನ್ ಅರ್ಥ ಆಯ್ತು? ಒಂದು ಪ್ರಾಣಿಗಿಂತನೂ ಕೆಟ್ಟದಾಗಿ ಬದುಕ್ತಾ ಇದೀವಿ ನಾವು. ನಮ್ಮಲ್ಲಿ ಇರುವಂತಹ ಶಕ್ತಿಯನ್ನ ನಾವು ಉಪಯೋಗಿಸ್ಕೊಳ್ಳದೆ
ಭಗವಂತನ ಭಕ್ತಿ ಸೇವೆ ಮಾಡದೆ ಅಯ್ಯೋ ನಮ್ಗೆ ಏನು ಇಲ್ಲ ರೀ, ನಮ್ಗೆ ಏನು ಕೊಟ್ಟಿಲ್ಲ ಭಗವಂತ, ನಮ್ಗೆ ದುಡ್ಡಿಲ್ಲ ಕಾಸಿಲ್ಲ ಅಂತ ಒದ್ದಾಡ್ತಿದ್ದೀವಿ ನಾವು. ಸುಖ ಇಲ್ಲ, ನೆಮ್ಮದಿ ಇಲ್ಲ. ಭಗವಂತ ಎಲ್ಲ ಕೊಟ್ಟಿದ್ದಾನೆ, ಏನ್ ಕೊಟ್ಟಿಲ್ಲ ಹೇಳಿ ನಮಗೆ? ನಾಲ್ಗೆ ಕೊಟ್ಟಿಲ್ವಾ? ಕೊಟ್ಟಿದ್ದಾನೆ. ಇಟ್ಕೊಂಡು ಏನ್ ಮಾಡೋದು? ಜಪ ಮಾಡ್ರಿ, ಭಗವಂತ ನಾಮ ಹೇಳ್ರಿ. ಯಸ್ಯಾನ್ ಕಂಪಯಾಶ್ವಾಪಿ ಮಹಾಬ್ಧಿಂ ಸಂತರೇತ್. ಯಾರು ಕಲಿಸೋ ಅವಶ್ಯಕತೆ ಇಲ್ಲ, ಅದು ಒಳಗಡೆ ಇದೆ ನಮ್ಮಲ್ಲಿ. ಅದನ್ನ ನಾವು ಆಚೆ ತೆಗಿಬೇಕು ಅಷ್ಟೇ. ಅದಕ್ಕೆ ಭಗವಂತ ಇಚ್ಛೆ ಅಂತ ಕೊಟ್ಟಿರೋದು. ಸ್ವತಂತ್ರ, ಅಲ್ಪ ಸ್ವತಂತ್ರ ಪ್ರತಿಯೊಂದು ಜೀವಿಗೂ ಇದೆ. ನಮ್ಗೆಲ್ರಿಗೂ ಅಲ್ಪ ಸ್ವತಂತ್ರ ಭಗವಂತ ಕೊಟ್ಟಿದ್ದಾನೆ, ನಾವು ಅದನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದೀವಿ. ಅದಕ್ಕೆ ಹೇಳ್ತಾರೆ, ಯಾರ ಪ್ರಸಾದದಿಂದ ನಾನು ಶ್ರೀ ಚೈತನ್ಯ ಚರಿತಾಮೃತ ರಚನೆ ಮಾಡ್ತಾ ಇದೀನೋ, ಯಾರ ಕೃಪೆಯಿಂದ ನಾನು ಈ ಚೈತನ್ಯ ಚರಿತಾಮೃತ ರಚನೆ ಮಾಡ್ತಾ ಇದೀನೋ, ಅವ್ರೆಲ್ರಿಗೂ ಕೂಡ ನಾನು ಪ್ರಣಾಮಗಳನ್ನ ಸಲ್ಲಿಸ್ತೇನೆ. ಪ್ರಣಾಮ ಮಾಡ್ಬೇಕು. ನಾವು ಫಸ್ಟ್ ನಾವು ಪ್ರಾರ್ಥನೆ ಮಾಡ್ಬೇಕು. ಮಹಾಪ್ರಭು ಅವರ ವೃಕ್ಷದಲ್ಲಿ ನಾವೆಲ್ಲ ಸಣ್ಣ ಸಣ್ಣ ಎಲೆಗಳು. ಅವರ ವೃಕ್ಷದಲ್ಲಿ ನಾವೆಲ್ಲರೂ ಸಣ್ಣ ಸಣ್ಣ ಎಲೆಗಳು. ಪಾರ್ಟ್ ಆಫ್ ಎ ಟ್ರೀ. ಒಂದು ಮರದಲ್ಲಿ ಹೇಗೆ ಒಂದು ಎಲೆನೂ ಕೂಡ ಒಂದು ಭಾಗನೋ, ಹಾಗೆ ನಾವೆಲ್ಲರೂ ಎಲ್ಲರೂ, ಪ್ರತಿಯೊಂದು ಜೀವನೂ ಕೂಡ ಭಗವಂತನ ಅಂಶ. ಸೊ ಹಾಗೆ ವೈಷ್ಣವರ ಮತ್ತೆ ಎಲ್ಲ ಆಚಾರ್ಯರ ಗುರುಗಳ ಪರಂಪರೆಯಿಂದ ನಾನು ಭಗವಂತನ ಲೀಲೆಯನ್ನ ವರ್ಣನೆ ಮಾಡ್ತಾ ಇದ್ದೀನಿ. ಮಾಲಾಕಾರ ಸ್ವಯಂ ಕೃಷ್ಣ ಪ್ರೇಮಾಮರ ತರು ಸ್ವಯಂ ದಾತಾ ಭೋಕ್ತಾ ತತ್ಫಲಾನಾಂ ಎಸ್ತಂ ಚೈತನ್ಯಮಾಶ್ರಯೇ. ಪ್ರೇಮಕ್ಕೆ, ಕೃಷ್ಣ ಪ್ರೇಮಕ್ಕೆ ಗುರಿ ಮತ್ತೆ ವಸ್ತು ಅಂತ ಎರಡಿದೆ. ಆಶ್ರಯ. ಪ್ರೇಮದ ಗುರಿ ರಾಧಾರಾಣಿ, ಪ್ರೇಮಕ್ಕೆ ಆಶ್ರಯ ಕೃಷ್ಣ. ಆದ್ರೆ ಇಲ್ಲಿ ಪ್ರೇಮಕ್ಕೆ ಆಶ್ರಯನೂ ಅವರೇ, ಪ್ರೇಮದ ಗುರಿನೂ ಅವರೇ ಚೈತನ್ಯ ಮಹಾಪ್ರಭು. ಯಾಕಂದ್ರೆ ರಾಧಾರಾಣಿ ಭಾವದಲ್ಲಿ ಪ್ರೇಮದ ಗುರಿ ಮತ್ತೆ ಅದಕ್ಕೆ ಆಶ್ರಯ ಕೊಟ್ಟಂತ ಕೃಷ್ಣ. ಸೊ ಎರಡೂ ಕೂಡ ಒಬ್ಬರೇ ಆಗಿರೋದ್ರಿಂದ ಪ್ರೇಮಕ್ಕೆ ಆಶ್ರಯನೂ ಅವರೇ, ಪ್ರೇಮದ ಗುರಿನೂ ಅವರೇ. ಅಂತ ಮಹಾಪ್ರಭುಗೆ ನಾನು ಮಾಲಾಕಾರ ಸ್ವಯಂ ಕೃಷ್ಣ. ಅಂದ್ರೆ ಈಗ ಒಂದು ತೋಟ ಇದೆ ಅಂತ ಇಟ್ಕೊಳ್ಳಿ, ನಮ್ದು ಸ್ವಂತ. ಆ ತೋಟದಲ್ಲಿ ನಾನೇ ಬೆಳೆ ಬೆಳಿತೀನಿ, ನಾನೇ ಹೂವಿನ ಗಿಡ ಹಾಕ್ತೀನಿ, ನಾನೇ ಹಣ್ಣಿನ ಗಿಡ ಹಾಕ್ತೀನಿ, ಅದು ಫಲ ನಾನೇ ಬಯಸ್ತೀನಿ, ನಾನೇ ಅದನ್ನ ಸವಿತೀನಿ. ಹೀಗಿದ್ದಾಗ ಹೇಗಿರುತ್ತೆ? ಹಾಗೆ ಮಹಾಪ್ರಭು ಎಲ್ಲದರ ಒಡೆಯನು ಅವರೇ, ಆದ್ರೆ ಅದನ್ನ ಅನುಭವಿಸಕ್ ಬಂದಿರೋಂಥ ಫಲದಾತನು ಅವರೇ. ಈಗ ಕೃಷ್ಣ ಪ್ರೇಮವನ್ನು ಅನುಭವಿಸ್ಬೇಕು ಅಂತ ಮಹಾಪ್ರಭು ಬಂದಿದ್ದು ಅಲ್ವಾ, ರಾಧಾರಾಣಿ ಭಾವದಲ್ಲಿ. ಓಕೆ, ಸೊ ರಾಧಾರಾಣಿ ಭಾವದಲ್ಲಿ ಬಂದ್ರು ಚೈತನ್ಯ ಮಹಾಪ್ರಭು. ಬಂದಿದ್ಯಾರು? ಕೃಷ್ಣನ ಈ ಭಾವದಲ್ಲಿ ಬಂದಿದ್ದಾನೆ. ಅಂದ್ರೆ ಆಶ್ರಯನೂ ಅವನೇ, ಗುರಿನೂ ಅವನೇ. ಇದಕ್ಕೆ ನಾವು ರಹಸ್ಯ ಅವತಾರ ಅಂತ ಹೇಳ್ತೀವಿ. ನೋಡಿ, ಭಗವಂತನ ಅವತಾರಗಳು ನಾವು ಚೈತನ್ಯ ಚರಿತಾಮೃತ ಓದ್ಲಿಲ್ಲ ಅಂದ್ರೆ ನಮ್ಗೆ ಕೃಷ್ಣ ಯಾರು, ಕಲಿಯುಗದಲ್ಲಿ ಯಾಕೆ ಈ ರೂಪದಲ್ಲಿ ಬಂದಿದ್ದಾನೆ ಗೊತ್ತಾಗ್ತಿರ್ಲಿಲ್ಲ ನಮ್ಗೆ. ಯಾರೋ ಹೇಳಿದಷ್ಟೇ ಒಂದ್ 4 ವಿಚಾರ ಕಿವಿಲಿ ಕೇಳಿಸ್ಕೊಂಡು ಸುಮ್ಮನೆ ಆಗ್ಬಿಡ್ತಾ ಇದ್ವಿ ನಾವು. ಯಾರೋ ಅಲ್ಲಿ ಇಲ್ಲಿ ಮಾತಾಡೋದನ್ನ ಕೇಳಿಸ್ಕೊಂಡು ನಾವು ಸುಮ್ಮನೆ ಆಗ್ಬಿಡ್ತಾ ಇದ್ವಿ. ಈ ಹಳ್ಳಿ ಕಡೆ ಕೆಲವರು ಸುಮ್ಮನೆ ಹಳ್ಳಿ ಕಡೆ ಕೂತ್ಕೊಂಡು ಏನೋ ಮಾತಾಡ್ತಿರ್ತಾರೆ, ಭಗವಂತನ ಬಗ್ಗೆ ಏನೋ ಮಾತಾಡ್ತಿರ್ತಾರೆ. ಅವ್ರಿಗೆ ಎಷ್ಟು ಗೊತ್ತು ಅಷ್ಟೇ ಮಾತಾಡ್ತಿರ್ತಾರೆ. ಇನ್ನೇನಾದ್ರು ಹೇಳಕ್ ಹೋದ್ರೆ ಇಲ್ಲ, ಹಂಗೆಲ್ಲ ಇಲ್ಲ, ಇಷ್ಟೇ. ಆತರ ನಾವು ನಮಗ್ ನಾವೇ ಬ್ಯಾರಿಕೇಡ್ ಹಾಕೊಂಡು ಬದುಕ್ತಿದೀವಿ, ಇಷ್ಟೇ ಅಂತ. ಅಷ್ಟೇ ಅಲ್ಲ, ಅದು ಭಗವಂತನ ಲೀಲೆಗಳ ಆ ಸಾಗರದಲ್ಲಿ, ಆ ಸಾಗರದ ತಳವನ್ನ ಯಾರು ಕಂಡಿಲ್ಲ. ಅನಂತ ಲೀಲೆಗಳು ಮಾಡ್ತಾನೆ. ದಾಮೋದರಾಷ್ಟಕಮಲ್ಲಿ ಹೇಳ್ತಾರಲ್ಲ, ಅಂತ ಅನಂತ ಲೀಲೆ ಮಾಡುವಂತಹ ದಾಮೋದರನಿಗೆ ನನ್ನ ಪ್ರಣಾಮಗಳು. ನಮೋ ರಾಧಿಕಾಯ ತ್ವದೀಯ ಪ್ರಿಯಾಯ, ನಮೋ ನಂತಲೀಲಾಯ ದೇವಾಯ ತುಭ್ಯಂ. ನಮೋ ನಂತಲೀಲಾಯ ದೇವಾಯ ತುಭ್ಯಂ. ಓ ಕೃಷ್ಣ, ಅನಂತ ಲೀಲೆಗಳು ಮಾಡ್ತೀಯ ನೀನು ಅಂತ ಲೀಲೆಗಳನ್ನ ಯಾರು ಕಿಂಚಿತ್ ಶ್ರವಣ ಮಾಡ್ತಾರೋ, ಹೃದಯಪೂರ್ವಕವಾಗಿ ಶ್ರವಣ ಮಾಡ್ತಾರೋ, ಅವರ ಪಾಪಗಳು ನಾಶ ಆಗುತ್ತೆ, ಕಿಂಚಿತ್ ಪ್ರೇಮ ಜಾಗೃತಿ ಆಗುತ್ತೆ.
ಏನೋ ಒಂಚೂರು ಜೇನ್ ಕೀಳುವಾಗ ಒಂದ್ ಒಂದ್ ಸಣ್ಣ ಒಂದು ಹನಿ ಸೋರ್ತಾ ಇರುತ್ತೆ. ಆ ಹನಿ ಜೇನ್ಗೋಸ್ಕರ ನಾವು ಎಷ್ಟು ಕಷ್ಟಪಡ್ತೀವಲ್ಲ, ಒಂದು ಹನಿ ಜೇನ್. ಹಾಗೆ ಒಂದು ಹನಿ ಜೇನ್ ಕುಡಿದ್ರು ಎಷ್ಟು ನಮ್ಗೆ ಖುಷಿ ಆಗುತ್ತೆ. ಹಾಗೆ ಭಗವಂತನ ದಿವ್ಯ ಲೀಲೆಗಳ ರಸ ಅಂತ ಅನಂತ ಲೀಲೆಗಳ ಒಡೆಯ ನೀನು. ನೀನೇ ಭೋಗ್ತಾರ, ನೀನೇ ದಾತಾರ, ಕೊಡೋನು ನೀನೇ, ಎಂಜಾಯ್ ಮಾಡೋದು ನೀನೇ. ಹಾಗಿದ್ದಾಗ ಹೇಗಿರುತ್ತೆ? ಅದಕ್ಕೆ ಕಲಿಯುಗದಲ್ಲಿ ನಾವೆಲ್ಲರೂ ಪ್ರತಿಯೊಬ್ರು ಗೌರ್ನಿತಾಯ್ ಆರಾಧನೆ ಮಾಡ್ಬೇಕು. ನಿತ್ಯಾನಂದ ಪ್ರಭು ಮತ್ತೆ ಚೈತನ್ಯ ಮಹಾಪ್ರಭು ಪ್ರತಿಯೊಬ್ರು. ಯಾರು ಗೊತ್ತಿದೆಯೋ ಗೊತ್ತಿಲ್ವೋ, ಅಯ್ಯೋ ನಮ್ಗೆ ಗೊತ್ತಿಲ್ಲ ಅವ್ರು ಯಾರೋ ದೇವ್ರು, ಹಂಗಲ್ಲ. ಗೊತ್ತಿಲ್ಲ ಅಲ್ವಾ, ಗೊತ್ತು ಮಾಡ್ಕೊಂಡು ಪೂಜೆ ಮಾಡ್ಬೇಕು. ಇವರು ನಮ್ ದೇವ್ರಲ್ಲ, ಇವ್ರು ನಮ್ ಕಡೆಯವರಲ್ಲ. ಹೋಗಿ ಇಲ್ಲ ಹೇಳಿ, ಎಲ್ರು ಗೌರ್ನಿತಾಯ್, ಅದ್ ಯಾವ ಊರು ದೇವ್ರು, ಅದು ಯಾವ ಕಡೆ ದೇವ್ರು ಅದು ಅಂತ ಕೇಳ್ತಾರೆ. ಯಾಕಂದ್ರೆ ಅವ್ರು ಗೊತ್ತಿರೋದು ಲಕ್ಷ್ಮೀ ಗಣೇಶ ಸರಸ್ವತಿ. ಎಲ್ರು ಲಕ್ಷ್ಮೀ ಗಣೇಶ ಸರಸ್ವತಿ, ಲಕ್ಷ್ಮೀ ಗಣೇಶ ಸರಸ್ವತಿ, ಇದ್ ಬಿಟ್ರೆ ಬೇರೆ ದೇವರೇ ಇಲ್ಲ ಈಗ ನಮಗೆ. ಅದ್ ಬಿಟ್ರೆ ಬೇರೆ ಗೊತ್ತೂ ಇಲ್ಲ ನಮ್ಗೆ. ಆಮೇಲೆ ವರ್ಷಕ್ಕೊಂದ್ ಹಬ್ಬ, ಊರಬ್ಬ, ಮಾರಮ್ಮನ್ ಜಾತ್ರೆ, ಕಾಳಮ್ಮನ್ ಜಾತ್ರೆ, ಇಸ್ ಬಿಟ್ರೆ ಬೇರೆ ಗೊತ್ತೇ ಇಲ್ಲ ನಮಗೆ. ಅದು ಯಾವ ದೇವರದು ಗೌರಿ ತಾಯಿ? ಇಂಥವ್ರಿಗೆ ಎಲ್ಲಿ ಪ್ರೇಮ, ಎಲ್ಲಿ ಕೃಷ್ಣ ಸಿಗ್ತಾನೆ, ಏನ್ ಕತೆ? ಅಜ್ಞಾನಿಗಳಾಗಿ ಹೋಗ್ಬಿಡ್ತೀವಿ ನಾವು. ಅದಕ್ಕೆ ನಮ್ಗ್ ಭಾಗ್ಯ ಇದು. ನಮ್ಗೇನೋ ಶ್ರವಣ ಮಾಡಕ ಫಾಲೋ ಮಾಡ್ತೀವ ಬಿಡ್ತೀವ, ನಮ್ಮ ಅದೃಷ್ಟ ದುರಾದೃಷ್ಟ ನಮ್ಗೆ ಗೊತ್ತಿಲ್ಲ. ಅದು ಭಗವಂತನ ಲೀಲೆ ಕೇಳೋಕೆ ಅವಕಾಶ ಕೊಟ್ಟಿದ್ದಾನಲ್ಲ ಭಗವಂತ, ಅಷ್ಟೇ ನಮ್ ಪುಣ್ಯ. ಯಾರೋ ಅಲ್ಲ, ಚೈತನ್ಯ ಮಹಾಪ್ರಭು ನಿತ್ಯಾನಂದ ಪ್ರಭು ಯಾರೋ ನಮ್ ಕಡೆ ದೇವ್ರಲ್ಲ ಇವರು ಅಂತ. ಕೃಷ್ಣಪ್ಪ, ಕೃಷ್ಣನೇ ಕಲಿಯುಗದಲ್ಲಿ ಚೈತನ್ಯ ಮಹಾಪ್ರಭು ಬಂದಿದ್ದು ಅಂತ ಹೇಳಿದ್ರೆ ಹೆಂಗ್ ಅರ್ಥ ಆಗುತ್ತೆ ಅವ್ರಿಗೆ? ಗೊತ್ತಿಲ್ಲ. ಗೊತ್ತಿಲ್ಲ. ಅದಕ್ಕೆ ಹೇಳಿದ್ರು, ಜನಗಳಿಗೆ ಅಜ್ಞಾನ ತುಂಬಿ ತುಳುಕಾಡ್ತಾ ಇದೆ, ಹೇಳ್ಕೊಡ್ಬೇಕು ನಾವು. ಸುಮ್ನೆ ಏನೋ ಪೂಜೆ, ಕರಿಯಣ್ಣ ಕೆಂಚಣ್ಣ ಪೂಜೆ ಏನೋ ಮಾಡ್ತಾರೆ, ಯಾರಂತ ಗೊತ್ತಿಲ್ಲ, ಅವ್ನ ಲೀಲೆಗಳು ಗೊತ್ತಿಲ್ಲ. ಅದ್ ಯಾವ ಕರಿಯಣ್ಣ, ಅದ್ ಯಾವ ಕೆಂಚಣ್ಣ, ಅದ್ ಎಲ್ಲಿ ಯಾರು, ಯಾಕೆ ಕೃಷ್ಣ ಯಾಕೆ ಅಲೀಲೆ ಮಾಡ್ತಾ ಇದ್ದಾನೆ ಏನು ಗೊತ್ತಿಲ್ಲ ನಮಗೆ. ಆದ್ರೆ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ವಲ್ಲ, ಅದು ದುರದೃಷ್ಟಕರ. ನಮ್ಮ ದುರದೃಷ್ಟ ಏನಂದ್ರೆ ನಮ್ಗೆ ಏನ್ ಗೊತ್ತಿಲ್ಲ ಅನ್ನೋದೇ ಗೊತ್ತಿಲ್ವಲ್ಲ, ಅದು ಗೊತ್ತಿಲ್ಲದೆ ಇರೋ ದುರದೃಷ್ಟಕರ ಅಲ್ಲ. ಈಗ ನಮಗೂ ಏನು ಗೊತ್ತಿರಲಿಲ್ಲ, ಏನು ಗೊತ್ತಿರಲಿಲ್ಲ ಅನ್ನೋದು ಗೊತ್ತಲ್ಲ, ಇವಾಗ ಗೊತ್ತಾಯ್ತಲ್ಲ. ನಮಗೇನು ಗೊತ್ತಿರ್ಲಿಲ್ಲ ರೀ ಅನ್ನೋದು ಗೊತ್ತಾಗ್ಬೇಕು ಅಷ್ಟು. ಅವಾಗಲೇ ಗೊತ್ತು ಮಾಡ್ಕೊಳಕ್ಕೆ ಅವಕಾಶ ಕೊಡ್ತಾನೆ ಭಗವಂತ. ನಮ್ಗೆಲ್ಲ ಗೊತ್ತು, ನಮ್ಗೆ ಎಲ್ಲ ಗೊತ್ತಿದೆ ನಮ್ಗೆ ಅಂದ್ರೆ ಏನ್ ಗೊತ್ತಿದೆ ನಮ್ಗೆ? ಅದಕ್ಕೆ ಮೊದ್ಲು ಯಾರೆಲ್ಲ ಚೈತನ್ಯ ಚರಿತಾಮೃತ ಓದ್ಲಿಲ್ಲ, ಪುಸ್ತಕ ಎಲ್ಲ ತಗೊಂಡು ಓದೋಕ್ ಶುರು ಮಾಡಿ. ಅವಾಗ ಗೊತ್ತಾಗುತ್ತೆ ನಮಗೆ ಕೃಷ್ಣ ಯಾರಂತ, ಕಣ್ಮುಂದೆ ಕಾಣಿಸ್ತಾನೆ, ತೋರಿಸ್ತಾನೆ ಅವನ ಲೀಲೆಗಳನ್ನ. ಇಲ್ಲಾಂದ್ರೆ ಏನಿಲ್ಲ, ಸುಮ್ಮನೆ ಥಿಯೇಟರ್ ಕೂತ್ಕೊಂಡ್ವಿ, ಪರದೆ ಹಾಕಿದರೆ ಏನು ಕಣ್ ಬಿಟ್ಕೊಂಡು ನೋಡ್ವಿ, ಏನು ಕಾಣಿಸಿಲ್ಲ, ಬಂದ್ಬಿಟ್ವಿ ವಾಪಸ್ಸು. ಪರದೆ ಎತ್ತಿದ್ರೆ ತಾನೇ ಕಾಣಿಸೋದು. ಪರದೆ ತೆಗಿಬೇಕು, ಪ್ರೊಜೆಕ್ಟರ್ ಆನ್ ಮಾಡ್ಬೇಕು, ಆಮೇಲೆ ಸ್ಕ್ರೀನ್ ಮೇಲೆ ಪಿಕ್ಚರ್ ಕಾಣಿಸುತ್ತಲ್ಲ, ಹಾಗೆ ನಮ್ಮ ಹೃದಯದ ಸ್ಕ್ರೀನ್ ಮೇಲೆ ಪಿಕ್ಚರ್ ಕಾಣಿಸ್ಬೇಕಾದ್ರೆ ನಮ್ಮ ಹೃದಯದ ಪೊರೆಯನ್ನ ಹರಿಬೇಕು. ಧೂಳಿದೆ, ಆ ಕಲ್ಮಶ ಧೂಳನ್ನ ತೆಗಿಬೇಕು ನಾವು. ಆ ಧೂಳು ತೆಗೆದ ಯಾರು? ಅವನೇ, ಭಗವಂತನೇ. ನಾವು ಅವನ ಹತ್ರಕ್ಕೆ ಹೋಗಿಲ್ಲ ಅಂದ್ರೆ ಧೂಳು ತೆಗಿ ಅಂತ ಇನ್ಯಾರು ತೆಗಿತಾರೆ ನಮ್ಗೆ? ಇನ್ನೆಲ್ಲ ಅರ್ಥ ಆಗುತ್ತೆ? ಅದಕ್ಕೆ ಹೇಳ್ತಾರೆ, ಮಾಲಾಕಾರ ಸ್ವಯಂ ಕೃಷ್ಣ, ಪ್ರೇಮ ಅಮರ ತರು ಸ್ವಯಂ. ಸ್ವಯಂ ಸ್ವಯಂ ಕೃಷ್ಣ ನೀನು. ದಾತ, ಕೊಡೋನು. ದಾತ ಅಂದ್ರೆ ಭೋಕ್ತಾ, ಎಂಜಾಯ್ ಮಾಡೋನು. ಈಗ ಮೋನೋ ಆಕ್ಟಿಂಗ್ ಮಾಡ್ತಾರೆ ನೋಡಿ, ರಾವಣನು ಅವನೇ ಆಕ್ಟಿಂಗ್ ಮಾಡ್ಬೇಕು, ರಾಮನು ಅವನೇ ಆಕ್ಟಿಂಗ್ ಮಾಡ್ಬೇಕು. ಈ ಕಡೆ ನಿಂತ್ಕೊಂಡು ರಾವಣ ರಾಮ ಅಂತ ಹೇಳ್ಬೇಕು, ಆ ಕಡೆ ಹೋಗಿ ರಾವಣ ಅಂತ ಹೇಳ್ಬೇಕು. ಇಬ್ರು ಒಬ್ಬನೇ. ಕೊಲ್ಲೋನು ಅವನೇ, ಸಾಯೋನು ಅವನೇ. ಮೋನೋ ಆಕ್ಟಿಂಗ್ ನೋಡಿಲ್ಲ ಅದು ಬೀಜ. ಹಾಗೆ ಭಗವಂತ ಕೊಡೋನು ಅವನೇ, ಭೋಗ್ತಾರನು ಅವನೇ. ಕೃಷ್ಣ ಪ್ರೇಮವನ್ನ ಕೊಡೋದು ಅವನೇ, ಕೃಷ್ಣ ಪ್ರೇಮವನ್ನು ಎಂಜಾಯ್ ಮಾಡೋದು ಅವನೇ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ, ಸುಹೃದಂ ಸರ್ವಭೂತಾನಾಂ ಜ್ಞಾತ್ವ ಮಾಂ ಶಾಂತಿ ಮೃಚ್ಛತಿ. ನಮ್ಗ್ ಶಾಂತಿ ಇಲ್ಲ, ಶಾಂತಿ ಯಾಕಿಲ್ಲ? ಕೊಡೋನು ಅವನೇ, ಎಂಜಾಯ್ ಮಾಡೋದು ಅವನೇ, ಕೊಡೋದು ಅವನೇ, ಭೋಗ್ತಾರನು ಅವನೇ ಅನ್ನೋದು ನಮ್ಗೆ ಗೊತ್ತಿಲ್ಲ ಅಲ್ವಾ? ನಮ್ಗೆ ಗೊತ್ತಿಲ್ಲ ಅಲ್ವಾ? ಅದಕ್ಕೆ ಅದೇ ಪ್ರಾಬ್ಲಮ್ ಆಗ್ತಾ ಇರೋದು. ಅದು ಹೇಗೆ ನಮ್ಗೆ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ.
ಹೇಗೆ ಕೊಡೋದು ಅವನೇ, ಎಂಜಾಯ್ ಮಾಡೋದು ಅವನೇ. ಯಾಕಂದ್ರೆ ಚೈತನ್ಯ ಮಹಾಪ್ರಭು ವಿಶ್ವಂಭರ, ಅವರ ಬಾಲ್ಯ ದಶೆ ಏನು, ವಿಶ್ವಂಭರ, ವಿಶ್ವವನ್ನೇ ಭರಿಸಿದವನು, ವಿಶ್ವವನ್ನೇ ಸೃಷ್ಟಿ ಮಾಡಿ ಪಾಲನೆ ಮಾಡಿ ಲಯ ಮಾಡುವವನು ಅಂತ ಅರ್ಥ ವಿಶ್ವಂಭರ. ನಾನು ನೋಡಿ ಭಗವಂತ ಯೋಚನೆ ಮಾಡೋದು, ನನ್ನ ಹೆಸರು ಯಾವಾಗ ಸಾರ್ಥಕ ಆಗುತ್ತೆ, ನಾವ್ ಹೇಳ್ತಿಲ್ವ ನಾನ್ ಈ ಕೆಲಸ ಮಾಡಿಲ್ಲ ಅಂದ್ರೆ ನನ್ನ ಹೆಸರೇ ಚೇಂಜ್ ಮಾಡ್ಬಿಡು ಅಂತ ನಾವು ಬಡಬಡಾಯಿಸ್ಬಿಡ್ತೀವಿ ಬಾಯ್ ಬಡಕು. ಕೃಷ್ಣನ್ ಹಾಗೆ ಹೇಳ್ತಾನೆ, ನಾರದರು ಹೇಳ್ತಾರೆ ಭಕ್ತಿ ದೇವಿಗೆ, ನಾನು ಪ್ರತಿ ಮನೆಯಲ್ಲೂ ಭಕ್ತಿಯನ್ನ ಸ್ಥಾಪನೆ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ನಾರದನೇ ಅಲ್ಲ. ಅವರು ಬಡಬಡಾಯಿಸೋದಲ್ಲ, ಅವ್ರು ಇರೋದನ್ನೇ ಹೇಳ್ತಾರೆ. ಪ್ರತಿಯೊಬ್ಬರ ಮನೆಯಲ್ಲಿ ಭಕ್ತಿ ದೇವಿನ ಪ್ರತಿಷ್ಠಾಪನೆ ಮಾಡ್ಬೇಕು. ಇದು ನಾರದರ ಶಪಥ. ಅದೇ ತರನೇ ಭಗವಂತನ ಶಪಥ ಮಾಡ್ತಾನೆ. ಚೈತನ್ಯ ಮಹಾಪ್ರಭು ಬಾಲ್ಯದ ಹೆಸರು ವಿಶ್ವಂಭರ, ನನ್ನ ಹೆಸರು ವಿಶ್ವಂಭರ ಅಂತ ಇಟ್ಟ ಮೇಲೆ ನಾನು ಇಡೀ ವಿಶ್ವವನ್ನೇ ಪ್ರೀತಿಯಲ್ಲಿ ಭರಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ವಿಶ್ವಂಭರನೇ ಅಲ್ಲ, ನನ್ನ ಹೆಸರಿಗೆ ಸಾರ್ಥಕತೆ ಬರೋದಿಲ್ಲ ಅಂತ ಭಗವಂತ ಪ್ರತಿಜ್ಞೆ ಮಾಡ್ತಾನೆ. ಇಡೀ ಜಗತ್ತನ್ನ ಪ್ರೇಮದಲ್ಲೇ ಮುಳುಗಿಸ್ಬೇಕು ಅಂತ, ಕೃಷ್ಣ ಪ್ರೇಮದಲ್ಲಿ, ಮತ್ಯಾವ್ದೋ ಪ್ರೇಮ ಅಂತ ಅನ್ಕೋಬಾರ್ದ ಮೇಲೆ 1942 ಲವ್ ಸ್ಟೋರಿ ಅದಲ್ಲ. ಪ್ರೇಮ ಅಂದ್ರೆ ಕೃಷ್ಣ ಪ್ರೇಮ. ಇಡೀ ಜಗತ್ತನ್ನ ನಾನು ಪ್ರೇಮದಲ್ಲೇ ಮುಳುಗಿಸ್ಬೇಕು. ಪ್ರಭು ಕಹೆ ಅಮಿ ವಿಶ್ವಂಬರ ನಾಮಧರಿ, ಅಮಿ ವಿಶ್ವಂಬರ ನಾಮಧರಿ, ನಾನು ವಿಶ್ವಂಬರ ಅಂತ ಹೆಸರು ಧರಿಸ್ಕೊಂಡ್ ಬಂದಿದ್ದೀನಿ. ನಾಮ ಸಾರ್ಥಕ ಹಯ, ನನ್ನ ನಾಮ ಸಾರ್ಥಕ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು, ಯದಿ ಪ್ರೇಮೆ ವಿಶ್ವಭರಿ, ಯದಿ ಪ್ರೇಮೆ ವಿಶ್ವಭರಿ, ಇಡೀ ವಿಶ್ವವನ್ನೇ ಪ್ರೇಮದಲ್ಲಿ ಭರಿಸ್ಬೇಕು ನಾನು, ಆವಾಗ ನನ್ನ ಹೆಸರು ವಿಶ್ವಂಬರ. ಅದಕ್ಕೋಸ್ಕರ ಚಾಂಟಿಂಗ್ ಮಾಡಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಪ್ರೇಮ ಬಂತ? ಬರ್ಲಿಲ್ಲ. ಯಾಕೆ ಬರ್ಲಿಲ್ಲ? ಏನೋ ಸ್ವಲ್ಪ ಪಾಪ ನಾಶ ಆಯ್ತು ಅಷ್ಟೇನೆ. ಹೇಳ್ತಾ 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 ತಾನಾಗಿ ಬರುತ್ತೆ. ಅದಕ್ಕೆ ದಿನಕ್ಕೆ 16 ರೌಂಡ್ ಜಪ ಮಾಡ್ಬೇಕು. ಪುರ್ಸೋತಿಲ್ಲ ನಾವೇನು ಮಾಡೋಕ್ಕಾಗಲ್ಲ, ಪುರ್ಸೋತಿಲ್ಲ ನಮ್ ಜವಾಬ್ದಾರಿ ಅಲ್ಲ ಅದು, ಭಗವಂತನ ಏನು ಮಾಡೋಕ್ಕಾಗೋದಿಲ್ಲ. ನಾನು ಕಾಲ ಆಗಿ ಬರ್ತೀನಿ, ನೀವು ಸಾಯೋರಿಗೆ ಮೃತ್ಯು ಆಗಿ ಬರ್ತೀನಿ, ಭಕ್ತಿ ಮಾಡೋರ್ಗೆ ಭಕ್ತಿ ಸೇವೆ ಆಗಿ ಬರ್ತೀನಿ. ಕಾಲಂ ಕಲಯತಾಮಸ್ಮಿ, ಎಣಿಸುವವರಲ್ಲಿ ನಾನು ಕಾಲವಾಗಿದ್ದೇನೆ. ಕಾಲಂ ಕಲಯತಾಮಸ್ಮಿ. ಯಾರು ಓತ್ಲಾ ಹೊಡ್ಕೊಂಡು ಹೋಗ್ತಾರೆ ಅವ್ರಿಗೆ ಕಾಲೋಸ್ಮಿ ಲೋಕಕ್ಷಯ ಕೃತ ಮೃತ್ಯು ಸರ್ವಾರಶ್ಚಾಹಂ. ಅಯ್ಯೋ ಅವ್ರು ಕಾಲವಾಗ್ಬಿಟ್ರು, ಅವ್ರು ಕಾಲವಾದ್ರು. ಏನಂಗಂದ್ರೆ ಹೇಳಲ್ವಾ ಪದ, ಅವ್ರು ಕಾಲವಾದರು ಅಂದ್ರೆ ಸಾವಿಗೊಳಗಾದರು ಅಂತ. ಬದುಕಿದ್ದೇನು ಪ್ರಯೋಜನ ಆಯ್ತು? ಕಾಲವಾಗ ಸಾಯಕ್ಕೊಂದಿನ ಬದುಕಿದ್ದೆ ಅಷ್ಟೇನೆ, ಒಂದಿನ ಸಾಯ್ತೀನಿ ಅಂತ ಬದುಕಿದ್ದೀನಿ ಅಂತ ಅರ್ಥ. ಎಲ್ಲರೂ ಒಂದಿನ ಸಾಯ್ತಾರೆ, ಭಕ್ತರು, ಭಕ್ತಿ ಮಾಡದೇವರು, ರಾಕ್ಷಸರು, ದುಷ್ಟರು, ಪ್ರಾಣಿಗಳು, ಪಕ್ಷಿ ಎಲ್ಲ ಒಂದಿನ ಸಾಯ್ತಾರೆ. ಸಾರ್ಥಕ ಮಾಡ್ಕೋಬೇಕು. ಭಗವಾನ್ ಚೈತನ್ಯರೇ ಹೇಳ್ತಾರೆ, ನಾನು ಹೆಸರಿಟ್ಕೊಂಡು ಸಾರ್ಥಕ ಮಾಡ್ಕೊಳ್ಳಿಲ್ಲ ಅಂತ ಅಂದ್ರೆ ನಾಮ ಸಾರ್ಥಕ ಯದಿ ಪ್ರೇಮೆ ವಿಶ್ವಭರಿ. ಜನ್ಮವನ್ನ ಸಾರ್ಥಕ ಮಾಡ್ಕೋಬೇಕು. ಸಾರ್ಥಕ ಹೇಗೆ ಮಾಡ್ಕೋಬೇಕು ಹೇಳ್ತಾರೆ, ಅಯ್ಯಪ್ಪ ನನ್ ಜನ್ಮ ಸಾರ್ಥಕ ಆಯ್ತು. ಸಾಯೋ ಟೈಮಲ್ಲಿ ನಿಮ್ ಕೊನೆ ಆಸೆ ಅಂದ್ರೆ ನನ್ ಜನ್ಮ ಸಾರ್ಥಕ ಆಯ್ತು, ಮಕ್ಳು ಮದುವೆ ಮಾಡ್ದೆ, ಸಂಪಾದನೆ ಮಾಡ್ದೆ, ಎಲ್ಲ ಮಾಡಿ ನನ್ ಜನ್ಮ ಸಾರ್ಥಕ ಆಯ್ತು. ಸಾರ್ಥಕ ಅಲ್ಲ ಅದು, ವ್ಯರ್ಥ. ಮೋಘಂ ಪಾರ್ಥ ಸಜ್ಜೀವತಿ. ಹೇ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಏವಂ ಪ್ರವರ್ತಿತಂ ಚಕ್ರಂ ನಾನ್ ವರ್ತೀಯ ಯಃ ಅಘಾಯುರಿಂದ್ರಿಯ ರಾಮೋ ಮೋಘಂ ಪಾರ್ಥ ಸಜೀವತಿ. ಅಘ ಆಯುರಿಂದ್ರಿಯ ರಾಮೋ, ಯಾರು ಇಂದ್ರಿಯ ಆರಾಮದಲ್ಲಿ ತೊಡಗಿರ್ತಾನೋ ಪಾಪಿ, ಅವನು ಬದುಕಿದ ವ್ಯರ್ಥ ಅಂತ. ಓದಿಲ್ವಾ ಗೀತೆ? ಯಾರು ಕೇಳಿ, ಇದು ಶ್ಲೋಕ ಯಾರು ಓದಿದ್ರಿ? ಇಲ್ಲಿ ಶ್ಲೋಕದ ಅರ್ಥ, ಏವಂ ಪ್ರವರ್ತಿತಂ ಚಕ್ರಂ, 3rd ಚಾಪ್ಟರ್ ಬರುತ್ತೆ. ಏವಂ ಪ್ರವರ್ತಿತಂ ಚಕ್ರಂ ನಾ ಅನುವರ್ತೀಯ, ನಾ ಅನುವರ್ತೀಯ, ಯಾರು ಅನುವರ್ತನೆ ಮಾಡೋದಿಲ್ವೋ, ರಿಪೀಟ್ ಮಾಡೋದಿಲ್ವೋ, ನಾನು ಹೇಳಿದ ಕೆಲಸ ಮಾಡೋದಿಲ್ವೋ, ಅಘಾಯುರಿಂದ್ರಿಯ ರಾಮೋ, ಸುಮ್ಮನೆ ಇಂದ್ರಿಯ ತೃಪ್ತಿ ಮುಳುಗಿಳ್ತಾನೋ, ಮೋಘಂ, ಮೋಘ ಅಂದ್ರೆ ವ್ಯರ್ಥ, ವೇಸ್ಟ್. ಮೋಘಂ ಪಾರ್ಥ, ಏ ಅರ್ಜುನ, ಸಹ ಅವನು, ಜೀವತಿ ಬದುಕಿದ್ದು ಕೂಡ ವ್ಯರ್ಥ, ಭೂಮಿಗೆ ಭಾರ.
ಒಂದೊಂದು ಶ್ಲೋಕದ ಅರ್ಥನೂ ಎಲ್ಲಿಗೋ ಎಳ್ಕೊಂಡು ಹೋಗುತ್ತೆ ನಮ್ಮನ್ನ. ಸಾಧ್ಯ ಆದಷ್ಟು ನಾವು ಅದನ್ನ ಅರ್ಥ ಮಾಡ್ಕೊಂಡು ಸಾರ್ಥಕ ಮಾಡ್ಕೋಬೇಕು, ಜೀವನ ಸಾರ್ಥಕ ಮಾಡ್ಕೋಬೇಕು. ನಾವ್ಯಾರು ಹಿರಣ್ಯಕಶಿಪು ವಂಶಸ್ಥರಲ್ಲ. ಯಾರು ಹಿರಣ್ಯಕಶಿಪು ವಂಶಸ್ಥರಿದಾರ ಇಲ್ಲಿ? ಇಲ್ಲ ಅಲ್ವಾ? ಮತ್ತೆ ಯಾಕೆ ವ್ಯರ್ಥ ಮಾಡ್ಕೋಬೇಕು, ಭಗವಂತ ದ್ವೇಷ ಮಾಡ್ಬೇಕು? ನಮ್ಮನ್ನ ಭಗವಂತ ಇಲ್ಲಿ ತಂದಿದ್ದಾನೆ ಅಂದ್ಮೇಲೆ ನಾವು ಸಾರ್ಥಕ ಮಾಡ್ಕೋಬೇಕು ಜನ್ಮವನ್ನ. ಈ ತರ ಚೈತನ್ಯ ಮಹಾಪ್ರಭು, ನಾನ್ ಸಾರ್ಥಕ ಮಾಡ್ತೀನಿ. ನನ್ನ ಹೆಸರು ಏನ್ ಹೆಸರು? ನಾಮ ಸಾರ್ಥಕಾಯ ಯದಿ ಪ್ರೇಮೆ ವಿಶ್ವಭರಿ. ಆಮಿ ವಿಶ್ವಂಬರ ನಾಮಧರಿ. ನನಗೆ ವಿಶ್ವಂಬರ ಅಂತ ಹೆಸರಿಟ್ಟಿದ್ದಾರೆ ನಮ್ಮಪ್ಪ ಅಮ್ಮ. ನಾನು ಸಾರ್ಥಕ ಮಾಡ್ಬೇಕು. ಹೇಗೆ? ಇಡೀ ಜಗತ್ತನ್ನೇ ಪ್ರೇಮದಲ್ಲಿ ಮುಳುಗಿಸ್ಬೇಕು ಅಂತ ಯೋಚನೆ ಮಾಡಿ ಚೈತನ್ಯ ಮಹಾಪ್ರಭು ತೋಟ ಒಂದೇ, ತೋಟಗಾರನ ಕೆಲಸ ಒಪ್ಕೊಳ್ತಾರೆ. ಈಗ ಜಮೀನ್ ನಂದೇ ರೀ, ಜಮೀನ್ ನಂದೇ, ನಾನೇ ಹೊಲ ಉಳ್ತಾ ಇದ್ದೀನಿ, ಯಾಕೆ ಉಳ್ಬಾರ್ದು? ಆಳನ್ನ ಯಾಕೆ ಇಟ್ಕೋಬೇಕು? ನನ್ನ ಕೆಲಸ ಮಾಡ್ತೀನಿ. ಹಾಗೆ ಭಗವಂತ ಇಡೀ ತೋಟದ ಯಜಮಾನ, ಆದ್ರೆ ನಾನು ತೋಟಗಾರನ ಕರ್ತವ್ಯ ವಹಿಸ್ಕೊಳ್ತೀನಿ. ಯಾಕಂದ್ರೆ ನಾನ್ ಮಾಡಿದ್ರೆ ತಾನೇ ಆಳುಗಳು ಕೆಲಸ ಮಾಡೋದು. ನಾನೇ ಮಾಡಿಲ್ಲ ಅಂತ ಅಂದ್ರೆ ಮಮ ವರ್ತಮಾನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಕೃಷ್ಣ ಹೇಳೋದು ಗೀತೆಯಲ್ಲಿ. ನಾನ್ ಮಾಡಿದ್ರೆ ಅಪ್ಪ ನೀವೆಲ್ಲ ಮಾಡೋದು. ಮನೇಲಿ ಅಪ್ಪನೇ ಮಾಡ್ತಿಲ್ಲ ಅಂದ್ರೆ ಮಗ ಏನ್ ಮಾಡ್ತಾನೆ ಅಲ್ವಾ? ಸೊ ಹಾಗೆ ಚೈತನ್ಯ ಮಹಾಪ್ರಭು ಸ್ವಯಂ ಕೃಷ್ಣ ಅವನದೇ ಜಗತ್ತಿಗೆ ಬಂದು, ಅವನೇ ಸೃಷ್ಟಿ ಮಾಡಿದ ಜಗತ್ತಿಗೆ ಬಂದು ಚೈತನ್ಯ ರೂಪದಲ್ಲಿ ತನ್ನ ತೋಟದಲ್ಲಿ ತಾನೇ ತೋಟಗಾರನ ಕೆಲಸ ಮಾಡಿ ನವದ್ವೀಪೆ ಆರಂಭಿಲ ಫಲೋದ್ಯಾನ ಕರ್ಮ. ನವದ್ವೀಪ ಮಾಯಾಪುರ, ನವದ್ವೀಪದಲ್ಲಿ ಕೃಷ್ಣ ತಾನೇ ಬೆಳೆಸಿದ ತೋಟದ ಹಣ್ಣುಗಳು. ಹರೇ ಕೃಷ್ಣ. ಅದಕ್ಕೆ ಅಲ್ಲಿ ನವದ್ವೀಪಕ್ಕೆ ಹೋದ್ರೆ ಅಲ್ಲಿ ಭಗವಂತನೇ ಬೆಳೆಸಿರೋ ಹಣ್ಣುಗಳು ಅವರೆಲ್ಲ. ನೋಡಿದಿರಲ್ಲ ಎಷ್ಟು ಚೆನ್ನಾಗಿ ತಿಲಕ ಹಚ್ಕೊಂಡು, ಎಷ್ಟು ಚೆನ್ನಾಗಿ ಸೀರೆ ಉಟ್ಕೊಂಡು, ಮಾತಾಜಿ ಎಷ್ಟು ಚೆನ್ನಾಗಿ ತಿಲಕ ಹಚ್ಕೊಂಡು, ಎಷ್ಟು ಬೆಳಗ್ಗೆ 3:30-4 ಗಂಟೆಗೆ ಜಪ ಮಾಡಕ್ ಶುರು ಮಾಡಿದ್ರೆ ನಾವೇನಾಗ್ಬೇಕು? ವಿದೇಶಿಯರು ಸುಮಾರು 80 ದೇಶದ ಭಕ್ತರಿದ್ದಾರೆ ಅಲ್ಲಿ. ಈ ಮಾವಿನ ಹಣ್ಣು ಮಾರ್ಕೆಟ್ಗೆ ಹೋಗ್ಬಿಟ್ರೆ ಒಂದ್ ಕಡೆಯಿಂದ ಹೇಳ್ಕೊಂಡ್ ಬರ್ತಾರೆ, ಸರ್ ಇದು ಮಲಗೋಬಾ, ಇದು ಬಾದಾಮಿ, ಇದು ರಸ್ಪುರಿ, ಇದು ಅದು ಇದು ಅಂತ. ಬೇರೆ ಬೇರೆ ಎಲ್ಲೆಲ್ಲಿಂದನೋ ಬಂದಿರೋ ಮಾವಿನ ಹಣ್ಣೆಲ್ಲ ಒಂದು ತೋಟದಲ್ಲಿ, ಬೇರೆ ಬೇರೆ ತೋಟದಲ್ಲಿ ಬೆಳೆದಿರೋ ಹಣ್ಣುಗಳು ಹೇಗೆ ಒಂದ್ ಕಡೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ, ಹಾಗೇನೆ ನವದ್ವೀಪೆ ಆರಂಭಿಲ ಫಲೋದ್ಯಾನ ಕರ್ಮ. ಚೈತನ್ಯ ಮಹಾಪ್ರಭು ಏನ್ ಮಾಡ್ತಾರೆ? ಅಲ್ಲಿ ಫಲೋದ್ಯಾನ ಮಾಡ್ತಾರೆ. ಫಲೋದ್ಯಾನ ಅಂದ್ರೆ ಹಣ್ಣಿನ ಮಾರುಕಟ್ಟೆ. ಯಾವ್ದಕ್ಕೂ ಹೋಲಿಕೆ ಮಾಡ್ತಿದ್ದಾರೆ ನೋಡಿ. ನಾವೆಲ್ಲ ಕೊಳತು ಹಣ್ಣಾಗ್ಬಿಟ್ಟಿದೀವಿ ಅಲ್ವಾ? ಭಗವಂತ ಮೇಲೆ ನಮಗೆ ಪ್ರೇಮ ಬರೋದೇ ಇಲ್ಲ ಅಲ್ವಾ? ಮಂತ್ರದ ಮೇಲೆ, ಹರಿನಾಮದ ಮೇಲೆ ನಮ್ಗೆ ಪ್ರೇಮ ಬರ್ತಾ ಇಲ್ಲ. ಟ್ರಿಪ್ ಎಷ್ಟೋ ಜನ ಹೇಳ್ತಾರೆ, ಟ್ರಿಪ್ ಬಂದಾಗ ಬರ್ತೀವಿ ನಾವು. ಟ್ರಿಪ್ ನಾವು ಮಾಯಾಪುರ ಟ್ರಿಪ್ ಹೋಗ್ತಿದೀವಿ, ಅಲ್ಲಿ 2 ದಿನ 3 ದಿನ ನೋಡ್ಕೊಂಡ್ ಬರೋದಕ್ಕೆ. ಅಲ್ಲಿ ನೋಡ್ಕೊಂಡು ಮತ್ತೆ ವಾಪಸ್ ಬಂದು ಇಲ್ಲಿ ಅದೇ ಅಲ್ಲಿ ನೋಡಿ ಕಲ್ತ್ಕೋಬೇಕು. ಎಷ್ಟು ಚೆನ್ನಾಗಿ ಅವರು ಧೋತಿ ಕುರ್ತಾ ಹಾಕೊಂಡ್ ಬರ್ತಾರೆ, ಫಾರಿನ್ ಡಿವೋಟೀಸ್. ನಾವು ಫಾರಿನ್ ಡಿವೋಟೀಸ್, ಫಾರಿನ್ ಭಕ್ತ ಅಂತ ಹೇಳ್ಬಾರ್ದು. ಏನೋ ಅವ್ರ ಕರ್ಮ ವಿದೇಶದಲ್ಲಿ ಹುಟ್ಟಿದ್ದಾರೆ ಅಷ್ಟೇನೆ, ಮಲೇಷ್ಯಾ ದೇಶದಾಗೆ. ಬಟ್ ಪ್ರೇಮ ಇದೆಯಲ್ಲ ಒಳಗಡೆ. ಈಗ ಕೆಸರಲ್ಲಿ ತಾನೇ ತಾವರೆ ಹೂವು ಬೆಳೆಯೋದು, ಕೆಸಲ್ ತಾನೆ. ಮತ್ತೆ ಭಗವಂತನ ತಲೆಗೆ ಮುಡ್ಸೋದಿಲ್ವ ಅದನ್ನ? ಕೆಸಲು ಬೀಳ್ದಿದೆ ಅಂದ್ಬಿಟ್ಟು ಏನಾದ್ರು ಬಿಸಾಕ್ತಿವ ನಾವು? ಇಲ್ಲಲ್ಲ. ಹಾಗೇನೆ ವಿದೇಶದ ಎಷ್ಟೋ ಜನಕ್ಕೆ ಇಸ್ಕಾನ್ ಅಂದ್ರೆ ಅದು ಫಾರಿನ್ ಟೆಂಪಲ್ ಅಲ್ವಾ? ಅದು ಅದೇ ಫಾರಿನ್ ಫಂಡ್ ಬರುತ್ತೆ ಹೋಗುತ್ತೋ ಗೊತ್ತಿಲ್ಲ, ಏನು ಹೇಳ್ತಾರೆ, ಫಾರಿನ್ ಫಂಡ್ ಬರುತ್ತೆ ಇಲ್ಲ ಫಾರಿನ್ ಫಂಡ್ ಹೋಗುತ್ತೆ. ಇಷ್ಟು ಬಿಟ್ರೆ ಬೇರೆ ಮಾತಾಡಲ್ಲ ಜನಗಳು, ಅಜ್ಞಾನಿಗಳು, ಮೂಢರು. ಅವ್ರಿಗೆ ಎಲ್ಲಿಂದ ಬರುತ್ತೆ ಕೃಷ್ಣ ಪ್ರೇಮ? ಕೃಷ್ಣ ಪ್ರೇಮ ಅಂದ್ರೆ ಏನು ಹೋಗ್ಲಿ ಗೊತ್ತಿದೆ ಅವರಿಗೆ? ಅವ್ರನ್ನ ಬಿಡಿ ಹೋಗ್ಲಿ, ಕಾಶಿ ವಾರಣಾಸಿಲಿ ಮಾಯಾವತಿ ಸನ್ಯಾಸಿಗಳಿಗೆ ಗೊತ್ತಿಲ್ಲ. ಮಹಾಪ್ರಭುಗೆ ಟಾಂಗ್ ಕೊಡ್ತಾರೆ, ಏನ್ರಿ ನೀವು ಸನ್ಯಾಸಿಗಳಾಗಿ ಹಾಡ್ಕೊಂಡು ಕುಣ್ಕೊಂಡು ಏನಿದು ನಿಮ್ದು ಅಂತ. ಇನ್ನು ನಮ್ಮ ಕತೆ ಬಿಡಿ. ಅಂಥವ್ರಿಗೆ ಖಂಡಿತ ಕೃಷ್ಣ ಪ್ರೇಮ ಅನ್ನೋದು ಬರೋದೇ ಇಲ್ಲ. ಎಷ್ಟು ಜನ್ಮಕ್ಕಾದ್ರು. ಹುಟ್ಟು ಸಾವು ಸುಮ್ಮನೆ ಬೇರೆ ಕೆಲಸ ಇಲ್ಲ ಅವ್ರಿಗೆ. ಬರ್ತಾರೆ, ಇಲ್ಲಿ ಇರ್ತಾರೆ, ಹೋಗ್ತಾರೆ, ಬರ್ತಾರೆ ಹೋಗ್ತಾರೆ, ಬರ್ತಾರೆ ಹೋಗ್ತಾರೆ.
ನಾವು ಬಂದು ಹೋಗಕ್ಕಲ್ಲ ಇಲ್ಲಿರೋದು, ಬಂದಿದೀವಿ ಹೇಗಾದ್ರೂ ಮಾಡಿ ಒಂದ್ಸಲ ಶಾಶ್ವತವಾಗಿ ಹೊರಟೋಗ್ಬಿಡ್ಬೇಕು, ಮತ್ತೆ ಬಂದು ಹೋಗೋ ಬಿಸ್ನೆಸ್ ಇಟ್ಕೋಬಾರ್ದು ನಾವು. ಏತ ಚಿತ್ತಿ ಲೈಲಾ ಪ್ರಭು ಮಾಲಕಾರ ಧರ್ಮ ನವದ್ವೀಪೆ ಆರಂಭಿಲ ಫಲೋಧ್ಯಾನ ಕರ್ಮ. ಹೀಗೆ ಕೃಷ್ಣ ಒಂದು ವೃಕ್ಷವನ್ನ, ಕಲ್ಪವೃಕ್ಷವನ್ನ ಗೋಲೋಕದಿಂದ ತಗೊಂಬಂದು ಇಲ್ಲಿಟ್ರು. ಯಾವುದು? ಪ್ರೇಮ. ಆ ಪ್ರೇಮದ ಮರವನ್ನ ಇಲ್ಲಿಟ್ರು. ಆದ್ರೆ ಒಂಟೆಗೆ ಏನ್ ಬೇಕಿತ್ತು? ಹಣ್ಣು ಬೇಡ ಒಂಟೆಗೆ, ಅದಕ್ಕೆ ಮುಳ್ಳು ಬೇಕು ಅಲ್ವಾ? ಒಂಟೆ ಏನ್ ತಿನ್ನುತ್ತೆ? ಮುಳ್ಳು ತಿನ್ನುತ್ತೆ. ದುಂಬಿಗೆ ಏನ್ ಬೇಕು? ಹೂವು ಬೇಕು, ರಸ ಬೇಕು. ಕೀಟಕ್ಕೆ ಏನ್ ಬೇಕು? ಗಾಯ. ಅದು ಕೀಟ ಯಾವಾಗಲೂ ಗಾಯ ಹುಡ್ಕೊಂಡು ಹೋಗ್ತಿರುತ್ತೆ, ನೊಣ, ಸೊಳ್ಳೆಗಳು ಅಲ್ವಾ? ಅದಕ್ಕೆಂತ ಹೂವಿನ ರಸ ಬೇಕಾ? ಅದಕ್ಕೇನಾದ್ರು ನೀವು ತಗೊಂಡೋಗಿ ಕೀಟನ ಹೂವು ಮೇಲೆ ಇಟ್ರೆ, ಇಲ್ಲ ಅದು ಮುಳ್ಳು ಮೇಲೆ ಕುತ್ಕೊಳ್ಳುತ್ತೆ, ಇಲ್ಲ ಗಾಯದ ಮೇಲೆ ಕುತ್ಕೊಳ್ಳುತ್ತೆ, ಅದಕ್ಕೆ ಅಷ್ಟೇ ಗೊತ್ತಿರೋದು. ಆದ್ರೆ ದುಂಬಿ ಗಾಯದ ಮೇಲೆ ಕೂತ್ಕೊಳುತ್ತಾ? ಅದು ಹೂವಿನ ಮೇಲೆ ಕೂತ್ಕೊಂಡು ಹೂವಿನ ರಸವನ್ನು ಇರುತ್ತೆ. ಹಾಗೆ ನಾವು ಆಗಬೇಕು. ಏನಾಗ್ಬೇಕು? ಗಾಯದ ಮೇಲೆ ಕೂತ್ಕೊಳ್ಳೋದಾಗ್ಬಾರ್ದು, ನಾವು ಹೂ ಮೇಲೆ ಕೂತ್ಕೋಬೇಕು. ಭಗವಂತ ಗೋಲೋಕದಿಂದ ಒಂದು ಕಲ್ಪವೃಕ್ಷವನ್ನು ತಗೊಂಡು ನೆಟ್ಟಿದ್ದಾನೆ. ತಾನೇ ನೆಟ್ಟು, ತಾನೇ ಅದನ್ನ ವ್ಯವಸಾಯ ಮಾಡಿ, ತಾನೇ ನೀರು ಹಾಕಿ, ತಾನೇ ಗೊಬ್ಬರ ಹಾಕಿ, ತಾನೇ ಕಳೆ ಕಿತ್ತು, ತಾನೇ ಫಲವನ್ನು ಅನುಭವಿಸ್ತಾರಲ್ಲ, ಆಗ ಜನ ಫಾಲೋ ಮಾಡ್ತಾರೆ. ಯದ್ಯದ್ ಆಚರತಿ ಶ್ರೇಷ್ಠ, ಕೃಷ್ಣ ಗೀತೆಯಲ್ಲಿ ಏನು ಹೇಳಿದರೋ ಅದನ್ನೇ ಮಾಡಿ ತೋರಿಸ್ತಾನೆ. ಭಗವಂತ ಸುಮ್ಮನೆ ಏನೋ ಹೇಳೋದಕ್ಕಷ್ಟೇ ಅಲ್ಲ, ಹೇಳಿದ್ದನ್ನ ಮಾಡಬೇಕು, ಮಾಡಿದ್ದನ್ನ ಹೇಳಬೇಕು. ಅದಕ್ಕೋಸ್ಕರ ಚೈತನ್ಯ ಮಹಾಪ್ರಭು ಬಂದು ಒಂದು ಪ್ರೇಮದ ಕಲ್ಪವೃಕ್ಷವನ್ನ ಇಲ್ಲಿ ನೆಟ್ಟು, ಅದಕ್ಕೆ ಏನ್ ಮಾಡ್ತಾರೆ? ಭಕ್ತಿ ಕಲ್ಪತರು ರೋಪಿಲ ಸಿಂಚಿ ಇಚ್ಛಾಪಾನಿ. ಇಚ್ಛಾಪಾನಿ ನೀರನ್ನ ಸಿಂಪಡಣೆ ಮಾಡ್ತಾರೆ ಆ ಕಲ್ಪವೃಕ್ಷಕ್ಕೆ, ಭಕ್ತಿಗೆ. ನಾವು ಭಕ್ತಿಗೆ ಏನ್ ಸಿಂಪಡಣೆ ಮಾಡ್ಬೇಕು? ಭಕ್ತಿ ಬೆಳಿಬೇಕಾ ನಾವೇನ್ ಹಾಕ್ಬೇಕು? ನಮ್ಮಲ್ಲಿ ಭಕ್ತಿ ಇದೆ, ಪ್ರೇಮ ಇದೆ ಒಳಗಡೆ. ಬೀಜದಲ್ಲಿ ಹೆಂಗೆ ಶಕ್ತಿ ಇರುತ್ತೋ, ದೊಡ್ಡ ಮರ ಆಗೋ ಶಕ್ತಿ ಇರುತ್ತೋ, ಹಾಗೆ ಪ್ರತಿಯೊಬ್ಬರ ಹೃದಯದಲ್ಲೂ ಪ್ರೇಮ ಇದೆ. ಅದ್ ಬೆಳಿಬೇಕಾದ್ರೆ ಏನ್ ಮಾಡ್ಬೇಕು ನಾವು? ಗುರು ಕೃಷ್ಣ ಪ್ರಸಾದೆ ಪಾಯ್ ಭಕ್ತಿಲತಾ ಬೀಜ, ಬ್ರಹ್ಮಾಂಡ ಪ್ರಮಿತೆ ಕೋನ ಭಾಗ್ಯವಾನ್ ಜೀವ. ಗುರು ಕೃಷ್ಣರ ಕೃಪೆ ಬೇಕು, ಇಲ್ಲಾಂದ್ರೆ ಬೆಳೆಯೋದಿಲ್ಲ ಅದು. ಇರುತ್ತೆ, ಅದರ ಶಕ್ತಿ ಇದೆ ಬೀಜದಲ್ಲಿ. ಆದ್ರೆ ನಾವು ಅದನ್ನ ಭೂಮಿಗೆ ಹಾಕ್ಲಿಲ್ಲ, ಅದನ್ನ ತಗೊಂಡೋಗಿ ನಾವು ಕಬೋರ್ಡಲ್ಲಿ ಇಟ್ಬಿಟ್ಟು ಬೀಗ ಹಾಕ್ಬಿಟ್ಟಿದೀವಿ, ಬೆಳೀತಾ ಅದು? ಬರೋದಿಲ್ಲ, ಬರೋದಿಲ್ಲ, ಬರೋದಿಲ್ಲ. ಅದಕ್ಕೆ ಈ ಎಲ್ಲಾ ಕ್ರೆಡಿಟ್ ಯಾರಿಗೆ ಹೋಗ್ಬೇಕು? ಚೈತನ್ಯ ಮಹಾಪ್ರಭು ಬರೋಕ್ ಮುಂಚೆನೆ ಮೊದ್ಲೇನ್ ಮಾಡ್ತಾರೆ ಗೊತ್ತಾ? ಚೈತನ್ಯ ಬರೋಕ್ ಮುಂಚೆ, ಭಗವಂತ ಬರೋಕ್ ಮುಂಚೆ ಭಗವಂತನ ಅಪ್ಪ ಅಮ್ಮನ್ ಕಳಿಸ್ಬೇಕಲ್ವಾ? ಯಶೋಧ ನಂದಗೋಪುರ ಕಳಿಸ್ಬೇಕಲ್ವಾ ಭೂಮಿಗೆ? ಹಾಗೇನೆ ಮಾಧವೇಂದ್ರ ಪುರಿಯವರು ಬಂದ್ರು. ಯಾರು ಈ ಮಾಧವೇಂದ್ರ ಪುರಿಯವರು? ಚೈತನ್ಯ ಮಹಾಪ್ರಭುಗಳ ದೀಕ್ಷಾ ಗುರುಗಳಿದಾರಲ್ಲ, ಈಶ್ವರ ಪುರಿಯವರು, ಅವರ ಗುರು, ಪರಮ ಗುರು. ಮಾಧವೇಂದ್ರ ಪುರಿಯವರು ಬಂದ ಮೇಲೆ ಮಧ್ವ ಸಂಪ್ರದಾಯದಲ್ಲಿ, ಅಂದ್ರೆ ಮಧ್ವಾಚಾರ್ಯರ ಆದ್ಮೇಲೆ ಬರುವಂತ ಸಂಪ್ರದಾಯ. ಸೊ ಮಧ್ವ ಫಾಲೋವರ್ಸ್, ಮಧ್ವ ಪರಂಪರೆನೆ. ಸೊ ಮಧ್ವಾಚಾರ್ಯರು ಬಂದ ಮೇಲೆ ಅವರ ಪರಂಪರೆಯಲ್ಲಿ ಬಂದ್ರು ಮಾಧವೇಂದ್ರ ಪುರಿ. ಮಾಧವೇಂದ್ರ ಪುರಿಯವರು ಬರೋಕ್ ಮುಂಚೆ ತನಕನು ನಾವು ರಾಧಾ ರಾಣಿಯ ಬಗ್ಗೆ ನಮಗೇನು ಗೊತ್ತಿಲ್ಲ. ಬರೀ ಕೃಷ್ಣ 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 ಅಷ್ಟೇ ನಮ್ಗೆ ಗೊತ್ತಿದ್ದು. ಎಲ್ಲಿ ಯಾವಾಗ 12, 13, 14ನೇ ಶತಮಾನ ತನಕ. ಅದಕ್ಕೂ ಮುಂಚೆ ಹೋದ್ರೆ ನಾರಾಯಣ ಅಷ್ಟೇ, ವಿಷ್ಣು ನಾರಾಯಣ. ಕೃಷ್ಣನ ಬಗ್ಗೆ ನಮ್ಗೇನು ಗೊತ್ತಿಲ್ಲ. ಗೋಲೋಕದ ಬಗ್ಗೆ ನಮಗೆಲ್ಲೂ ನಾವು ಯೋಚನೆ ಮಾಡಕ್ಕೆ ಆಗ್ತಿರ್ಲಿಲ್ಲ. ಮಾಧವೇಂದ್ರ ಪುರಿ ಅವ್ರು ಬಂದ ಮೇಲೆ ಹೇಳಿದ್ರು, ಅರೇ ಕೃಷ್ಣ ಗೋಲೋಕಧಾಮಿ ನಿಜಧಾಮ್ನಿ, ನಮ್ಮ ಸ್ವಧಾಮ ಗೋಲೋಕ, ಅಲ್ಲಿ ಕೃಷ್ಣ ಯಜಮಾನ. ಆದ್ರೆ ಆ ಯಜಮಾನನಿಗೊಬ್ಬಳು ಯಜಮಾನಿ ಇದ್ದಾಳೆ, ಅವಳೆ ಶ್ರೀಮತಿ ರಾಧಾರಾಣಿ. ಅನಯಾರಾಧಿತ ನೂನಂ ಭಗವಾನ್ ಹರಿರೀಶ್ವರ. ಯಾರು ಭಗವಾನ್ ನಾರಾಯಣ ಕೃಷ್ಣನು ಕೂಡ ಆರಾಧನೆ ಮಾಡ್ತಾನೋ ಆ ಪರದೇವತಾ ಶ್ರೀಮತಿ ರಾಧಾರಾಣಿ ಅಂತ ತೋರಿಸ್ಕೊಟ್ಟಿದ್ದು ಶ್ರೀ ಮಾಧವೇಂದ್ರ ಪುರಿ. ಅದಕ್ಕೆ ರಾಧಾರಾಣಿ ಪ್ರೇಮ ಕೃಪೆ ಇಲ್ಲ ಅಂದ್ರೆ ನಮ್ಗೆ ಕೃಷ್ಣ ಪ್ರೇಮ ಪ್ರಾಪ್ತಿ ಆಗೋದಿಲ್ಲ.
ಜಯ ಶ್ರೀ ಮಾಧವಪುರಿ ಕೃಷ್ಣ ಪ್ರೇಮ ಪೂರ. ಕೃಷ್ಣ ಪ್ರೇಮ ಬೇಕಾ? ಹಾಗಾದ್ರೆ ನೀವು ರಾಧಾರಾಣಿ ಭಕ್ತಿ ಮಾಡ್ಬೇಕು. ಅರೆ ರಾಧಾರಾಣಿ ಭಕ್ತಿ ಹೇಗ್ ಮಾಡೋದು ರೀ? ನಮ್ಗೆ ರಾಧಾರಾಣಿ ಭಕ್ತಿ ಗೊತ್ತಿಲ್ಲ ನಮಗೆ. ರಾಧಾರಾಣಿ ಪರದೇವತ, ಅಂದ್ರೆ ಕೃಷ್ಣನನ್ನೂ ಕೂಡ ವಶ ಮಾಡ್ಕೊಳ್ಳೋಷ್ಟು ಶಕ್ತಿ ಇದೆ ರಾಧಾರಾಣಿಗೆ. ಅಷ್ಟು ಶಕ್ತಿ ಕೊಟ್ಟಿದ್ದು ಯಾರು? ಕೃಷ್ಣನೇ. ಅವನೇ ಹಗ್ಗ ಕೊಟ್ಟು ಕಟಾಕು ಅಂತ ಹೇಳತಾರ. ಅವನೇ ಶಕ್ತಿ ಕೊಟ್ಟು, ಯಾಕಂದ್ರೆ ರಾಧಾರಾಣಿ ಭಗವಂತನ ಅಂತರಂಗ ಶಕ್ತಿ, ಭಗವಂತನಿಗೆ ಆನಂದವನ್ನು ಕೊಡುವಂತ ಶಕ್ತಿ, ಲಾದಿನಿ ಶಕ್ತಿ ಶ್ರೀಮತಿ ರಾಧಾರಾಣಿ. ಕೃಷ್ಣನೇ ಶ್ರೀಮತಿ ರಾಧಾರಾಣಿಗೆ ಶಕ್ತಿ ಕೊಟ್ಟು, ಅಂದ್ರೆ ಏನ್ ಶಕ್ತಿ? ಪ್ರೇಮ. ಆ ಪ್ರೇಮದ ಬಲೆಗೆ ಕೃಷ್ಣನೇ ಬೀಳ್ತಾನೆ. ಅಂದ್ರೆ ಕೃಷ್ಣನನ್ನು ಬಲೆಗೆ ಬೀಳಿಸುವಂತಹ ಮೋಹಕ ಮೋಹಿನಿ, ಮದನ ಮೋಹನ ಮೋಹಿನಿ ಶ್ರೀಮತಿ ರಾಧಾರಾಣಿ. ಹೀಗೆ ಶ್ರೀಮ ಭಗವಂತ ಮಾಧವೇಂದ್ರ ಪುರಿಯವರ ಮೂಲಕ ಮೊದಲನೇ ಭಕ್ತಿ ಬೀಜವನ್ನ ಹಾಕಿಸ್ತಾರ ಈ ಕಲಿಯುಗದಲ್ಲಿ. ಮಾಧವೇಂದ್ರ ಪುರಿಯವರು ಕೃಷ್ಣ ಪ್ರೇಮದ ಮೊದಲನೆಯ ಬೀಜ. ಇವರು ಮಧ್ವಾಚಾರ್ಯ ಪರಂಪರೆಯಲ್ಲಿ ಬಂದವರು. ಇಸ್ಕಾನ್ ಕೂಡ ಬ್ರಹ್ಮ ಮಾಧ್ವ ಗೌಡಿಯ ಸಂಪ್ರದಾಯ. ನಮ್ಮದು ಕೂಡ ಮಧ್ವಾಚಾರ್ಯ ಪರಂಪರೆ ಇಲ್ಲದೆ ಬಂದಿದ್ದಲ್ಲ. ಹೊಸದಾಗಿ ಸೃಷ್ಟಿಯಾಗಿರೋದಲ್ಲ. ಶ್ರೀಲ ಪ್ರಭುಪಾದ ಏನೋ ಹೊಸದಾಗಿ ಸೃಷ್ಟಿ ಮಾಡಿದ್ದಲ್ಲ, ಇದು ಪರಂಪರೆಯಿಂದ ಬಂದಿದೆ. ಅದನ್ನ ತೋರ್ಸ್ಕೊಟ್ರು ನಮ್ಗೆ ಅಷ್ಟೇನೆ. ಹ್ಮ್ 3 ವರ್ಷ ತನಕ ಮಗು ಚೆನ್ನಾಗಿ ಆಟ ಆಡ್ಕೊಂಡು, ಅಮ್ಮನ ಹತ್ರ ಅಪ್ಪನ ಹತ್ರ ಆಟ ಆಡ್ಕೊಂಡು ಕಿಲ ನಕ್ಕೊಂಡಿತ್ತು. 3 ವರ್ಷ ಆದ್ಮೇಲೆ ಅಮ್ಮ ಏನ್ ಮಾಡ್ತಾಳ? ಆ ತಿದ್ದು ಅಂತ ಹೇಳ್ಕೊಡ್ತಾಳೆ ಅಮ್ಮ. ಆಗ ಮಗು ಯೋಚನೆ ಮಾಡುತ್ತೆ, ಇದು ಏನಪ್ಪಾ ಇದು ಹೊಸದು, ಇಷ್ಟ ದಿನ ಇಲ್ದೇ ಇರೋದು ಇನ್ನಾಗಿನ ಶುರು ಮಾಡ್ಕೊಂಡ್ಬಿಟ್ಲೆ ನಮ್ಮಮ್ಮ. ಇಷ್ಟ ದಿನ ಬರೀ ತಿನ್ಸ್ಕೊಂಡು ಕುಡಿಸ್ಕೊಂಡು ಆಟ ಆಡ್ಸ್ಕೊಂಡು ಇದ್ಲು, ಈಗ ಆ ತಿದ್ದು ಅಂತ ಬರೀ ಹೇಳ್ತಾ ಇದ್ದಾಳೆ. ಅಂದ್ರೆ ಹೊಸದೇನಲ್ಲ ಅದು, ಎಲ್ರು ಮಾಡ್ಬೇಕಾಗಿರೋದೆ. ನಿನ್ ಗೊತ್ತಿರಲಿಲ್ಲ ಇಷ್ಟ ದಿನ ಆಟ ಆಡ್ಕೊಂಡಿದ್ದೆ, ಇವಾಗ ಹೇಳ್ಕೊಡ್ತಾ ಇದೀನಿ ಅಂತ ಹೇಳ್ಕೊಳಲ್ವಾ? ಹಾಗೆ ಅಲ್ಲಪ್ಪ, ನಿನಗೆ ಹೊಸದ್ ಅನಿಸ್ಬೋದು, ನೀನು ಅದನ್ನೇ ಓದಬೇಕು, ನಿಮ್ಮ ಅಪ್ಪನೂ ಅದನ್ನೇ, ನಿಮ್ ತಾತ ನಿಮ್ ಮುತ್ತಾತ ಎಲ್ಲರೂ ಅದನ್ನೇ ಓದ್ಕೊಂಡು ಬಂದಿದ್ದು. ಅದೇ ತರನೇ ಶ್ರೀಲ ಪ್ರಭುಪಾದರು ಎಲ್ರು ಭಕ್ತಿ ಮಾಡ್ಕೊಂಡ್ ಬಂದಿದ್ದು. ಈಗ ಹೊಸದಾಗಿ ಇಸ್ಕಾನ್ ಅಂತ ಸೃಷ್ಟಿ ಮಾಡಿದ್ರಿ, ಸ್ಥಾಪನೆ ಮಾಡಿ ಆ ಸಂಪ್ರದಾಯವನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂತ ಒಂದು ಇನ್ಸ್ಟಿಟ್ಯೂಷನ್ ಸ್ಥಾಪನೆ ಮಾಡಿದ್ರು, ಸ್ಕೂಲ್. ಇಸ್ಕಾನ್ ಅಂದ್ರೆ ಬರೀ ದೇವಸ್ಥಾನ ಮಾತ್ರ ಅಲ್ಲ. ಇಸ್ಕಾನ್ ದೇವಸ್ಥಾನ ಹೌದು, ಒಂದು ಸ್ಕೂಲ್ ಆಫ್ ಫಿಲಾಸಫಿ, ದ್ವೈತ ಫಿಲಾಸಫಿ. ಶಂಕರಾಚಾರ್ಯರ ಅದ್ವೈತ ಅಲ್ಲ, ರಾಮಾನುಚಾರ್ಯರ ವಿಶೇಷ ಅದ್ವೈತನೂ ಅಲ್ಲ, ಇದು ಮಧ್ವಾಚಾರ್ಯರ ದ್ವೈತ ಫಿಲಾಸಫಿ. ಇದನ್ನ ಈ ಪರಂಪರೆಯಲ್ಲಿ ಬಂದಂತ ಶ್ರೀಲ ಮಾಧವೇಂದ್ರ ಪುರಿ ಅವರು ಮಹಾಸನ್ಯಾಸಿ, ದೊಡ್ಡ ಸನ್ಯಾಸಿ. ಅವರು ವೃಂದಾವನದಲ್ಲಿ ಇದ್ದಂತಹ ಒಬ್ಬ ಸನ್ಯಾಸಿ ಅವರು. ಸೊ ಅವರು ಜಗತ್ತಿಗೆ ಕೃಷ್ಣ ಪ್ರೇಮವನ್ನ ಪ್ರಚಾರ ಮಾಡುವ ಕೈಂಕರ್ಯವನ್ನ ತೊಟ್ರು. ಅವರ ಶಿಷ್ಯ ಯಾರು? ಈಶ್ವರ ಪುರಿ ಅವರು. ಮಾಧವೇಂದ್ರ ಪುರಿ ಅವರ ಶಿಷ್ಯ ಏನ್ ಮಾಡಿದ್ರು, ಆ ಬೀಜಕ್ಕೆ ಒಂದು ಸಣ್ಣ ಮೊಳಕೆ, ಆಯ್ತಾ? ಆಮೇಲೆ ಅವರ ಶಿಷ್ಯ ಆಗಿ ಬಂದ್ರು ಚೈತನ್ಯ ಮಹಾಪ್ರಭು. ಹರೇ ಕೃಷ್ಣ. ಥ್ಯಾಂಕ್ ಯು. ಓಕೆ ಓಕೆ, ಅವರ ಪರಂಪರೆಯಲ್ಲಿ ಬಂದವರು ಶ್ರೀ ಈಶ್ವರ ಪುರಿ ಅವರು. ಆ ಬೀಜದ ಮೊದಲನೇ ಬೀಜ ಮಾಧವೇಂದ್ರ ಪುರಿ, ಆ ಬೀಜದ ಸಣ್ಣ ಮೊಳಕೆ ಈಶ್ವರ ಪುರಿ ಅವರು. ಆ ಮೊಳಕೆ ಬಂದ್ಮೇಲೆ ಆತರ ಮುಖ್ಯ ಕಾಂಡ ಏನಿದೆಯಲ್ಲ, ಪಿಲ್ಲರ್, ಅದು ಶ್ರೀ ಚೈತನ್ಯ ಮಹಾಪ್ರಭು. ಆಯ್ತಾ? ನೋಡಿ, ಭಗವಂತನೇ ಸಾಕ್ಷಾತ್ ಬಂದು ಇನ್ನೊಬ್ಬರ ಮೂಲಕ ಬೀಜವನ್ನ ಹಾಕ್ಸಿ, ಆ ಬೀಜಕ್ಕೆ ತಾನು ಕಾಂಡವಾಗಿ ನಿಂತ್ಕೊಂಡು ಅದು ಬೆಳೆದು ಹೆಮ್ಮರ ಆಗಿ ಅಸಂಖ್ಯಾತ ರೆಂಬೆ ಕೊಂಬೆಗಳು ಎಲೆಗಳೆಲ್ಲ ಚಿಗುರ್ಬಿಡ್ತು. ಇದೇ ಭಕ್ತಿ ವೃಕ್ಷ. ಇದನ್ನೇ ಭಕ್ತಿ ವೃಕ್ಷ ಅಂತ ಕರೆಯೋದು. ಭಕ್ತಿ ವೃಕ್ಷ ಮಾಡಿ ಅಂತ ಯಾಕೆ ಹೇಳ್ತಾರೆ? ಮನೆಯಲ್ಲಿ ಭಕ್ತಿ ವೃಕ್ಷ ಮಾಡಿ, ನೀವು ಪಿಲ್ಲರ್ ಆಗಿ ನಿಂತ್ಕೊಳ್ಳಿ, 4 ಜನನ ಸೇರಿಸಿ ಮನೇಲಿ ಕೂರ್ಸಿ, ಅವ್ರಿಗೇನೋ ಒಂದು ಶ್ಲೋಕದ ಅರ್ಥ ಹೇಳಿ, ಒಂದು ರೌಂಡ್ ಜಪ ಮಾಡಿಸಿ, ಒಂದಿಷ್ಟು ಪ್ರಸಾದ ಕೊಡಿ, ಕಳಿಸಿ, ಆಯ್ತು, ಒಂದು ಚಿಗುರು ಬಂತು ಅಲ್ಲಿ.
ಅದ್ರಲ್ಲಿ ಯಾವ್ದೋ ಒಂದು ಎಲೆ ಚಿಗುರುತ್ತೆ, ಎಲ್ಲಾ ಚಿಗುರಬೇಕು ಅಂತ ಏನಿಲ್ಲ, ಆಗೋದು ಇಲ್ಲ ಅದು. ನಿಮ್ ಮನೆಗೆ ಒಂದು 10 ಜನ ಕರೆಸಿ ಪ್ರತಿ ತಿಂಗಳು ಅಥವಾ ಅದ್ ಸಾಧ್ಯ ಆದ್ರೆ ಪ್ರತಿ ವಾರ ಮಾಡಿ, ಯಾವ್ದೋ ಒಂದು ವಾರ ಗುರುವಾರ ಬನ್ನಿ ಇವತ್ತು ಲಕ್ಷ್ಮೀ ಪೂಜೆ ಮಾಡ್ತೀವಿ ಅಂತಾನೆ ಕರೀರಿ. ಅಲ್ಲಿ ಸಣ್ಣದಾಗ ಒಂದು ಲಕ್ಷ್ಮಿ ಫೋಟೋ ಇಡಿ, ಬೇಕಿದ್ರೆ ನಾವು ರೆಕಮೆಂಡ್ ಮಾಡೋದಿಲ್ಲ, ಭಗವಂತನ ಫೋಟೋ ಇಡಿ, ರಾಧಾ ಮಾಧವ್ ಫೋಟೋ. ಜನಗಳಿಗೆ ಲಕ್ಷ್ಮಿ ಅಂದ್ರೆ ಓಡ್ ಬರ್ತಾರೆ, ಲಕ್ಷ್ಮಿ ಅಂದ್ರೆ ಓಡ್ ಬರ್ತಾರೆ, ಯಾಕಂದ್ರೆ ಲಕ್ಷ್ಮಿ ಬೇಕು ಅವ್ರಿಗೆ, ದುಡ್ಡು. ಹಾ, ಲಕ್ಷ್ಮೀ ಪೂಜೆನಾ, ಏನು ಗರಿ ಗರಿ ರೇಷ್ಮೆ ಸೀರೆ ಉಟ್ಕೊಂಡ್ ಬರ್ತಾ ಬೇಕಿದ್ರೆ. ಭೌತಿಕ ಜನರು, ಭಕ್ತರೆಲ್ಲ ಹೇಳ್ತಾರೆ, ನಾನು ಭಕ್ತರ ಬಗ್ಗೆ ಮಾತಾಡ್ತಾ ಇಲ್ಲ. ಭೌತಿಕ ಜನಗಳಿಗೆ ಏನ್ ಬೇಕು, ದುಡ್ಡು ಬೇಕು. ಅವರಲ್ಲೂ ಕೃಷ್ಣ ಪ್ರೇಮ ಇದೆ, ಚಿಗುರುತ್ತೆ ಅದು, ನಾವು ಸರಿಯಾಗಿ ನೀರ್ ಹಾಕಿದ್ರೆ. ಆತರ ಭಕ್ತಿ ವೃಕ್ಷ ಮಾಡಿ ಮನೇಲಿ ಒಂದು 5-10 ಜನ ಸೇರಿಸಿ ಒಂದು ಭಗವದ್ಗೀತೆ ಶ್ಲೋಕ ಹೇಳಿ ಆಯ್ತು. ಭಗವಂತ ಎಲ್ಲಿ ಇದ್ದಾನೆ ಅಲ್ಲಿ ಲಕ್ಷ್ಮಿನ ಬರಲ್ವಾ? ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ. ಮೊದಲನೇದು ತತ್ರ ಶ್ರೀ, ಅಲ್ಲಿ ಲಕ್ಷ್ಮಿ ಇರ್ತಾಳೆ ಅಂತ. ಅವಾಗ ಎಲ್ರಿಗೂ ಪ್ರಸಾದ ಕೊಡಿ. ನೆಕ್ಸ್ಟ್ ಅನೌನ್ಸ್ ಮಾಡಿ, ನೆಕ್ಸ್ಟ್ ಮುಂದಿನ ವಾರ ಇದೇ ಶುಕ್ರವಾರ ಸಂಜೆ ಇಲ್ಲೇ ಒಂದು ಕಾರ್ಯಕ್ರಮ, ಸತ್ಸಂಗ ಕಾರ್ಯಕ್ರಮ, ಪೂಜೆ ಮಾಡೋಣ, ನೀವೆಲ್ಲರೂ ತಪ್ಪದೆ ಬನ್ನಿ. ಸೊ ಈ ತರ ಒಂದು 4 ವಾರ 6 ವಾರ ಮಾಡಿ ಯಾರೋ ಒಂದಷ್ಟು ಜನ ಬರ್ತಾರೆ. ನಿಮಗೆ ಇನ್ನೂ ಹೆಚ್ಚಿನ ವಿಷಯಗಳು ಚರ್ಚೆ ಮಾಡ್ಬೇಕಾ, ಹಾಗಾದ್ರೆ ನಮ್ಮ ಸೆಂಟರ್ಗೆ ಬನ್ನಿ. ಅಲ್ಲಿ ಸೀನಿಯರ್ ಡಿವೋಟಿಸ್ ಇರ್ತಾರೆ, ಅಲ್ಲಿ ಕೀರ್ತನೆ ಇರುತ್ತೆ, ಪ್ರಸಾದ ಇರುತ್ತೆ, ಬನ್ನಿ ಅಂತ ಅವ್ರನ್ನ ನಿಧಾನಕ್ಕೆ ಕರ್ಕೊಂಡ್ ಬನ್ನಿ. ಭಕ್ತಿ ವೃಕ್ಷ ಹೆಂಗ್ ಬೆಳಿಬೇಕು, ಮತ್ತೆ ಹೇಗೆ ಚೈತನ್ಯ ಮಹಾಪ್ರಭು ಬೆಳೆಸಿದ್ರೋ ಹಾಗೆ ನಾವು ಕೂಡ ಅದರ ಫಲವನ್ನ ಅನುಭವಿಸ್ಬೇಕು, ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ಬೇಕು ನಾವು. ಈಶ್ವರಪುರಿ ಅವರು ಮಾಧವೇಂದ್ರ ಪುರಿ ಅವರ ಅಚ್ಚುಮೆಚ್ಚಿನ ಶಿಷ್ಯ. ಹೇಗೆ ದೀಕ್ಷೆ ತಗೊಂಡ್ರು ಚೈತನ್ಯ ಮಹಾಪ್ರಭು ಅದೆಲ್ಲ ಚರ್ಚೆ ಮಾಡಿದ್ವಿ. ಗಯಾಗ್ ಹೋಗಿರ್ತಾರೆ, ಅಲ್ಲಿ ತಂದೆಯ ಶ್ರಾದ್ದ, ಆಗೊಬ್ಬ ಪುರದ್ರೂಪಿಯ ತೇಜಸ್ಸಿನ ಸನ್ಯಾಸಿ ನೋಡ್ತಾರೆ ಮಹಾಪ್ರಭು, ಅವರ ಈಶ್ವರಪುರಿ. ಅವ್ರ ಮೂಲಕ ಇವರು ಸನ್ಯಾಸಿ ದೀಕ್ಷೆಯನ್ನು ತಗೊಳ್ತಾರೆ, ಹರಿನಾಮ ದೀಕ್ಷೆಯನ್ನು ತಗೊಳ್ತಾರೆ. ಎಂತ ಮಂತ್ರ ಕೊಟ್ರಿ ನೀವು, ಈ ಮಂತ್ರ ಹೇಳ್ತಾ ಇದ್ರೆ ನಾನು ಹುಚ್ಚ ಆಗ್ಬಿಟ್ಟಿದ್ದೀನಿ, ಹುಚ್ಚ ಆಗೋಗ್ಬಿಡ್ತೀನಿ ನಾನು, ಅಷ್ಟು ಆನಂದ ಅಂತ. ಸೊ ಹಾಗೆ ಈಶ್ವರಪುರಿಯವರ ಮೂಲಕ ದೀಕ್ಷೆ ತಗೊಳ್ಳುವಂತಹ ಲೀಲೆಯನ್ನ ಮಾಡ್ತಾರೆ ಭಗವಾನ್ ಚೈತನ್ಯ ಮಹಾಪ್ರಭು. ಎಷ್ಟು ಗುರು ಸೇವೆ ಮಾಡ್ತಾ ಇದ್ದಾರೆ ನೋಡಿ. ಗುರು ಸೇವೆ ಮಾಡದೆ ನಮ್ಗೆ ಯಾವುದು ಸಿದ್ಧಿಸೋದಿಲ್ಲ. ಮಾಧವೇಂದ್ರ ಪುರಿ ಅವರಿಗೆ ಇಳಿ ವಯಸ್ಸಾಗ್ಬಿಟ್ಟಿರುತ್ತೆ, ಬೆಡ್ ರಿಡನ್ ಆಗ್ಬಿಟ್ಟಿರ್ತಾರೆ, ಅವ್ರ ಹಾಸಿಗೆಲೆ ಮಲಮೂತ್ರ ವಿಸರ್ಜನೆ ಮಾಡ್ಬಿಟ್ಟಿರ್ತಾರೆ. ಅದನ್ನ ಈಶ್ವರಪುರಿಯವರು ದಿನ ಸ್ವಚ್ಛ ಮಾಡ್ತಾ ಇದ್ರು. ಹೇಗೆ ಹರೇ ಕೃಷ್ಣ ಮಂತ್ರ ಹೇಳ್ತಾ, ಹರೇ ಕೃಷ್ಣ 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 ಹರೇ, ಮಲಮೂತ್ರ ಸ್ವಚ್ಛ ಮಾಡ್ತಾ ಇದ್ರು. ಇದು ಗುರು ಸೇವೆ. ಗುರು ಅಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಅಲ್ಲ, ಶಿಷ್ಯನ ಅನರ್ಥಗಳನ್ನ ತೆಗೆಯೋದಿಕ್ಕೆ ಗುರುವಿನ ರೂಪದಲ್ಲಿ ಭಗವಂತನೇ ಬರೋದು. ಉದ್ಧವ ಗೀತೆಯಲ್ಲಿ ಭಾಗವತ 11ನೇ ಸ್ಕಂದದಲ್ಲಿ ಉದ್ಧವನಿಗೆ ಹೇಳ್ಬೇಕಾದ್ರೆ ಕೃಷ್ಣ, ಆಚಾರ್ಯ ಮಾಂ ವಿಜಾನೀಯಂ ನಾವ ಮನ್ಯೇತ ಕರ್ಹಚಿತು. ಆಚಾರ್ಯ ಅಂದ್ರೆ ನಾನೇ, ಆಚಾರ್ಯ ಮಾಂ ವಿಜಾನೀಯಂ ತಿಳ್ಕೋ. ಆಚಾರ್ಯರು ಅಂದ್ರೆ ಸಾಕ್ಷಾತ್ ಕೃಷ್ಣನೇ. ನಾವ ಮನ್ಯೇತ ಕರ್ಹಚಿತು, ಯಾವತ್ತು ಕೂಡ ಅವ್ರಿಗೆ ಅವಮಾನ ಮಾಡಬೇಡ. ನಾ ಅವಮನ್ಯೇತ ಕರ್ಹಿಚಿತ್, ಯಾವ ಕಾರಣಕ್ಕೂ ನೀನು ಗುರುವನ್ನ ಹೀಯಾಳಿಸಿ ಮಾತಾಡಬೇಡ, ನಿಂದನೆ ಮಾಡಬೇಡ. ಯಾವುದೇ ಗುರು ಆಗಿರ್ಲಿ, ಪಥಪ್ರದರ್ಶಕ ಗುರು, ಶಿಕ್ಷಾ ಗುರು, ದೀಕ್ಷಾ ಗುರು, ಯಾವುದೇ ಗುರು ಬಾಂಧವರನ್ನು ಕೂಡ ನಿಂದನೆ ಮಾಡಬೇಡ, ಗುರು ನಿಂದನೆ ಮಾಡಬೇಡ. ಕೃಷ್ಣ ಹೇಳ್ತಾ ಇರೋದು ಉದ್ಧವನಿಗೆ. ಸೊ ಹಾಗೆ ಅಂತ ಆಚಾರ್ಯರು ಈ ಭೌತಿಕ ಜಗತ್ತಿಗೆ ಬಂದಾಗ ಅವರ ಸೇವೆಯನ್ನು ಮಾಡೋದು ಶಿಷ್ಯನ ಮೊದಲ ಕರ್ತವ್ಯ. ಹರೇ ಕೃಷ್ಣ ಮಂತ್ರ ಜಪ ಮಾಡ್ತಾ ಈಶ್ವರಪುರಿ ಅವರು ಮಾಧವೇಂದ್ರ ಪುರಿ ಅವರು ಸೇವೆ ಮಾಡ್ತಾ ಇದ್ರು. ಆಗ ಮಾಧವೇಂದ್ರ ಪುರಿ ಏನ್ ಹೇಳ್ತಾರೆ ಅಂದ್ರೆ, ಮಗು, ಪ್ರಿಯ ಶಿಷ್ಯ, ನಿನಗೆ ಕೃಷ್ಣ ಪ್ರಾಪ್ತಿ ಆಗ್ತಾನೆ, ಹೋಗು. ಇದೆ ಈ ಮಾತು ಕೇಳಕ್ಕೋಸ್ಕರ ಗುರು ಸೇವೆ, ಹೋಗು, ನೀನು ಕೃಷ್ಣ ಪ್ರಾಪ್ತಿ ಆಗ್ತಾನೆ, ಹೋಗು. ಕೃಷ್ಣನ್ ಪಡ್ಕೊಂಡ್ಬಿಟ್ಟಿದ್ದೀನಿ ಆಗ್ಲೇ ನೀನು. ಇದಕ್ಕಿಂತ ದೊಡ್ಡ ಆಶೀರ್ವಾದ ಇನ್ನೇನ್ ಮಾಡ್ಬೋದು ಒಬ್ಬ ಗುರು? ಸ್ವಾಮೀಜಿ ಕೈ ನೋಡಿ ಸ್ವಲ್ಪ ಏನಾದ್ರು ಜಾತಕ ಗೀತಕ ಹೇಳ್ತೀರಾ? ಜಾತಕ ಹೇಳ್ತೀರಾ? ಮಂಗಳ ಮದುವೆ ಯಾವಾಗ ಆಗುತ್ತೆ? ಸ್ವಂತ ಮನೆ ಯಾವಾಗ ಕಟ್ತೀನಿ? ಹೇಳ್ತಾರೆ, ಸುಮಂಗಲಿ ದೀರ್ಘ ಸುಮಂಗಲಿ ಭವ.
ಅದಲ್ಲ ಆಶೀರ್ವಾದ, ಅದು ಶಾಪ ಅದು. ಆಶೀರ್ವಾದ ಅಲ್ಲ. ದೀರ್ಘಾಯುಷ್ಮಾನ್ ಭವ. ಅಪ್ಪ ಸಾಕು, ಯಾವಾಗ ಪ್ರಾಣ ಹೋಗುತ್ತೋ ಅಂತ ಕಾಯ್ತಾ ಇದೀವಿ. ಏನ್ ಕಾಯಿಲೆ ಕಸಾಲೆಗಳು, ಮೈ ತುಂಬಾ ಕಾಯಿಲೆಗಳು ಅಂತ. ಈ ಕಾಯಿಲೆ ಹೊತ್ಕೊಂಡು ದೀರ್ಘಾಯುಷ್ಮಾನ್. ಕಾಯಿಲೆ ಅವ್ರು ಹೇಳಿದ್ದು ಆಯುಷ ಕೊಡ್ತೀನಿ ಅಂತ, ಕಾಯಿಲೆ ಇಲ್ದೇನಲ್ಲ. 1000 ವರ್ಷ ಬದುಕು ಅಂತ ಹೇಳಿ ಕಳಿಸ್ಬಿಟ್ರು. ಈ ಮರನು ಬದುಕಿರುತ್ತೆ 1000 ವರ್ಷ. ಯಾರು ಕೊಡ್ಲಿ ಹಾಕಿದ್ರು ಬದುಕಬೇಕು, ಯಾರು ಒದ್ರು ಬದುಕಬೇಕು. ಆ ಮರಕ್ಕೆ ಬ್ಯಾನರ್ ಬೇರೆ ಹೊಡೆದ್ಬಿಟ್ಟಿರ್ತಾರೆ, ಮಳೆ ಸಹಿಸ್ಕೋಬೇಕು, ಏನು ಮಾಡಕ್ಕಾಗಲ್ಲ. ಯಾಕೆ ದೀರ್ಘಾಯುಷ್ಮಾನ್ ಭವ. ಯಾವ ಪುರೋಹಿತ ಆಶೀರ್ವಾದ ಮಾಡಿದ ಗೊತ್ತಿಲ್ಲ ಮರಗಳಿಗೆ ದೀರ್ಘಾಯುಷ್ಮಾನ್ ಭವ. ಪಾಪ ನೋಡಿ, ಮರ ಎಷ್ಟೋ ವರ್ಷ ನಿಂತ್ಕೊಂಡೇ ಇದೆ. ಬಿಸಿಲಲ್ಲೂ ನಿಂತಿರ್ಬೇಕು, ಚಳಿಲೂ ನಿಂತಿರ್ಬೇಕು. ಇದು ಬೇಕಾ ನಿಮಗೆ ದೀರ್ಘಾಯುಷ್ಮಾನ್ ಭವ? ನಮಗೆ ದೀರ್ಘಾಯುಷ್ಮಾನ್ ಬೇಡ, ಬದುಕಷ್ಟೇನೆ ಸಾಕು, ಭಕ್ತಿ ಮಾಡ್ಕೊಂಡು ಹೋಗೋಣ ಅಂತ ಅಷ್ಟೇ. ಕೃಷ್ಣ ಪ್ರಾಪ್ತಿ ಆಗ್ತೇನೆ ಹೋಗು. ಇದಕ್ಕಿಂತ ದೊಡ್ಡ ಆಶೀರ್ವಾದ ಇನ್ಯಾರು ಮಾಡಕ್ಕಾಗಲ್ಲ, ಇನ್ಯಾವುದು ಇಲ್ಲ. ನಮ್ ಖುಷಿ. ಇವತ್ತು ಪುರೋಹಿತ್ರಿ ಏನಂತ ಆಶೀರ್ವಾದ ಗೊತ್ತಾ? ಏನಂದ್ರು? ದೀರ್ಘ ಸುಮಂಗಲಿ ಭಾವ, ದೀರ್ಘ ಸುಮಂಗಲಿ ಭಾವ ಅಂದ್ಬಿಟ್ರು. ಹೌದಾ? ತಲೆ ಚಚ್ಕೋಬೇಕು. ಏನ್ ಕರ್ಮಣಪ್ಪ ಇವಳ ಹತ್ರ ಇನ್ನು ಎಣಗ್ಬೇಕಾ ನಾನು ಅಂತ. ಯಾಕೆ? ಭೌತಿಕ ಜನಗಳಿಗೆ ಇದು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ಕಲ್ಯಾಣ ಪ್ರಾಪ್ತಿರಸ್ತು, ಆ ಸಿದ್ಧಿರಸ್ತು, ಈ ಸಿದ್ಧಿರಸ್ತು, ಕೃಷ್ಣ ಮತಿರಸ್ತು ಅಂತ ಯಾರು ಆಶೀರ್ವಾದ ಮಾಡೋದಿಲ್ಲ. ಯಾಕಂದ್ರೆ ಅವನಿಗೆ ಕೃಷ್ಣ ಮತಿ ಇಲ್ಲ, ಇನ್ಯಾರಿಗೆ ಆಶೀರ್ವಾದ ಮಾಡಕ್ಕಾಗುತ್ತೆ? ಮಾಧವೇಂದ್ರ ಪುರಿ ಅವರು ಹೇಳಿದ ಒಂದೇ ಮಾತು, ತುಷ್ಟ ಹಯ ಪುರಿ ತಾನ್ರೆ ಕೈಲ ಆಲಿಂಗನ ವರಾದಿಲ ಕೃಷ್ಣೆ ತುಮಾರಾಹ ಪ್ರೇಮದಾನ. ವರ ಕೊಟ್ಬಿಟ್ರು, ಓಕು ನಿನ್ ಕೃಷ್ಣ ಪ್ರೇಮ ಪ್ರಾಪ್ತಿ ಆಗ್ಲಿ ಅಂತ ಹೇಳಿ ಮಾಧವೇಂದ್ರ ಪುರಿ ಅವರು ದಿವ್ಯ ಲೀಲೆಯನ್ನ ಮುಗಿಸಿ ಬರ್ಬಿಡ್ತಾರೆ. ಅದಕ್ಕೆ ನಾವು ಗುರುವನ್ನ ತುಷ್ಟಿಪಡಿಸ್ಬೇಕು. ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಅವರು ತಮ್ಮ ಗುರುವಾಷ್ಟಕದಲ್ಲಿ ಹೇಳ್ತಾರಲ್ಲ, ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದೋ ಯಸ್ಯಾ ಪ್ರಸಾದಾನ್ನಗತಿ ಕುತೋಪಿ ಧ್ಯಾಯನ್ ಸ್ತುವಂ ತಸ್ಯ ಯಶಸ್ತ್ರಿ ಸಂಧ್ಯಂ ವಂದೇ ಗುರೋ ಶ್ರೀ ಚರಣಾರವಿಂದಂ. ಒಂದೇ ಗುರೋ ಶ್ರೀ ಚರಣಾರವಿಂದಂ. ಶ್ರೀ ಚರಣ ಅನ್ಬೇಕು, ಗುರು ಕಾಲು ಅನ್ಬಾರ್ದು. ಗುರು ಕಾಲಲ್ಲ, ಅದು ಶ್ರೀ ಚರಣ. ಗುರು ಅಂತ ಹೇಳಬಾರ್ದು, ಶ್ರೀ ಗುರು ಹೇಳಬೇಕು. ಗುರು ಹೆಸರನ್ನ ಹಾಗೆ ಕರಿಬಾರದು. ಇಸ್ ಗ್ರೇಸ್, ಇಸ್ ಹೋಲಿನೆಸ್, ಇಸ್ ಡಿವೈನ್ ಗ್ರೇಸ್. ಗುರು ಶ್ರೀ ಗುರು, ಶ್ರೀ ಗುರು ಚರಣ ಪದ್ಮ ಕೇವಲ ಭಕ್ತಿ ಸದ್ಮ. ಶ್ರೀ ಗುರುವಿನ ಚರಣ ಅದು ಭಕ್ತಿಯ ಆಶ್ರಯ ನಮಗೆ. ಅಯ್ಯೋ ಅವ್ರ ಚರಣಕ್ಕೆ ಎರಗಿದ್ರೆ ನಮಗೆ ಭಕ್ತಿ ಬೆಳೆಯುತ್ತೆ ಅಂತ ನಾವು ಭಗವಂತ ಗುರುವಿನ ಸೇವೆಯಲ್ಲಿ ತೊಡಗಬೇಕು. ಗುರು ಸೇವೆ ಮಾಡದೆ ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದೋ ಯಸ್ಯ ಪ್ರಸಾದ ನಗತಿ ಕುತೋದು. ಸೊ ಅಂತ ಈಶ್ವರಪುರಿಯವರು ಭಗವಾನ್ ಶ್ರೀ ಚೈತನ್ಯರ ಆಧ್ಯಾತ್ಮಿಕ ಗುರುಗಳಾಗಿ ಬಂದರು. ಯಾಕೆ ಅವರು ಭಗವಾನ್ ಚೈತನ್ಯರು ಶಿಷ್ಯರಾಗಿ ಬರಬೇಕಿತ್ತು? ಭಗವಂತನಾಗಿ ಬರ್ಬೋದಿತ್ತಲ್ಲ? ಬೇಡ, ನನಗದು ಇದ್ದಿದೆ ಆ ಪೋಸ್ಟ್ ಅಲ್ವಾ. ದೇವರಿಗೆ ಭಗವಾನ್ ಪೋಸ್ಟ್ ಯಾವಾಗ್ಲೂ ಇರ್ತದೆ. ಅವನಿಗೇನು ರಿಟೈರ್ಮೆಂಟ್ ಇಲ್ಲ. ಅವನಿಗೆ MD, ED, CEO, ಪ್ರೆಸಿಡೆಂಟ್ ಅವರೆಲ್ಲ ರಿಟೈರ್ಮೆಂಟ್ ಇದೆ. ಅವರೆಲ್ಲ ಎಕ್ಸ್ ಆಗ್ಬಿಡ್ತಾರೆ. ಆದ್ರೆ ಭಗವಂತ ಎಕ್ಸ್ ಭಗವಂತ, ಎಕ್ಸ್ ಕೃಷ್ಣ, ಮಾಜಿ ಭಗವಂತ ಇಲ್ಲ. ಅವ್ನಿಗೆ ಯಾವಾಗಲೂ ಪದವಿ, ಶಾಶ್ವತ ಪದವಿ ಇರುತ್ತೆ. ಆದ್ರೆ ಭಗವಂತ ಬಯಸೋದೇನೆಂದ್ರೆ, ಅಯ್ಯೋ ನನಗೆ ಈ ಪದವಿ ಬೇಡ, ನಾನು ಶಿಷ್ಯನಾಗಿ ಬರ್ಬೇಕು, ನಾನು ಸೇವಕನಾಗಿ ಬರ್ಬೇಕು, ನಾನು ಮಗನಾಗಿ ಬರ್ಬೇಕು, ನಾನು ಗೊಲ್ಲ ಬಾಲಕನಾಗಿ ಬರ್ಬೇಕು, ನಾನು ಭಕ್ತನಾಗಿ ಬರ್ಬೇಕು. ಇದು ಭಗವಂತನ ಆಸೆ. ಭಗವಂತನಿಗೆ ಆಸೆ ಇಲ್ಲ ಅಂತಲ್ಲ, ಅವನಿಗೂ ಇದೆ, ಜಾಸ್ತಿ ಇದೆ ಭಗವಂತನಿಗೆ ಆಸೆ. ನಾನು ಬೆಣ್ಣೆ ಕಳ್ಳ ಆಗಬೇಕು, ನಾನು ಸೀರೆ ಕಳ್ಳ ಆಗಬೇಕು. ಆದ್ರೆ ಭಕ್ತರಿಗೆ ನಾನು ಅನೇಕ ಜನ್ಮ ಜಿತ ಪಾಪ ಚೋರಂ ಚೌರಾಗ್ಯ ಗಣ್ಯಂ ಪುರುಷಂ, ಅನೇಕ ಜನ್ಮಗಳ ಪಾಪವನ್ನು ಕೂಡ ಕದ್ಬಿಡ್ತೀನಿ ನಾನು. ಹೀಗೆ ಭಗವಂತ ಈಶ್ವರಪುರಿಯವರ ಶಿಷ್ಯನಾಗಿ ಬಂದರು.
ಶ್ರೀ ಚೈತನ್ಯ ಮಹಾಪ್ರಭುಗಳಾಗಿ. ಯಾಕೆ ಅಂದ್ರೆ ಶಿಷ್ಯನಾದವನು ಹೇಗಿರ್ಬೇಕು ಅಂತ ತೋರಿಸ್ಬೇಕಲ್ಲ, ಅದಕ್ಕೋಸ್ಕರ ಇದನ್ನ ಒಂದಿನ ಶ್ರೀ ಚೈತನ್ಯ ಮಹಾಪ್ರಭು ಅವರ ಗುರುಗಳ ಹುಟ್ಟೂರಿಗೆ ಹೋಗ್ತಾರೆ. ಈಶ್ವರಪುರಿಯವರ ಹುಟ್ಟಿದ ಜಾಗ ಕುಮಾರಹಟ್ಟ ಅಂತ. ಈಗ ಅದು ಬಾಂಗ್ಲಾದೇಶಲ್ಲಿದೆ. ಈಗ ಈಗ ಬಾಂಗ್ಲಾ, ಅವಾಗ ಇಂಡಿಯಾದಲ್ಲಿ ಇತ್ತಲ್ವ. 500 ವರ್ಷದಿಂದ ಅವಾಗೆಲ್ಲ ಸಮಗ್ರ ಭಾರತ ಆಗಿತ್ತು. ಈಗ ಸುಮ್ಮನೆ ಪಾಕಿಸ್ತಾನ ಬಾಂಗ್ಲಾ ಅಂತೀವಿ. ಕುಮಾರಹಟ್ಟಕ್ಕೆ ಹೋದ್ರು ಮಹಾಪ್ರಭು. ಹೋಗಿ ಅವ್ರು ಈಶ್ವರಪುರಿ ಅವ್ರು ಹುಟ್ಟಿದ ಜಾಗ ಇದೆಯಲ್ಲ, ಆ ಜಾಗದಿಂದ ಒಂದು ಮಣ್ಣನ್ನು ತಗೊಂಡ್ಬಂದ್ರು, ಮಣ್ಣು ಹೆಂಟೆ. ಆ ಮಣ್ಣು ತಗೊಂಡ್ಬಂದ್ಬಿಟ್ಟು ಅದನ್ನ ಪ್ರತಿದಿನ ತಿಂದ್ರು. ಹಿಂಗೆಲ್ಲ ಮಾಡ್ಬೇಕು. ಇದ್ಯಾವ್ದು ಗೊಡ್ಡು ಅಲ್ಲ ಹೇಳ್ತಾ ಇರೋದು ನಾವು. ಗೊಡ್ಡು ಗಿಡ್ಡೆಲ್ಲ ನಮ್ ಹತ್ರಕ್ಕೆ ಸುಳಿಯಂಗಿಲ್ಲ. ಗೊಡ್ಡು ವಾದ, ಗೊಡ್ಡು ಫಿಲಾಸಫಿ ನಮ್ಮ ಹತ್ರ ಬರಂಗಿಲ್ಲ ಅವು. ಪ್ರತಿಯೊಂದು ಕೂಡ ಶಾಸ್ತ್ರೀಯ ಪ್ರಮಾಣ. ಪ್ರತಿಯೊಬ್ಬರು ಅವರವರ ಗುರುವಿನ ಪಾದದ ಧೂಳು ಅಥವಾ ಗುರುವಿನ ಪಾದುಕೆನೋ ತಗೊಂಡು ತಲೆ ಮೇಲೆ ಇಟ್ಕೋಬೇಕು. ಅದನ್ನ ಸಿಕ್ಕಿದ್ರೆ ಅವ್ರ ಉಚ್ಚಿಷ್ಟವನ್ನ ಪ್ರಸಾದ ಅಂತ ಕಣ್ಣು ಗೊತ್ಕೊಂಡು ತಿನ್ಬೇಕು. ಅವ್ರ ಹುಟ್ಟು ಹೂರು ಹೋಗ್ಬೇಕು. ಅಲ್ಲಿಂದ ಮಣ್ಣು ತರಬೇಕು. ದಿನ ಚೂರು ತಿನ್ಬೇಕು. ಇದು ಗುರು ಸೇವೆ. ಗುರು ಅಂದ್ರೆ ನಮ್ಮ ಗುರುನ ಅವ್ರು ನಮ್ಮಂಗೆ ಪ್ಯಾಂಟ್ ಶರ್ಟ್ ಹಾಕೊಂಡ್ ಬರ್ತಾರೆ, ಅವ್ರು ನಮ್ಮಂಗೆ ಜೀನ್ಸ್ ಹಾಕ್ತಾರೆ. ಇದು ಜನಗಳಿಗೆ, ಸಾಮಾನ್ಯ ಜನಗಳಿಗೆ ಹಂಗೆ ಅನ್ಸೋದು. ಅವ್ರು ನಮ್ಮಂಗೆ ಇದ್ದಾರೆ, ಅವ್ರು ನಮ್ಮಂಗೆ ಊಟ ಮಾಡ್ತಾರೆ, ಅವ್ರು ನಮ್ಮಂಗೆ ತಟ್ಟೆಲಿ ತಿಂತಾರೆ, ಅವ್ರು ನಮ್ಮಂಗೆ ಕೂತ್ಕೊಂಡು ತಿಂತಾರೆ. ಇದೆಲ್ಲ ಕೆಲವರು ಹೇಳ್ತಾರೆ. ಗುರು ಬರೋದಿಲ್ಲಿ ಭೌತಿಕ ಲೀಲೆ ಜನ. ಕೃಷ್ಣನ್ ಅದೇ ಮಾಡಿದ್ದು. ಮಾನವನಾಗಿ ಬಂದಾಗ ಏನ್ ಮಾಡ್ಬೇಕು ಅದನ್ನೇ ಮಾಡಿದ್ದು. ಯಾರಿಗೆ ಶಾಸ್ತ್ರದ ಮೇಲೆ ನಂಬಿಕೆ ಇರುತ್ತೋ ಅವರಷ್ಟೇ ಅದನ್ನ ಸ್ವೀಕಾರ ಮಾಡ್ತಾರೆ. ಇಲ್ಲಾಂದ್ರೆ ಸ್ವೀಕಾರ ಮಾಡಕ್ ಆಗಲ್ಲ. ಅದನ್ನ ಕನ್ಸ್ಯೂಮ್ ಮಾಡಕ್ಕೆ ಆಗಲ್ಲ. ಅಯ್ಯೋ ಇದೆಲ್ಲ ನಾವು ಒಪ್ಪೋದಿಲ್ಲ ರೀ, ನಮ್ಗಾಗಲ್ಲ, ಇದು ನಾವೆಲ್ಲ ಒಪ್ಪೋದಿಲ್ಲ. ಅದನ್ನ ಜಾಗ್ರತೆಯಿಂದ ತಂದು ಶೇಖರಣೆ ಮಾಡಿ ಇಟ್ಕೊಂಡು, ಇದು ನನ್ನ ಗುರು ಹುಟ್ಟಿದ ಊರಿಂದ ತಂದಿರೋ ಮಣ್ಣು ಅಂತ ದಿನ ಅದನ್ನ ಪ್ರಾರ್ಥನೆ ಮಾಡಿ ತಿಂತಾ ಇದ್ರು. ಇದೆಲ್ಲ ಇದೆ ಚೈತನ್ಯ ಭಾಗವತದಲ್ಲಿ. ಮೈ ಜಮ್ಮನ್ನುತ್ತೆ ನಮ್ಗೆ ಕೇಳ್ತಾ ಇದ್ರೆ, ಶ್ರವಣ ಮಾಡ್ತಾ ಇದ್ರೆ. ಆಮೇಲೆ ಸರಿ, ಭಕ್ತಿ ವೃಕ್ಷ, ಅದು ಕಲ್ಪವೃಕ್ಷ ಬೆಳೀತಾ ಇದೆ. ಈ ಭಕ್ತಿ ವೃಕ್ಷದಲ್ಲಿ ಯಾರೆಲ್ಲ ಬಂದ್ರು ಅಂತ ಇಲ್ಲೊಂದು ಲಿಸ್ಟ್ ಕೊಡ್ತಾರೆ. ನಾವು ಅದನ್ನ ಶ್ರವಣ ಮಾಡೋಣ. ಒಂದು ನಿಮಿಷ. ಓಕೆ, ಇದರಲ್ಲಿ ಈ ಭಕ್ತಿ ಎನ್ನುವ ಕಲ್ಪವೃಕ್ಷದಲ್ಲಿ ಯಾರೆಲ್ಲ ಹಣ್ಣುಗಳಾಗಿ ಬಂದ್ರು? ಪರಮಾನಂದಪುರಿ, ಕೇಶವ ಭಾರತಿ, ಬ್ರಹ್ಮಾನಂದಪುರಿ, ಬ್ರಹ್ಮಾನಂದ ಭಾರತಿ, ಶ್ರೀ ವಿಷ್ಣುಪುರಿ, ಶ್ರೀ ಕೇಶವಪುರಿ, ಕೃಷ್ಣಾನಂದಪುರಿ, ನರಸಿಂಹತೀರ್ಥ, ಸುಖಾನಂದಪುರಿ, ಮಧ್ವ ಫಿಲಾಸಫಿ, ಮಧ್ವಾಚಾರ್ಯರ ಪರಂಪರೆಯಲ್ಲಿ ಇರೋರು ಯಾರಿದ್ದಾರೆ ಅಲ್ಲಿ? ಅನ್ಮ್ಯೂಟ್ ಮಾಡಿ. ಮಾಧ್ವ ಬ್ರಾಹ್ಮಿಣ್ಸ್ ಯಾರಾಗಿದ್ದಾರೆ? ಹ್ಯಾಂಡ್ ರೈಸ್ ಮಾಡ್ತೀರಾ ಯಾರಾದ್ರು ಇದ್ರೆ? ಇಲ್ಲ, ಮಧ್ವಾಚಾರ್ಯರ ಪರಂಪರೆಯಿಂದ ಬಂದಿರುವಂತವರು ಮಧ್ವ ಬ್ರಾಹ್ಮಿಣ್ಸ್ ಇಲ್ಲ. ಓಕೆ. ನರಹರಿ ತೀರ್ಥರು ಮಧ್ವಾಚಾರ್ಯರ ಶಿಷ್ಯರು, ಅವ್ರ ಪರಂಪರೆಯಿಂದ ಬಂದಿರುವಂತವ್ರು. ಈಗ ಈಗ
ಶ್ರೀ ಬನ್ನಂಜಯ ಗೋವಿಂದಾಚಾರ್ಯರು, ಈ ಬ್ರಹ್ಮಣ್ಯಾಚಾರ್ಯರು ಇವರೆಲ್ಲ ಮಧ್ವ ಫಿಲಾಸಫಿ, ರಾಘವೇಂದ್ರ ಸ್ವಾಮಿಗಳು ಇವರೆಲ್ಲ ಮಧ್ವ ಸಂಪ್ರದಾಯಸ್ಥರು. ಬಟ್ ಏನಂದ್ರೆ ಮಾಧವೇಂದ್ರ ಪುರಿಯವರು ಬಂದ ಮೇಲೆ ಇದು ವಿಶೇಷವಾಗಿ ರಾಧಾರಾಣಿ ಆರಾಧನೆ ಶುರು ಆಯ್ತು. ಅಲ್ಲಿವರೆಗೂ ರಾಧಾರಾಣಿ, ಇವಾಗಲೂ ಉಡುಪಿಯಲ್ಲಿ ಕೃಷ್ಣನ್ ಮಾತ್ರ ಪೂಜೆ ಮಾಡ್ತಾರಲ್ವಾ, ರಾಧಾರಾಣಿ ಇಲ್ಲ. ಓಕೆ, ಕೃಷ್ಣನ್ ಯಾರು ಅಂತಿಮ ಗುರಿ. ಅವ್ರ ಗುರು ಹೇಳ್ಕೊಟ್ಟಿದ್ರೆ ಇವಾಗ ನೀವು ಕೃಷ್ಣನ ಪ್ರೀತಿ ಮಾಡಿ ನಾವು ಡೈರೆಕ್ಟ್ ಆಗಿ ರೆಕಮೆಂಡ್ ಮಾಡ್ತೀವಿ. ಅದು ಗುರು ನೋಡಿ, ಒಂದೊಂದು ಸಂಪ್ರದಾಯಕ್ಕೆ ಒಂದೊಂದು ಗುರು ಅಂತ ಇರ್ತಾರೆ. ಈಗ ನಮ್ಮ ಗುರು ಮಹಾರಾಜರು ನಮ್ಗೊಂಥರ ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಇನ್ನೊಬ್ರು ಗುರು ಮಹಾರಾಜರು ಬೇರೆ ತರ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಇನ್ಸ್ಟ್ರಕ್ಷನ್ ಬೇರೆ ಬೇರೆ ಇರ್ಬೋದು, ಬಟ್ ಗುರಿ ಒಂದೇ ಇರುತ್ತೆ. ಅಂದ್ರೆ ನಾವು ನಮ್ಮ ಗುರುಗಳ ಆಜ್ಞೆನ ಪಾಲನೆ ಮಾಡ್ಬೇಕು. ಬೇರೆ ಗುರುಗಳ ಆಜ್ಞೆ ಪಾಲನೆ ಮಾಡಬಾರ್ದು ಅಂತ ಅಲ್ಲ. ಫಸ್ಟ್ ನಾವು ನಮ್ಮ ಗುರುವಿನ ಆಜ್ಞೆನ ನಾವು ನಮ್ಮ ಪರಂಪರೆಯಿಂದ ಬಂದಿರುವಂತ ಗುರುಗಳು. ಸೊ ಹಾಗೆ ಮಧ್ವಾಚಾರ್ಯರು ಅವ್ರು ಹೇಳಿದ್ರು, ನೀವು ಕೃಷ್ಣನ ಪೂಜೆ ಮಾಡಿ, ನೀವು ನರಹರಿ ತೀರ್ಥರಿಗೆ ನರಸಿಂಹದೇವ್ರನ್ನ ಆರಾಧನೆ ಮಾಡಕ್ಕೆ, ಆ ಉಮ ಆಕಾರ ಉಕಾರ ಮಕಾರ ಉಪಾಸನೆ ಮಾಡಕ್ಕೆ ಕೊಟ್ರು. ಓಕೆ, ಇರಲಿ. ಆದ್ರೆ ನಮ್ಮ ಪರಂಪರೆಯಲ್ಲಿ, ವಿಶೇಷವಾಗಿ ಮಾಧವೇಂದ್ರ ಪುರಿಯಿಂದ ಬಂದಂತ ಪರಂಪರೆಯಲ್ಲಿ, ನಾವು ರಾಧಾರಾಣಿ ಮೂಲಕ ಕೃಷ್ಣನನ್ನ ಆರಾಧನೆ ಮಾಡ್ಬೇಕು. ಆಯ್ತಾ? ಸೊ ರಾಧಾರಾಣಿ ಕೃಷ್ಣನ ಪರಮಾಪ್ತೆ, ಪ್ರೇಯಸಿ. ಸೊ ಅವಳ ಮೂಲಕ ನಾವು ಕೃಷ್ಣನ ಇದು ನಮ್ಮ ಸಂಪ್ರದಾಯದ ವೈಶಿಷ್ಟ್ಯ. ಇಲ್ಲಿ ನರಹರಿ ತೀರ್ಥರು ಬಂದ್ರು, ಅದಾದ್ಮೇಲೆ ಅವರ ಪರಂಪರೆಯಲ್ಲಿ ತುಂಬಾ ಜನ ಭಕ್ತರು ಬಂದ್ರು. ಸೊ ಇವರು 9 ಜನ ಸನ್ಯಾಸಿಗಳು ಚೈತನ್ಯ ಮಹಾಪ್ರಭು ಪರಂಪರೆಯಿಂದ ಚೈತನ್ಯ ಮಹಾಪ್ರಭು ಕಾಂಡದಿಂದ ಬಂದಂತ 9 ರೆಂಬೆ ಕೊಂಬೆಗಳು. ಈಗ ಮರ ಸದೃಢ ಆಯ್ತಲ್ವಾ, ಕಲ್ಪವೃಕ್ಷ ದೃಢವಾಯ್ತು. ಅದಾದ್ಮೇಲೆ ಯಾರು ಬರ್ತಾರೆ? ಈಶ್ವರಪುರಿ ಆಯ್ತು, ಪರಮಾನಂದಪುರಿ ಆಯ್ತು. ಅದಾದ್ಮೇಲೆ ಇವರು ಮಾಧವೇಂದ್ರಪುರಿ ಅವರ ಶಿಷ್ಯಂದ್ರು. ಅದಾದ್ಮೇಲೆ ಸ್ವರೂಪ ದಾಮೋದರ ಅವರು ಮಹಾಪ್ರಭುಗಳ ಅತಿ ಪ್ರೀತಿಯ ಶಿಷ್ಯರಾಗಿದ್ದರು, ಸಂಗಾತಿಯಾಗಿದ್ದರು. ಯಾರು? ಸ್ವರೂಪ ದಾಮೋದರ. ಆಮೇಲೆ 6 ಜನ ಷಡ್ ಗೋಸ್ವಾಮಿಗಳು ಬರ್ತಾರೆ. ಹೀಗೆ ಅವರ ಪರಂಪರೆ ವಿಸ್ತಾರವಾಗಿ ಬೆಳ್ಕೊಂಬಂತು. ಇದೆಲ್ಲ ಈ ಚಾಪ್ಟರ್ ತುಂಬಾ ವಿಸ್ತಾರವಾಗಿ ಹೇಳ್ತಾರೆ. ಅಂದ್ರೆ ಯಾರ್ಯಾರ ಶಿಷ್ಯಂದ್ರು ಹೇಗೆ ಪ್ರಚಾರ ಮಾಡಿದ್ರು, ಇದು ಬೇರಿಂದ ಬಂದಂತ ಅನೇಕ ಜನ ಭಕ್ತರು. ಅದಾದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಬೇಡ, ಅಷ್ಟು ಇಂಪಾರ್ಟೆಂಟ್ ಮಾತ್ರ ಹೇಳ್ತಾ ಇದ್ದೀನಿ. ಆಮೇಲೆ ಹೇಳಿದ್ರು, ಸೊ ಈ ಹಣ್ಣುಗಳೆಲ್ಲ 9 ಜನ ಮುಖ್ಯ ಸನ್ಯಾಸಿಗಳು, ಈ ಹಣ್ಣುಗಳು ಹಣ್ಣು ಪಕ್ವ ಆಯ್ತು, ಸಿಹಿ ಆಯ್ತು, ಅಮೃತವಂತ ಹಣ್ಣುಗಳಾಯ್ತು. ಈ ಹಣ್ಣನ್ನ ಏನ್ ಮಾಡಿದ್ರು ಶ್ರೀ ಚೈತನ್ಯ ಪ್ರಭು, ಯಾರಿಗೂ ಅರ್ಹತೆನೇ ನೋಡ್ಲಿದೆ, ಯಾರದ ದುಡ್ಡು ಕೇಳದೆ ಫ್ರೀಯಾಗಿ ಹಂಚ್ಬಿಟ್ರು. ಏನಾಗದೆ ಅರ್ಥ? ಈ ಸನ್ಯಾಸಿಗಳು, ಈ ಪರಂಪರೆಯಲ್ಲಿ ಬಂದಂತಹ ಶುದ್ಧ ಭಕ್ತರು ಚೈತನ್ಯ ಮಹಾಪ್ರಭು ಅವರ ಕಲ್ಪವೃಕ್ಷದಲ್ಲಿ ಹಣ್ಣುಗಳಾಗಿ ಬಂದ್ರು. ಕೃಷ್ಣ ಪ್ರೇಮದ ರಸವನ್ನ ತುಂಬಿಕೊಂಡ್ರು. ಆ ಕೃಷ್ಣ ಪ್ರೇಮ ರಸವನ್ನ ಮಹಾಪ್ರಭು ಎಲ್ಲರಿಗೂ ಮುಫ್ತಾಗಿ ಹಂಚಿದ್ರು, ಫ್ರೀಯಾಗಿ. ಕೃಷ್ಣ ಪ್ರೇಮವನ್ನ ಯಾರ ಹತ್ರ ಏನೂ ಅರ್ಹತೆ ಏನು ಕೇಳದೆ, ದುಡ್ಡು ಕೇಳದೆ ಫ್ರೀಯಾಗಿ ಹಂಚಿದ್ರು. ದುಡ್ಡು ಅದೇನು? ನಾವು ಇದನ್ನ ಯಾವ ರೀತಿ ಅರ್ಥ ಮಾಡ್ಕೋಬೇಕು? ದಯವಿಟ್ಟು ನಾನು ಪದೇ ಪದೇ ಹೇಳ್ತೀನಿ, ಅರ್ಥ ಮಾಡ್ಕೋಬೇಕು. ಇಲ್ಲಿ ಯಾವುದು ಕೂಡ ಭೌತಿಕ ವಿಚಾರ ಹೇಳ್ತಾ ಇರೋದಲ್ಲ. ಉದಾಹರಣೆಗೆ ಅರ್ಥ ಮಾಡ್ಸಕ್ಕೋಸ್ಕರ ಮಾತ್ರ ನಾನು ಭೌತಿಕ ಉದಾಹರಣೆ ಹೇಳ್ತಿರ್ತೀನಿ, ಅರ್ಥ ಆಗ್ಲಿ ಅಂತ. ನಾವು ಭಗವದ್ಗೀತೆ ಆಗ್ಲಿ, ಭಾಗವತಂ ಆಗ್ಲಿ, ರಾಮಾಯಣ, ಚೈತನ್ಯ ಚರಿತಾಮೃತ, ಇಲ್ಲಿ ಯಾವುದು ಭೌತಿಕ ವಿಚಾರ ಚರ್ಚೆ ಮಾಡ್ತಾ ಇಲ್ಲ. ಕೃಷ್ಣ ಪ್ರೇಮ ಅನ್ನೋದು ಭೌತಿಕ ವಸ್ತು ಅಲ್ಲ, ಅದು ಅಲೌಕಿಕ ವಸ್ತು, ಕಾಸ್ಟ್ಲಿಯೆಸ್ಟ್ ಥಿಂಗ್ ಅದು. ಕೃಷ್ಣ ಪ್ರೇಮ ಅನ್ನೋದು ಲಕ್ಷ್ಮಿಗೂ ಸಿಗೋದಿಲ್ಲ, ಅದು ಅಷ್ಟು ಸುಲಭವಾಗಿ. ಬ್ರಹ್ಮಾದಿ ದೇವತೆಗಳಿಗೆ ಸಿಗೋದಲ್ಲ ಅದು. ಅಂತ ವಿಚಾರ ಚರ್ಚೆ ಮಾಡ್ತಾ ಇರೋದಿಲ್ಲಿ. ಯಾರಾದ್ರೂ ಆತರ ಭೌತಿಕ ಬುದ್ಧಿ ಇಟ್ಕೊಂಡು ಶ್ರವಣ ಮಾಡಕ್ ಬಂದ್ರೆ ದಯವಿಟ್ಟು ಅದನ್ನ ತೆಗಿಬೇಕು. ಇಲ್ಲಿ ಚೈತನ್ಯ ಮಹಾಪ್ರಭು ಹಣ್ಣನ್ನ ಎಲ್ರಿಗೂ ಹಂಚಿದ್ರು ಅಂದ್ರೆ ಏನು? ಕೃಷ್ಣ ಪ್ರೇಮಕ್ಕೆ ಅವನು ಪಾಪಿ, ಅವನು ಪುಣ್ಯವಂತ ಏನು ನೋಡಿಲ್ಲ. ಕಡು ಪಾಪಿಗೂ ಹಂಚಿದ್ರು ಕೃಷ್ಣ ಪ್ರೇಮವನ್ನು. ಒಂದು ನಾಯಿಗೂ ಕೂಡ ಕೃಷ್ಣ ಪ್ರೇಮವನ್ನು ಹಂಚಿದ್ರು. ಅದಕ್ಕೋಸ್ಕರನೇ ಭಗವಂತ ಬಂದಿದ್ದು ಇಲ್ಲಿಗೆ. ಕೃಷ್ಣ ಪ್ರೇಮವನ್ನು ಹಂಚಕ್ಕೋಸ್ಕರ ಬಂದಿರೋದು ಭಗವಂತ ಇಲ್ಲಿಗೆ.
ನಾವು ಕೇಳಿದ್ದನ್ನು ಕೊಡೋ ಭೌತಿಕ ವರಗಳನ್ನ ಕೊಡೋದಕ್ಕೋಸ್ಕರ ಅಲ್ಲ ಬಂದಿದ್ದು. ಪಾಕಿಲ ಏ ಪ್ರೇಮ ಫಲ ಅಮೃತ ಮಧುರ. ಈ ಪ್ರೇಮ ಫಲವನ್ನ ಕಿತ್ತು ಅದೇನ್ ಮಾಡಿದ್ರು, ವಿಲಾಯ ಚೈತನ್ಯ ಮಾಲಿ ನಾಯಿ ಲಯ ಮೂಲ, ಅದೇನ್ ಮಾಡಿದ್ರು, ವಿಲಾಯ ಹಂಚಿದ್ರು. ನಾಹಿ ಲಯ ಮೂಲ ಅಂದ್ರೆ ಅದಕ್ಕೆ ದುಡ್ಡು ಇಲ್ದೆ ಅಂತ, ಅದಕ್ಕೆ ಏನ್ ಹೇಳ್ಬೇಕು, ಅದಕ್ಕೆ ಯಾವ ಬೆಲೆ ತಗೊಳ್ದೆ ಅದನ್ನ ಹಂಚಿದ್ರು. ಕೃಷ್ಣ ಆದ್ರೆ ಈಗ ನೋಡಿ, ದೊಡ್ಡ ದೊಡ್ಡ ಕಾಲೇಜಲ್ಲಿ ಅಡ್ಮಿಷನ್ ತಗೋಬೇಕಾದ್ರೆ, ಕಾಲೇಜ್ಗೆ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ಕೋಬೇಕಾದ್ರೆ ಎಲ್ಲ ಚೆಕ್ ಮಾಡ್ತಾರೆ. ಮೊದಲು ಅಪ್ಪನ ಜಾಬ್ ಗಟ್ಟಿ ಇದೆಯಾ, ಎಜುಕೇಟೆಡಾ, ಇನ್ಕಮ್ ಬರ್ತಾ ಇದೆಯಾ ಚೆನ್ನಾಗಿ, ನಮ್ ಸ್ಕೂಲ್ಗೆ ಏನಾದ್ರು ಡೊನೇಷನ್ ಫಂಡ್ ಮಾಡ್ತಾರ, ಎಲ್ಲ ಚೆಕ್ ಮಾಡೇ ತಗೊಳ್ಳೋದು. ಆದ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ ಹಂಗಲ್ಲ ಅಲ್ವಾ, ಯಾರು ಬಂದ್ರು ಸೇರ್ಸ್ಕೊತಾರೆ. ಬಾಪ ಕಿವಿ ಹಿಡ್ಕೊ, ಹಿಡ್ಕೊಂಡೆ, ಬಾ ಸೇರ್ಸ್ಕೊ, ಮುಗ್ದೋಯ್ತು. ಅದು ಬೇಕಾಗಿಲ್ಲ ಇವಾಗ, ಯಾರು ಬಂದ್ರೆ ಎಲ್ಲಾರು ತುಂಬಿಸ್ತಾರೆ. ಆದ್ರೆ ಬರಲ್ಲ ಅಷ್ಟೇ ಯಾರು ಗೌರ್ಮೆಂಟ್ ಸ್ಕೂಲ್ಗೆ. ಯಾರು ಬಂದ್ರು ಫ್ರೀ ಅಡ್ಮಿಷನ್, ಏನ್ ಇಂಟರ್ವ್ಯೂ ಇಲ್ಲ, ಎಂತದಿಲ್ಲ, ಡೈರೆಕ್ಟ್ ಆಗಿ ಎಂಟ್ರಿ. ಆ ತರ ಕೃಷ್ಣ ಪ್ರೇಮಕ್ಕೆ ನಾಹಿ ಲಯ ಮೂಲ, ಏನ್ ನೀನ್ ತರೋದ್ ಬೇಕಾಗಿಲ್ಲ, ಸುಮ್ಮನೆ ಫಾರ್ಮ್ ಫಿಲ್ ಮಾಡು ಅಷ್ಟೇ. ಆದ್ರೆ ಐಫೈ ಸ್ಕೂಲ್ಗಳಲ್ಲಿ ಏನ್ ಮಾಡ್ತಾರೆ, ಸ್ಟ್ರಿಕ್ಟ್ ಆಗಿ ಅಪ್ಲಿಕೇಶನ್ ಫೀಸ್ನೇ 5,000 ರೂಪಾಯಿ ಸ್ಟ್ರಿಕ್ಟ್, ಅಲ್ಲಿ ಕಂಡೀಷನ್ ಜಾಸ್ತಿ. ಆದ್ರೆ ಕೃಷ್ಣ ಪ್ರೇಮದಲ್ಲಿ ಕಂಡೀಷನ್ನೇ ಇಲ್ಲ. ಚಂಡಾಳ ಹರಿಕೃಷ್ಣ ಮಂತ್ರ ಹೇಳಿದ್ರು ಕೃಷ್ಣ ಪ್ರೇಮ ಕೊಟ್ಬಿಡ್ತಾನೆ. ತಗೋ ಕೃಷ್ಣ ಪ್ರೇಮ, ಹೋಗ್ ಎಂಜಾಯ್ ಮಾಡು. ಇವಾಗ ನಮ್ಗೆ ಅರ್ಥ ಮಾಡ್ಕೋಬೇಕು ನಾವು, ಯಾಕೆ ಭಗವಂತ ಈ ಭೌತಿಕ ಜಗತ್ತಿಗೆ ಬರ್ತಾನೆ, ಅವ್ನಿಗೇನ್ ಮಾಡಕ್ ಕೆಲ್ಸ ಇಲ್ವಾ ಅಂತ. ಮೂರು ಜಗತ್ತಲ್ಲೂ ಕೂಡ ಈ ಫಲಕ್ಕೆ ಸಮನಾದ ಫಲ ಇನ್ನೊಂದಿಲ್ಲ. ಯಾವ ಫಲ? ಏಕ ಫಲೇರ ಮೂಲ್ಯ ಕರಿ ತಾಹ ನಾಹಿ ಗಣಿ. ಚಿನ್ನದ ಗಣಿ, ಗಣಿ ದೊರೆ, ಗಣಿ ದಣಿ, ಮೂರು ಲೋಕದಲ್ಲೂ ಕೂಡ ಸಿಗದಂತಹ ಗಣಿ ಅದು ಕೃಷ್ಣ ಪ್ರೇಮ. ತ್ರಿಜಗತೆ ಯಥ ಆಚೆ ಧನ ರತ್ನಮಣಿ. ದುಡ್ಡು ಇರೋವನು ಶ್ರೀಮಂತ ಅಲ್ಲ, ಧನ ಇರುವವನು ಧನಿಕ ಅಲ್ಲ, ಕೃಷ್ಣ ಪ್ರೇಮ ಇರುವವನು ಧನಿಕ. ಶಾಸ್ತ್ರ ಹೇಳೋದು. ದುಡ್ಡಿರೋವನ್ನೆಲ್ಲ ಶ್ರೀಮಂತರು ಅಂತ ಕರೆಯಕ್ಕಾಗತ್ತಾ? ಯಾರ ಹತ್ರ ಕೃಷ್ಣ ಪ್ರೇಮ ಇದೆ ಅವನೇ ಸಾಕ್ಷಾತ್ ಭಗವಂತನ ಹೇಳ್ತಾರೆ ಮಾತುಗಳು ಇವೆಲ್ಲನು. ಅದನ್ನ ತನ್ನ ಭಕ್ತರ ಮೂಲಕ ಹೇಳಿಸಿದಾನೆ. ತ್ರಿಜಗತೆ, ಮೂರು ಜಗತ್ತಲ್ಲೂ ಕೂಡ ಯಥ ಆಚೆ ಧನ ರತ್ನಮಣಿ ಏಕ ಫಲೇರ ಮೂಲ್ಯ ಕರಿತಾಹ ನಾಹಿ ಗಣಿ. ಒಂದೇ ಒಂದು ಹಣ್ಣು, ಎಲ್ಲದಕ್ಕಿಂತ ಶ್ರೇಷ್ಠವಾದ ಹಣ್ಣು ಅದು ಕೃಷ್ಣ ಪ್ರೇಮ. ಅದನ್ನ ಪಡ್ಕೋಬೇಕಾದ್ರೆ ಯಾರು ಬೇಕಾದ್ರೆ ಬನ್ನಿ ತಗೊಳ್ಳಿ, ಅಮೂಲ್ಯವಾದ ಹಣ್ಣಿದೆ ನಮ್ಮ ಹತ್ರ, ಮೂರು ಜಗತ್ತಲ್ಲೂ ಇಲ್ಲ ಇದು, ಬನ್ನಿ ಬನ್ನಿ. ಅಯ್ಯೋ ನಮ್ಗೆ ಪುರ್ಸೋತಿಲ್ಲ ರೀ, ನಮ್ಗೆ ಪುರ್ಸೋತಿಲ್ಲ. ಈಗೆಲ್ಲ ಸಮ್ಮರ್ ಹಾಲಿಡೇಸ್ ಅಲ್ವಾ, ನಾವು ಅಲ್ಲಿ ಇಲ್ಲಿ ಹೋಗ್ಬಿಟ್ಟಿರ್ತೀವಿ, ಬೀಚ್ಗಳಿಗೆ, ಪಬ್ಬು ಬಾರ್ ರೆಸ್ಟೋರೆಂಟ್ಗಳಿಗೆ ಅಲ್ಲಿ ಹೋಗ್ಬಿಡ್ತೀವಿ ನಾವು. ನಿಮ್ಮ ಕೃಷ್ಣ ಪ್ರೇಮವನ್ನ ತಿನ್ನೋಷ್ಟು ನಿರ್ಗತಿಕರಲ್ಲ ನಾವು. ನಾವು ಅಷ್ಟು ನಿಮ್ ಕೃಷ್ಣ ಪ್ರೇಮದ ಹಣ್ಣು ತಿನ್ನೋಷ್ಟು ದರಿದ್ರಲ್ಲ ನಾವು. ನಮ್ಮ ಹತ್ರ ದುಡ್ಡಿದೆ, ನಮ್ಮ ಹತ್ರ ಎಂಜಾಯ್ ಮಾಡೋ ಶಕ್ತಿ ಇದೆ. ಇಂಥ ಮಹಾ 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 ಮೂರ್ಖರಿಗೆ ನಾವು ಏನು ಮಾಡಕ್ಕಾಗಲ್ಲ. ನಾವು ಅಂತ ಹೇಳಲ್ಲ, ಭಗವಂತ ಏನು ಮಾಡಕ್ಕಾಗಲ್ಲ. ಕೃಷ್ಣ ಪ್ರೇಮ ಹಂಚ್ತಾ ಇದಾರೆ ಬನ್ರಿ ಅಂದ್ರೆ ಇಲ್ಲ ಇಲ್ಲ. ಸರ್ಕಾರ ಫ್ರೀಯಾಗಿ ಏನಾದ್ರು ಸ್ಕೀಮ್ ಬರುತ್ತೆ ಅಂದ್ರೆ ನಾವು ಫಸ್ಟ್ ಇರ್ಬೇಕು, ಫಸ್ಟ್ ನಾವು ನಿಂತ್ಕೋಬೇಕು ಕ್ಯೂನಲ್ಲಿ. ಕೃಷ್ಣ ಪ್ರೇಮ ಅಂದ್ರೆ ಇಲ್ಲ ಇಲ್ಲ, ಲಾಸ್ಟ್ ಅಲ್ಲೂ ಇರೋದಿಲ್ಲ. ಅದನ್ನ ಪಡೆದುಕೋಬೇಕಾದ್ರೆ ಯಾರು ಅರ್ಹರು ಅನರ್ಹರು ಏನು ನೋಡಿಲ್ಲ. ಮಾಗೆ ವಾ ನಾ ಮಾಗೆ ಕೇಹ ಪಾತ್ರ ವಾ ಪಾತ್ರ, ಮಾಗೆ ವಾ ನಾ ಮಾಗೆ. ಕೇಳದೆ ಇರ್ಲಿ, ಅಪ್ಪ ನನಗೆ ಹಣ್ಣು ಕೊಡಿ ಅಂತ ಕೇಳಲಿ, ನನಗೆ ಹಣ್ಣು ಬೇಡ ಅಂದ್ರು ಅಲ್ಲಿ ಅವನಿಗೆ ಅರ್ಹತೆ ಇರ್ಲಿ, ಪಾತ್ರೆ ಅಪಾತ್ರೆ, ಅವನು ಪಾತ್ರನಾಗಿದ್ರು ಅಪಾತ್ರನಾಗಿದ್ರು ಕೂಡ ಇಹಾರ ವಿಚಾರ ನಾಹಿ ಜಾಯ್ ದೇಯ ಮಾತ್ರ. ನಿನ್ ಬೇಕೋ ಬೇಡವೋ ತಗೋ, ಬೇಕೋ ಬೇಡವೋ ತಗೋ, ಕೃಷ್ಣ ಪ್ರೇಮ ಇದು ಭಗವಂತ.
ನೋಡಿ, ನಮ್ಮ ಭಗವಂತ ಇದು, ನಮ್ಮ ಕೃಷ್ಣ. ಜನ ಹೇಳ್ತಾರೆ ನಿಮ್ ಕೃಷ್ಣ ಅಂತಾರಲ್ಲ, ಹೌದು, ನಮ್ಮ ಕೃಷ್ಣನ್ ಬಗ್ಗೆ ಹೇಳ್ತಾ ಇದೀವಿ. ನೋಡಿ, ನಮ್ಮ ಕೃಷ್ಣ ಹೆಮ್ಮೆ ಇದೆ, ಹೌದು, ನಾನು ನನ್ನ ಕೃಷ್ಣನ ದಾಸ ಅಂತ. ನಿಮಗಿದೆಯಾ ಗರ್ವ, ಆ ಹೆಮ್ಮೆ? ನನ್ನ ಕೃಷ್ಣ ಅವನು ಪಾಪಿ ಆಗಿರ್ಲಿ, ಚಂಡಾಳ ಆಗಿರ್ಲಿ, ಕರ್ದು ಅವನಿಗೆ ಕೇಳದೆ ಇರ್ಲಿ, ತಗೋ ಕೃಷ್ಣ ಪ್ರೇಮ, ತಗೋ ಕೃಷ್ಣ ಪ್ರೇಮ ಅಂತ ಹೇಳಿದೆ. ಅದು ಒಂದು ಕಂಡೀಷನ್, ಚಾಂಟ್ ಅಂಡ್ ಬಿ ಹ್ಯಾಪಿ. ಇದು ನಮ್ಮ ಕೃಷ್ಣ. ಯಾಕೆ ನಾವು ಗರ್ವ ಪಡಬಾರದು? ನನಗೆ ಭಗವಂತ ನಿಜ ಗರ್ವ ಇದೆ, ಹೆಮ್ಮೆ ಇದೆ, ಖುಷಿ ಇದೆ. ನನ್ನ ಕೃಷ್ಣ ಕೃಷ್ಣ ಪ್ರೇಮ ಹಂಚ್ತಾ ಇದ್ದಾನೆ ಫ್ರೀಯಾಗಿ, ದುಡ್ಡಿಲ್ಲ ಕಾಸಿಲ್ಲ. ಮಾಡ್ಲಿ ನಿಮ್ಮವರು? ಹುಂಡಿಗೆ ಎಷ್ಟು ಕಾಸು ಬೀಳುತ್ತೆ? ತಟ್ಟೆಗೆ ಎಷ್ಟು ಕಾಸು ಬೀಳುತ್ತೆ? ಮಡ್ಲಕ್ಕಿಗೆ ಯಾವ ಅಕ್ಕಿ ಕೊಟ್ರು? ರೇಷನ್ ಸೊಸೈಟಿ ಅಕ್ಕಿ ಕೊಟ್ರ, ಬಾಸ್ಮತಿ ಕೊಟ್ರ ಅಂತ ನೋಡುವಂತ ಕಳ್ಳ ಜನರಿದ್ದಾರೆ, ದರಿದ್ರರು ಅವರು. ಹುಂಡಿಗೆ ₹1 ಹೊರ್ಗೊಂತಾರ, ₹100 ಹೊರ್ಗೊಂತಾರ. ಇದು ಕೃಷ್ಣ ಪ್ರೇಮನ? ಇದು ಪ್ರೇಮನ? ಇದು ಬಂದಿದೆಲ್ಲ ಕದ್ದು ಎಂಜಾಯ್ ಮಾಡಕ್ಕೆ. ಭಗವಂತನಿಗೆ ಏನ್ರಿ ಬೇಕು? ಭಗವಂತನಿಗೇನು, ಅವನಿಗೇನು, ಯಾವ್ದು ದರಿದ್ರ ಇದೆ ಅವನಿಗೆ? ನಾವು ಕೊಡೋ ಚಿಲ್ಲರೆ ಕಾಸ್ಗೋಸ್ಕರ ಕಾಯ್ತಾ ಇದ್ದಾನೆ ಭಗವಂತ? ಪ್ರೀತಿ ಕೊಡ್ರಿ ಅಂತ ಕೇಳ್ತಾ ಇರೋದು. ನಿಮ್ ಚಿಲ್ಲರೆ ಕಾಸು ನೀವೇ ಇಟ್ಕೊಳ್ಳಿ, ನಮ್ಗೆ ಬೇಕಾಗಿಲ್ಲ. ಇಂಥ ಕೋಟಿ ಕೋಟಿ ಬ್ರಹ್ಮಾಂಡಗಳಿದೆ, ಕೋಟಿ ಕೋಟಿ ಲಕ್ಷ್ಮಿಯರಿದ್ದಾರೆ ನನ್ನ ಸೇವೆ ಮಾಡೋದಕ್ಕೋಸ್ಕರ. ಲಕ್ಷ್ಮಿಯಿಂದ ಕೃಷ್ಣ ಅಳೆಯಕ್ಕಾಗೋದಿಲ್ಲ. ನಾವ್ ಹೇಳ್ತೀವಿ ಭಾಗವತಂ ತಗೊಂಡ್ರಿ, ಭಾಗವತಂ ಕೃಷ್ಣ ಬಂದಿದ್ದಾನೆ, ಲಕ್ಷ್ಮಿ ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಿಲ್ರಿ ಅಂದ್ರೆ ನಮಗೆ ಕೃಷ್ಣನಿಂದ ಲಕ್ಷ್ಮಿ ಮುಖ್ಯ ಅಂತಾರೆ. ಎಷ್ಟೊತ್ತು ಕೃಷ್ಣ ಲಕ್ಷ್ಮಿನ ಆಚೆ ಓಡಿಸೋದಿಕ್ಕೆ? ಭಗವಂತ ಕೇಳೋದೇನು? ಯಾರು ವಿಚಾರ ಮಾಡೋದಿಲ್ಲ. ನೀನ್ ದರಿದ್ರನಾಗಿದ್ರು, ನೀನ್ ಶ್ರೀಮಂತನಾಗಿದ್ರು, ಬಾ ತಗೋ ಕೃಷ್ಣ ಪ್ರೇಮ ಅಂತ ಹೇಳಿ ಕಳಿಸ್ತಾನೆ. ಆದ್ರೆ ನಾವಿನ್ನೂ ಭೌತಿಕ ಆಸೆಗಳಿಗೋಸ್ಕರ ಅಲ್ಲಿ ಇಲ್ಲಿ ಹೋಗ್ತೀವಲ್ವಾ? ಇದು ನಮ್ ದಡ್ಡತನ. ಗೊತ್ತಿಲ್ದಿರೋರು ಮಾಡ್ತಾ ಇದಾರೆ ಅಂತಂದ್ರೆ ಓಕೆ, ಗೊತ್ತಿಲ್ಲ ಮಾಡ್ತಾ ಇದಾರಪ್ಪ, ಪರವಾಗಿಲ್ಲ. ಗೊತ್ತು ಮಾಡ್ಸಿದ್ರೆ ಆದ್ರೂ ದಾರಿಗೆ ಬರ್ತಾರೆ. ಬಟ್ ನಿಮ್ಗೆ ಗೊತ್ತಿದ್ದು ಮತ್ತೆ ಮಾಡ್ತೀವಿ. ಇಷ್ಟೆಲ್ಲ ಗೊತ್ತು, ಚಾಂಟಿಗೆ 16 ರೌಂಡ್ ಜಪ ಮಾಡಿ ಶಿಕ್ಷಾ ಪೇಪರ್ಸ್ ಎಲ್ಲ ಬರ್ದ್ರು, ಯಾರು ಗ್ರ್ಯಾಂಡ್ ಆಗಿ ಲಕ್ಷ್ಮೀ ಪೂಜೆ ಮಾಡಿದ್ರಿ? ಏನ್ ಕೇಳಿದ್ರಿ ಲಕ್ಷ್ಮೀ ಪೂಜೆಯಲ್ಲಿ? ಮುಖೋಡ ಹಾಕ್ಬಿಟ್ಟು, ಲಕ್ಷ್ಮಿ ಮುಖೋಡ ಹಾಕ್ಬಿಟ್ಟು. ಲಕ್ಷ್ಮಿಗೆ ಹಾಕಲ್ಲ ಮುಖೋಡ, ನಾವು ಮುಖೋಡ ಹಾಕೊಂಡು ಹೋಗೋದು ಲಕ್ಷ್ಮಿ ಹತ್ರ. ತ್ರಿಜಗತೆ ಯಥಾಚ ಧನ ರತ್ನಮಣಿ, ಏಕ ಫಲೇರ ಮೂಲ್ಯ ಕರಿತಾಹ ನಾಹಿ ಗಣಿ. ಇದಕ್ಕಿಂತ ದೊಡ್ಡ ಗಣಿ ಯಾವುದು ಇಲ್ಲ. ರತ್ನ ಅಮೂಲ್ಯವಾದ ರತ್ನ ಇನ್ನೊಂದಿಲ್ಲ. ಯಾವ್ದಕ್ಕಿಂತ? ಕೃಷ್ಣ ಪ್ರೇಮ. ಏನ್ ಮಾಡಿದ್ರು ಬಂದವ್ರಿಗೆಲ್ರು, ನೀವು ನಿಮ್ಗೆ ಅರ್ಹತೆ ಇದೆಯೋ ಇಲ್ವೋ ಏನು ಕೇಳಿಲ್ಲ, ಎಲ್ರಿಗೂ ಕೊಟ್ಬಿಟ್ರು. ಮಾಗೆ ವ ನಾಮಾಗೆ, ಕೇಹ ವ ಅಪಾತ್ರ, ಎಲ್ರು ಕೊಟ್ಬಿಟ್ರು. ಆಮೇಲೆ ಹೆಂಗ್ ಕೊಟ್ರು? ಅಂಜಲಿ ಭರಿ ಪೇಲೆ ಚತುರ್ದಿಶೆ. ಅಂಜಲಿ ಅಂದ್ರೆ 2 ಕೈ, ಬೊಗ್ಸೆ ಅಂತ, ಬೊಗಸೆ. ಅಂಜಲಿ ಅಂದ್ರೆ ಬೊಗಸೆ. ಬೊಗ್ಸೆ ತುಂಬಿ ಕೊಡು, ತಗೋ ಕೃಷ್ಣ ಪ್ರೇಮ, ತಗೋ ತಗೋ ತಗೋ. ಎಲ್ಲಿಗೆ? ಚತುರ್ದಿಶೆ ಎರಚ್ಬಿಟ್ರು ಕೃಷ್ಣ ಪ್ರೇಮವನ್ನು. ಚೈತನ್ಯ ಮಹಾಪ್ರಭು. ದರಿದ್ರ ಕುಡಾಯ ಕಾಯ ಮಾಲಾಕಾರ ಹಸೆ. ಆಹಾ, ದರಿದ್ರ ಹಣ್ಣು ತಿಂದ, ಏನ್ರಿ ಎಷ್ಟು ರುಚಿಯಾಗಿದೆ ಇದು ಹಣ್ಣು, ಎಷ್ಟು ಖುಷಿ ಕೊಡುತ್ತೆ ನನಗೆ ಹರೇ ಕೃಷ್ಣ ಮಹಾಮಂತ್ರ ಹಾಡ್ತಾ ಇದ್ರೆ ಇನ್ನೂ ಹಾಡ್ಬೇಕು ಅನ್ಸುತ್ತಲ್ಲ. ದರಿದ್ರ ಕುಡಾಯ ಕಾಯ ಮಾಲಾಕಾರ ಹಸೆ. ತಿಂದ ದರಿದ್ರ, ಎಷ್ಟು ಚೆನ್ನಾಗಿದೆ ಅಂದ, ಬಿಡ್ಲಿಲ್ಲ ಅದನ್ನ. ಆದ್ರೆ ನಾವು ತಿಂದು ಕೂಡ ಬಿಟ್ರೆ ನಾವು ದರಿದ್ರಗಿಂತ ದರಿದ್ರರು. ಹರಿನಾಮ ಹೇಳಿ ನಾವು ಅದ್ರ ರುಚಿಯನ್ನು ಅನುಭವಿಸಿ ಮತ್ತೆ ಗಿಳಿಗಳು ನೋಡಿ ಅದೇನ್ ಮಾಡುತ್ತೆ, ಹಣ್ಣು ಮಾಗಿರೋ ಹಣ್ಣು ಕುಕ್ಕಿ ತಿಂದ್ಬಿಡುತ್ತೆ. ಅದು ಗೊತ್ತು ಯಾವ ಟೇಸ್ಟ್ ಇದೆ ಅಂತ, ತಿಂದ್ಬಿಟ್ಟು ಅದು ಬೀಳ್ಸ್ಬಿಡುತ್ತೆ. ಅದನ್ನ ನಾವು ತಿಂದಾಗ ಇನ್ನೂ ಟೇಸ್ಟ್ ಜಾಸ್ತಿ ಇರುತ್ತೆ ನೋಡಿ. ಗಿಳಿ ಕುಕ್ಕಿರೋ ಹಣ್ಣು ಎಷ್ಟು ಸಿಹಿ ಇರುತ್ತೆ, ಅದು ಮೊದ್ಲೇ ಸಿಹಿ, ಅದು ಗಿಳಿ ಕುಕ್ಕದ ಇನ್ನೂ ಸಿಹಿ ಆಗ್ಬಿಡುತ್ತೆ. ಆಗ ಮಾಲಾಕಾರ ಹಸೆ, ಆಗ ಅವನಿಗೆ ಬೆಳೆದವನಿಗೆ ಖುಷಿ. ನೋಡಿದ್ರ, ನಾನ್ ಬೆಳೆದಿರೋ ಮರದಿಂದ 4 ಜನ ಹಣ್ಣು ತಿಂತಾ ಇದಾರೆ. ಮಹಾಪ್ರಭುಗೆ ಖುಷಿ ಆಯ್ತು, ನಗ್ತಾ ಇದಾರೆ ಖುಷಿಯಿಂದ. ಮಾಲಾಕಾರ ಕಹೆ, ಮಾಲಾ ಅಂದ್ರೆ ಮಾಲಿ, ವನಮಾಲಿ ಅಂತಿರಲ್ಲ, ಮಾಲೀಕ. ಮಾಲಾಕಾರ ಅಂದ್ರೆ ಯಜಮಾನ ಅಂತ, ತೋಟಗಾರ. ಹೇಳ್ತಾರೆ, ಶೃಣ ವೃಕ್ಷ ಪರಿವಾರ ಮೂಲ ಶಾಖಾ ಉಪಶಾಖಾ ಯಥೇಕ ಪ್ರಕಾರ.
ಅವ್ರು ಹೇಳ್ತಾರೆ, ರೆಂಬೆ ಕೊಂಬೆಗಳಿಗೆ ಹೇಳ್ತಾರೆ ನೋಡಿ, ಈಗ ಬೇರು ಕಾಂಡ, ಮಹಾಪ್ರಭು ಕಾಂಡ ಬೇರು ಬೆಳೆದಿದೆ, ಹಣ್ಣು ತಿಂದ್ರು, ಹಣ್ಣು ತಿಂದ್ಮೇಲೆ ಆ ಬೇರು ಹೇಳುತ್ತೆ, ನೋಡಿ ನೋಡಿ ಅಲೌಕಿಕ ವೃಕ್ಷಕರೇ, ಆ ಅಲೌಕಿಕ ಮರ ಹೇಳುತ್ತೆ, ಸರ್ವೇಂದ್ರಿಯ ಕರ್ಮ ಸ್ಥಾವರಹಾಯಿ ಧರೆ ಜಂಗಮೇರ ಧರ್ಮ. ಈ ಮರ ಇದೆಯಲ್ಲ, ಯಾವುದು ಚೈತನ್ಯ ಮಹಾಪ್ರಭುಗಳ ಕಲ್ಪವೃಕ್ಷ, ಇದು ನಿಂತಿದ್ ಕಡೆ ನಿಂತ್ಕೊಳ್ಳುವಂತ ಮರ ಅಲ್ಲ. ಇದು ಸ್ಥಾವರಹಾಯಿ ಧರೆ ಜಂಗಮೇರ ಧರ್ಮ. ಸ್ಥಾವರ ಅಂದ್ರೆ ನಿಶ್ಚಲವಾಗಿ ನಿಂತ್ಕೊಳ್ಳೋದು, ಮರ ಬೆಟ್ಟ ಇದು ನಿಶ್ಚಲ. ಜಂಗಮ ಅಂದ್ರೆ ಚಲಿಸೋದು, ಸ್ಥಾವರ ಜಂಗಮ ಅಂದ್ರೆ ಚಲಿಸುವಂಥದ್ದು, ಗಮ ಗಮಿಸುವುದು. ಈ ಮರ ನಡೆದಾಡುವಂತ ಮರ ಅಂತೆ. ಏನಪ್ಪಾ ಮರ ನಡೆದಾಡುತ್ತಾ? ಹೌದು, ಈ 9 ಜನ ಸನ್ಯಾಸಿಗಳು ಇದೆಯಲ್ಲ, ಚೈತನ್ಯ ಮಹಾಪ್ರಭು ಅವರ ಪರಂಪರೆಯಲ್ಲಿ ಬಂದಂತವ್ರು, ಇವರು ಕಲ್ಪವೃಕ್ಷ ಕೇಳಿದನ್ನು ಕೊಡುವಂತ ಮರಗಳು, ಆದ್ರೆ ಓಡಾಡುವಂತ ಮರಗಳು. ಅದರಲ್ಲಿ ವೃಕ್ಷೇರ ಅಂಗ ಹಯ ಸಬಸೆ ಚೇತನ ಬಾಡಿಯ ವ್ಯಾಪಲ ಸಭೆ ಸಕಲ ಭುವನ. ಆ ಮರಗಳಲ್ಲಿ ಚೇತನ ಇದೆ. ಆ ಚೇತನ ಆಧ್ಯಾತ್ಮಿಕ ಜ್ಞಾನ ಇರುವಂತ ಚೇತನ. ಅದೇನ್ ಮಾಡುತ್ತೆ? ಇಡೀ ಜಗತ್ತಿನ ಸಂಚಾರ ಮಾಡುತ್ತೆ. ಅದಕ್ಕೆ ಹೇಳುದು, ನೀವೆಲ್ರೂ ಕೂಡ ಕಲ್ಪವೃಕ್ಷದಲ್ಲಿ ಒಂದು ಭಾಗ ಆಗಬೇಕು, ಎಲ್ರು. ಅದಕ್ಕೆ ಹೇಳುದು, ನಿಮ್ಮ ಮನೆಯಲ್ಲಿ ಒಂದು ಭಕ್ತ ವೃಕ್ಷನ ಮಾಡಿ, 4 ಜನ ಬರ್ತಾರೆ, ಆ 4 ಜನ ಮರಗಳು ಹಣ್ಣನ್ನ ತಿಂದು, ಕೃಷ್ಣ ಪ್ರೇಮದ ಹಣ್ಣನ್ನು ತಿಂದು ಹೋಗ್ತಾರೆ. ಅವರಲ್ಲಿ ಹೇಳ್ತಾರೆ, ಅಲ್ಲಿ ಒಂದು ಹಣ್ಣು ತಿಂದಿವಿ ಆ ಮಾರ್ಕೆಟ್ ಅಲ್ಲಿ, ಸೂಪರ್ ಆಗಿದೆ, ನೀವು ಹೋಗಿ ಅಂತ. ಅವರು ಬರ್ತಾರೆ, ಇನ್ನೊಬ್ಬರಿಗೆ ಬರಕ್ಕೆ ಹೇಳ್ತಾರೆ. ಸೊ ನಾವು ಆತರ ಪ್ರಚಾರ ಮಾಡ್ಬೇಕು, ಪ್ರೀಚಿಂಗ್ ಮಾಡ್ಬೇಕು. ಹಣ್ಣು ತಿಂದವ್ರು ಯಾರು? ಅಯ್ಯೋ ಹಣ್ಣು ಚೆನ್ನಾಗಿಲ್ಲ, ಹಣ್ಣು ಚೆನ್ನಾಗಿಲ್ಲ ಅಂದ ಒಂದು ಕಾಯಿಲೆ ಇದೆ ಅಂತ ಅರ್ಥ, ಕಾಮಾಲೆ ಇದೆ, ಅದಕ್ಕೆ ಅವನಿಗೆ ಹಣ್ಣು ರುಚಿ ಬಂದಿಲ್ಲ ಅಂತ ಅಷ್ಟೇ, ಬಿಟ್ರೆ ಹಣ್ಣು ಚೆನ್ನಾಗಿಲ್ಲ ಅಂತ ಅಲ್ಲ. ಒಳ್ಳೆ ರಸಪುರಿ ಮಾವಿನ ಹಣ್ಣು ತಿಂದ್ಬಿಟ್ಟು ಯಾಕೋ ಹಣ್ಣು ಸರಿ ಇಲ್ಲ ಅಂದ್ರೆ ಕಾಯಿಲೆ ಇದೆ ಅವನಿಗೆ. ಏನ್ ಕಾಯಿಲೆ ಇದೆ ಅವನಿಗೆ? ಜಾಂಡೀಸ್ ಇದೆ, ಕಾಮಾಲೆ. ಜಾಂಡೀಸ್ ಇದ್ದವ್ರಿಗೆ ರುಚಿ ಹತ್ತೋದಿಲ್ಲ. ಅದಕ್ಕೆ ಎಷ್ಟು ಜನ ಬಂದು ಯಾಕೆ ಬಿಟ್ಟು ಹೋಗ್ತಾರೆ ಅಂದ್ರೆ ಅದು ಕಾಯಿಲೆ ಇದೆ ಅಂತ. ಕೃಷ್ಣ ಪ್ರಜ್ಞೆಗೆ ಬಂದವರು ಅದೃಷ್ಟವಂತರು. ಇಲ್ಲಿನ ಹಣ್ಣನ್ನ ತಿಂದು ರುಚಿಯಾಗಿ ಅವರು ಜಗತ್ತಲ್ಲೆಲ್ಲ ಆನಂದವನ್ನು ಪಡಿಬಹುದು. ಅದಕ್ಕೆ ಹೇಳ್ತಾರೆ ಮಹಾಪ್ರಭು, ಇಲ್ಲಿರುವಂತಹ ಪ್ರತಿಯೊಂದು ರೆಂಬೆ ಕೊಂಬೆಗಳು ಕೂಡ ಸ್ಥಾವರ ಆಗಬಾರದು, ನಿಂತ ಕಡೆ ನಿಂತ್ಕೋಬಾರದು, ಜಂಗಮ ಆಗ್ಬೇಕು. ಅದಕ್ಕೆ ಪ್ರೀಚಿಂಗ್. ಯಾಕೆ ಪ್ರಭುಪಾದ ಜಗತ್ತಿನ ಸುತ್ತಿದ್ದು 14 ಸಲ? ಎಲ್ಲ ಒಂದ್ ಕಡೆ ಸನ್ಯಾಸಿ ಜಪ ಮಾಡ್ಕೊಂಡು ಕೂತ್ಕೊಬಿಡ್ಬೋದಿತ್ತಲ್ಲ. ಅದಕ್ಕೆ ನಮಗೆ ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ನಮ್ ಪಾಡಾಯ್ತು, ನಮ್ ಚಾಂಟಿಂಗ್ ಆಯ್ತು ಅಷ್ಟೇ ಅನ್ನೋರ್ಗೆ ಇದು ಸರಿಯಾದ ಆಜ್ಞೆ ಅಲ್ಲ. ಬರಬೇಕು, ಜ್ಞಾನ ತಿಳ್ಕೋಬೇಕು, ಪ್ರಚಾರ ಮಾಡ್ಬೇಕು. ಪ್ರತಿಯೊಬ್ರು ಪ್ರಚಾರ ಮಾಡ್ಬೇಕು. ನಮ್ಗೆ ಏನು ಗೊತ್ತಿಲ್ಲ ಅಂತ ಹೇಳ್ಬಾರ್ದು. ನಿಮ್ಗೆ ಏನು ಗೊತ್ತು ಅದನ್ನ ಹೇಳ್ಬೇಕು ಇನ್ನೊಬ್ಬರಿಗೆ. ಯಾಕಂದ್ರೆ ನಾವು ಚೈತನ್ಯ ಮಹಾಪ್ರಭುಗಳ ಪರಂಪರೆಯಿಂದ ಜ್ಞಾನವನ್ನು ಪಡ್ಕೊಳ್ತಾ ಇದ್ದೀವಿ. ಆ ಜ್ಞಾನವನ್ನು ನಾವು ಇನ್ನೊಬ್ಬರಿಗೆ ಕೊಡ್ಬೇಕು. ಹಣ್ಣು ನಮ್ಗೆ ಎಲ್ಲಿಂದ ಸಿಕ್ತು ಹಣ್ಣು? ಯಾರೋ ಭಕ್ತರು ಕೊಟ್ಟರು, ಹಣ್ಣು ತಿಂದೆ. ಅದ್ ನಾವೊಬ್ಬರೇ ತಿನ್ನಂಗಿಲ್ಲ, ನಾವು ತಗೊಂಡಿರೋ ಹಣ್ಣು ಇನ್ನೊಬ್ರು ಕೊಡ್ಬೇಕು. ನಾವು ಭಾಗವತ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾದ್ರೆ ಭಾದ್ರ ಪೂರ್ಣಿಮಾ ಸಮಯದಲ್ಲಿ ಶಾಸ್ತ್ರದಾನ ಅಂತ ನಾವು, ಶಾಸ್ತ್ರದಾನ ಅಂದ್ರೆ ಏನು ಅಂದ್ರೆ ಈ ತರ, ಈಗ ಉದಾಹರಣೆಗೆ ನಾನು ನಿಮ್ಗೆ ಶಾಸ್ತ್ರದಾನ ಕೊಟ್ಟೆ, ಫ್ರೀಯಾಗಿ ಒಂದು ಭಾಗವತಂ ಚಡ್ಡಿ ನಿಮ್ಗೆ ಕೊಟ್ಟೆ. ನೀವೇನ್ ಮಾಡ್ಬೇಕು? ನೀವು ಅದನ್ನ ನಿಮ್ಗೆ ಇಟ್ಕೋಬಾರ್ದು, ನೀವೊಬ್ಬರಿಗೆ ಒಂದು ಸೆಟ್ ಭಾಗವತಮ್ಮ ಫ್ರೀಯಾಗಿ ಕೊಡಿಸ್ಬೇಕು. ಅವ್ರು ತಗೊಂಡವ್ರಿಗೆ ಹೇಳ್ತೀವಿ, ನೀವೊಬ್ರಿಗೊಂದು ಭಾಗವತಂ ಸೆಟ್ನ ಫ್ರೀಯಾಗಿ ಕೊಡ್ಬೇಕು. ಶಾಸ್ತ್ರದಾನ ಆಯ್ತು, ಪ್ರಚಾರ ಆಯ್ತು, ಹೀಗೆ ಒಬ್ಬೊಬ್ಬರಿಗೆ ಬುಕ್ ಡಿಸ್ಟ್ರಿಬ್ಯೂಷನ್, ಭಾಗವತ ಡಿಸ್ಟ್ರಿಬ್ಯೂಷನ್ ನಡೀತಾ ಇರ್ಬೇಕು. ನಾನು ಹಣ್ಣು ತಿಂದೆ, ಈಗ ನನಗೆ ಪ್ರಭುಪಾದರ ಕೃಪೆಯಿಂದ, ನಮ್ಮ ಗುರುಗಳ ಕೃಪೆಯಿಂದ ನನಗೆ ಹಣ್ಣು ಸಿಗ್ತಾ ಇದೆ, ನಾನು ಸವಿತಾ ಇದ್ದೀನಿ. ನಾನೊಬ್ನೇ ಎಂಜಾಯ್ ಮಾಡಂಗಿಲ್ಲ, ನಾನ್ 4 ಜನಕ್ಕೆ ಹಣ್ಣನ್ನು ಕೊಡ್ಬೇಕು. ಈಗ ನೀವು ಚೈತನ್ಯ ಚರಿತಾಮೃತ ಶ್ರವಣ ಮಾಡ್ತಾ ಇದ್ದೀರಾ, ಆನಂದವನ್ನು ಪಡ್ತಾ ಇದ್ದೀರಾ, ನೀವು 4 ಜನಕ್ಕೆ ಹೇಳ್ಬೇಕು ಅದನ್ನೇ. ಮತ್ತೆ ನೀವು ಅದನ್ನೇ ಹೇಳ್ಬೇಕು. ಅದಕ್ಕೆ ನಾನು ಹೇಳೋದಂದ್ರೆ, ನಾವು ಕ್ಲಾಸ್ ಮಾಡ್ಬೇಕಾದ್ರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ನೋಟ್ ಮಾಡ್ಕೊಳ್ಳಿ, ಅದನ್ನೇ ನೀವು 4 ಜನಕ್ಕೆ ಎಕ್ಸ್ಪ್ಲೈನ್ ಮಾಡಿ ನಿಮ್ಮ ಓನ್ ವರ್ಡ್ಸ್ ಅಲ್ಲಿ. ಅದಕ್ಕೆ ಪ್ರಚಾರ ಯಾವ ಕಾರಣಕ್ಕೂ ನಿಲ್ಲಬಾರದು. ಆಮೇಲೆ ಹೇಳ್ತಾರೆ,
ಏಕಲ ಉಠಾಯ ದಿಯೇ ಹಾಯ ಪರಿಶ್ರಮ, ಒಬ್ಬನೇ ಮಾಡೋದಕ್ಕೆ ಆಗೋದಿಲ್ಲ ಅದೆಲ್ಲ ಅಲ್ವಾ. ಕೇಹ ಪಾಯ, ಕೇಹ ನಾಪಾಯ, ರಹೆ ಮನೆ ಭ್ರಮ. ಒಂಟಿಯಾಗಿ ಹಣ್ಣನ್ನ ಹಾಯ್ಕೊಂಡು ಅದನ್ನ ವಿತರಣೆ ಮಾಡೋದು ನಿಜವಾಗ್ಲು ಶ್ರಮ, ಒಬ್ಬರೇ ಮಾಡಕ್ಕಾಗಲ್ಲ. ನೋಡಿ ಮಹಾಪ್ರಭು ಕವಿರಾಜ ಕೃಷ್ಣದಾಸ್ ಘೋಷ್ ಹೇಳ್ತಾರೆ, ಏಕಲ ಉಠಾಯ ದಿತೆ ಹಯ ಪರಿಶ್ರಮ. ಪರಿಶ್ರಮ ಕಷ್ಟ ಆಗುತ್ತೆ ಒಬ್ಬರೇ ಮಾಡಕ್ಕೆ. ಅದಕ್ಕೆ ಏನ್ ಮಾಡ್ಬೇಕು, ಕೇಹಪಾಯ, ಯಾರಾದ್ರೂ ಕೇಹಪಾಯ ಅಂದ್ರೆ ಯಾರಾದ್ರೂ ಪಡ್ಕೊಳ್ತಾರಲ್ಲ, ಕೇಹನಾಪಾಯ ರಹೆ ಮನೆ ಭ್ರಮ. ಕೆಲವ್ರು ಅವಾಗ ಏನಾಗುತ್ತೆ, ಒಬ್ರೇ ಹಂಚಕ್ ಹೋದ್ರೆ ಕೆಲವ್ರಿಗೆ ಸಿಗುತ್ತೆ, ಕೆಲವ್ರು ಸಿಗೋದಿಲ್ಲ. ಎಲ್ರಿಗೂ ಸಿಗಬೇಕಾದ್ರೆ ಎಲ್ರು ಹಂಚ್ಬೇಕು ಅಲ್ವಾ. ಈಗ ಡಿಸ್ಟ್ರಿಬ್ಯೂಷನ್ ಅಥವಾ ಪಾಂಪ್ಲೆಟ್ ಏನೋ ಕೊಡಕ್ ಹೋದಾಗ ಕೆಲವರು ಮನೆ ಮಿಸ್ ಆಗ್ಬಿಡುತ್ತೆ, ಅವ್ರಿಗೆ ವಿಷಯ ತಲುಪಿಸೋದಿಲ್ಲ, ತಲುಪ್ಸಕ್ ಆಗೋದಿಲ್ಲ. ನಾವೇನ್ ಮಾಡ್ಬೇಕು, ಪ್ರತಿಯೊಬ್ಬರಿಗೂ ತಲುಪೋ ತರ, ಯಾರು ಮಿಸ್ ಆಗದ ಇರ್ತಾರ ಇನ್ಚಾರ್ಜ್ ವಹಿಸ್ಕೋಬೇಕು. ನೀವು ಅಲ್ಲಿ ಹೋಗಿದ್ದೀರಾ, ಅದು ಮಾಡ್ತಾರ, ಇದ್ ಮಾಡಿದ್ರ ಇನ್ಚಾರ್ಜ್. ಒಬ್ಬರೇ ಮಾಡೋ ಕೆಲಸ ಅಲ್ಲ ಇದು, ಒಂದು ಟೀಮ್ ಆಗಿ ಮಾಡುವಂತ ಕೆಲಸ, ಸೇವೆ. ಅವಾಗ ಮಹಾಪ್ರಭು ಹೇಳ್ತಾರೆ, ಇದು ನನ್ನ ಆಜ್ಞೆ. ಮಹಾಪ್ರಭು ಹೇಳ್ತಿದ್ರೆ, ನನ್ನ ಆಜ್ಞೆ ಇದು. ಅತಏವ ಅಮಿ ಆಜ್ಞಾ, ಇದು ನನ್ನ ಆಜ್ಞೆ, ನಾನು ಆರ್ಡರ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ. ಏನ್ ಹೇಳ್ತಾರೆ, ದಿಲ್ ಸಬಕಾರೆ ಯಾಹಾನ್ ತಾಹಾನ್ ಪ್ರೇಮ ಫಲ ದೇಹ ಯಾರೇ ಥಾರೆ. ಕೃಷ್ಣ ಪ್ರಜ್ಞೆ ಚಳುವಳಿಯನ್ನ ಫಸ್ಟ್ ಒಪ್ಕೋಬೇಕು, ಆಮೇಲೆ ಎಲ್ಲಾ ಕಡೆ ಹರಡಬೇಕು. ಇದು ಮಹಾಪ್ರಭು ಆಜ್ಞೆ, ಮೊದಲನೇ ಆಜ್ಞೆ. ಮಹಾಪ್ರಭು ಮಾಡ್ತಾ ಇರೋದು ಮೊದಲನೇ ಆಜ್ಞೆ ಇದು. ನಾನ್ ಆಜ್ಞೆ ಮಾಡ್ತಾ ಇದ್ದೀನಿ, ಪ್ರತಿಯೊಬ್ಬರು ಕೃಷ್ಣ ಪ್ರಜ್ಞೆಯನ್ನ ಸ್ವೀಕಾರ ಮಾಡ್ಬೇಕು, ಅದನ್ನೆಲ್ಲಾ ಕಡೆ ಪ್ರಚಾರ ಮಾಡ್ಬೇಕು. ನಾವ್ಯಾಕೆ ಮಾಡ್ಬೇಕು ಅವ್ರೆ, ನಾವ್ಯಾಕೆ ಮಾಡ್ಬೇಕು ಅಂದ್ರೆ, ಮನೆ ಅಪ್ಪ ಹೇಳ್ತಾ ಇದಾರೆ ಮಾಡ್ಲೇಬೇಕು, ಮಾಡಿಲ್ಲ ಅಂದ್ರೆ ಮನೆಯೊಂದು ಒದ್ದು ಆಚೆ ಹಾಕ್ತಾನೆ ಇಷ್ಟ. ನಾವ್ಯಾಕ್ರಿ ಮಾಡ್ಬೇಕು, ನಾವ್ ಮಾಡೋದಿಲ್ಲ, ನೀವ್ ಬೇಕಾದ್ರೆ ಮಾಡ್ಕೊಳ್ಳಿ ಅಂದ್ರೆ ಭಗವಂತ ಆಜ್ಞೆ ಮಾಡ್ತಾ ಇರೋದು. ಪ್ರತಿಯೊಬ್ಬರು ಪ್ರೀಚಿಂಗ್ ಮಾಡ್ಬೇಕು, ಪದೇ ಪದೇ ಹೇಳ್ತಾ ಇದೀವಿ ನಾವು. ಉದಾಸೀನ ಮಾಡಬಾರ್ದು, ನಿಮ್ಗೆ ಏನು ಬರ್ತದೆ ಹೇಳ್ಬೇಕು. ನಮ್ಗೇನು ಬರಲ್ಲ, ಮತ್ತೆ ಹರೇ ಕೃಷ್ಣ ಮಂತ್ರ ಹೇಳ್ತೀರಿ ಅಂತ ಹೇಳಿಸಿ. ನಮ್ಗೇನು ಬರಲ್ಲ, ಪಾರ್ಕ್ ಹೋಗ್ತೀವಿ ಅಲ್ಲಿ ಚಿಟ್ ಚಾಟ್ ಮಾಡ್ಕೊಂಡ್ ಬರಕ್ಕೆ, ಸರ್ ಒಂದೊಂದು ಜಪ ಮಾಡಿದ್ರು, ಮಾಡೋಣ ಬನ್ನಿ, ಹರೇ ಕೃಷ್ಣ ಹರೇ ಕೃಷ್ಣ, ಅದನ್ನಾದ್ರೂ ಮಾಡ್ಬೇಕು ಕನಿಷ್ಠ. ಏನು ಬರಲ್ಲ ಅಂತ ಯಾರ ಬಾಯಲ್ಲೂ ಬರಬಾರದು. ನಮ್ಗೇನು ಗೊತ್ತಿಲ್ಲ, ನಮ್ಗೇನು ಬರಲ್ಲ, ಯಾಕೆ ಚಾಂಟಿಂಗ್ ಮಾಡ್ತಾ ಇರೋ ನೀವು, 16 ಜಪ ಮಾಡ್ತಾ ಇಲ್ವಾ, ಹಾ 16 ಜಪ ಮಾಡ್ತಾ ಇದ್ಮೇಲೆ ನೀವು ಹೇಳ್ಬೇಕು ಇನ್ನೊಬ್ರಿಗೆ ಜಪ ಮಾಡಿ ಅಂತ. ಇದು ಮಹಾಪ್ರಭು ಆಜ್ಞೆ. ಪ್ರೀಚಿಂಗ್ ಪ್ರತಿಯೊಬ್ರು ಮಾಡ್ಲೇಬೇಕು, ತಪ್ಪಿಸ್ಕೊಳಂಗಿಲ್ಲ. ತಪ್ಪಿಸ್ಕೊಂಡು ಹೋಗಕ್ ಆಗೋದು ಇಲ್ಲ, ಮಾಡಬಾರ್ದು. ಇದನ್ನ ತುಂಬಾ ಮೊದಲನೇ ದಿನನೇ ಹೇಳ್ತೇನೆ, ನಾವು ಕ್ಲಾಸ್ ಶುರು ಮಾಡಿದಾಗ ಪ್ರೀಚಿಂಗ್ ಮಾಡ್ಬೇಕು, ಪ್ರೀಚಿಂಗ್ ಮಾಡ್ಬೇಕು, ಭಕ್ತಿ ವೃಕ್ಷ ಮಾಡ್ಬೇಕು, ಮಾಡ್ಬೇಕು ಮಾಡ್ಬೇಕು ಅಂತ ಹೇಳ್ತಾನೆ ಇದ್ದೀನಿ. ಅದು ಯಾವಾಗ ಮಾಡಕ್ ಶುರು ಮಾಡ್ತಿರೋ ಮಾಡಿ, ಮಾಡಿದ್ಮೇಲೆ ನನಗೆ ಹೇಳಿ ಶುರು ಮಾಡಿದೀವಿ ಅಂತ. ಅತ ಏವ ಅಮಿ ಆಜ್ಞಾ, ನಾನು ಆಜ್ಞೆ ಕೊಡ್ತೇನೆ ಯಾರಿಗೆ, ಸಭಾಕಾರೆ, ಎಲ್ರಿಗೂ. ಬರೀ ಓದಿರೋರ್ಗ್ ಮಾತ್ರ ಅಥವಾ ಪ್ರಭುಸಗ್ ಮಾತ್ರ, ಮಾತಾಜಿ ಸಿಕ್ಕಿಲ್ಲ ಅದಲ್ಲ. ಪ್ರತಿ ಒಂದು ಮಗುವಿಂದ ಹಿಡಿದು ಮುದುಕರ ತನಕ ಬದುಕಿರೋರು ಎಲ್ಲರೂ ಕೂಡ ಪ್ರಚಾರ ಮಾಡಬೇಕು. ಏನೋ ಸುಮ್ಮನೆ ಕತೆ ಹೇಳ್ತೀರಾ ಅಂತ ಕೇಳೋಣ ಅಂತ ಬಂದ್ರೆ, ನೀವು ಪ್ರಚಾರ ಬೇರೆ ಮಾಡಿ ಅಂತೀರಲ್ರಿ. ನಾವಲ್ರಿ ಹೇಳ್ತಿರೋದು, ಭಗವಂತ ಹೇಳ್ತಾ ಇರೋದು. ಕ್ಲಾಸ್ ಕೇಳೋದು ಬಿಟ್ಬಿಡ್ತೀನಿ, ನಿಮ್ ಇಷ್ಟ. ಪ್ರಚಾರ ಮಾಡ್ಬೇಕು ಅಂತವ್ರು ಅಷ್ಟೇ ಇಲ್ಲಿ ಬರ್ಬೇಕು. ಶ್ರವಣ ಮಾಡ್ಬೇಕು, ಪ್ರಚಾರ ಮಾಡ್ಬೇಕು, ಶ್ರವಣ ಮಾಡ್ಬೇಕು, ಪ್ರಚಾರ ಮಾಡ್ಬೇಕು. ಪ್ರಚಾರ ನಿಲ್ಸಿದ್ವಿ ಹೋಯ್ತು. ಮತ್ತೆ ಏನಕ್ಕೆ ಹಿಂದಿನ ಕಾಲದಲ್ಲಿ ದೊಂಬರಾಟ ಬಯಲ್ನಾಟಕ ಮಾಡ್ತಾ ಇದ್ದಿದ್ದು, ಬಯಲ್ನಾಟಕ ಊರೂರ ಬಯಲ್ನಾಟಕ ಏನಕ್ಕೆ ಮಾಡ್ತಾ ಇದ್ರು, ಪ್ರಚಾರ ಅದು. ಬಟ್ ಸರಿಯಾದ ಮಾರ್ಗದಲ್ಲಿ ಮಾಡ್ತಿರ್ಲಿಲ್ಲ ಅಷ್ಟೇನೆ, ಬಟ್ ಏನೋ ಮಾಡ್ತಾ ಇದ್ರು. ಮಹಾಪ್ರಭು ಆಜ್ಞೆ ಇದು, ಪ್ರತಿಯೊಬ್ರು ಸಭಾಕಾರೆ, ಪ್ರತಿಯೊಬ್ರು ಅತಏವ ಅಮಿ ಆಜ್ಞಾ. ಸಂಕೀರ್ತನ ಆಂದೋಲನ ಮಾಯೆಯಿಂದ ಹೊರಗಡೆ ಬರೋದಕ್ಕೆ ಇರುವಂತಹ ಏಕೈಕ ಮಾರ್ಗ.
ನ ಅನ್ಯತ್ ಕಿಂಚಿದಸ್ತಿ, ಇನ್ನು ಬೇರೆ ಮಾರ್ಗನೇ ಇಲ್ಲ. ಮಾಯಿಂದ ಹೊರಗಡೆ ಬರಕ್ಕಿರುವಂತ ಏಕೈಕ ಮಾರ್ಗ ಹರಿನಾಮ ಸಂಕೀರ್ತನೆ. ದಯವಿಟ್ಟು ಎಲ್ರೂ ಜಪ ಮಾಡ್ಬೇಕು, ಸಂಕೀರ್ತನೆ ಮಾಡ್ಬೇಕು, ಹಾಡ್ಬೇಕು, ಕುಣಿಬೇಕು. ಎಲ್ರೂ ಮುಂದೆ ಕುಣಿಯಕ್ ನಾಚಿಕೆನಾ? ರೂಮ್ ಬಾಗಿಲು ಹಾಕೊಂಡು ಕುಣಿರಿ, ಪರವಾಗಿಲ್ಲ, ತೊಂದರೆ ಇಲ್ಲ. ಅಲ್ಲೂ ನಾಚಿಕೆನಾ? ಹೋಗಿ ಟಾಯ್ಲೆಟ್ ಅಲ್ಲಿ ಕುಣಿರಿ, ಪರವಾಗಿಲ್ಲ. ಒಟ್ಟಲ್ಲಿ ಕುಣಿಬೇಕು, ಭಗವಂತನ ಕೀರ್ತನೆ ಕೇಳ್ತಾ ನಲಿಬೇಕು. ಆವಾಗ ಅಷ್ಟೇ ನಮ್ಮ ಹೃದಯ ಮೆತುವಾಗಿದೆ ಅಂತ ಅರ್ಥ. ಕುಂಬಳಕಾಯಿ ಕಲ್ಲಂಗಡಿ ಬಲ್ತಿದೆಯಲ್ಲೋ ಅಂತ ಹೊಡೆದು ನೋಡಲ್ವಾ, ಬಲ್ತಿದೆಯಲ್ಲೋ ಅಂತ. ಹ್ಮ್ ಅದು ಡುಬ್ 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 ಸೌಂಡ್ ಬಂದ್ರೆ ಬಲ್ತಿದೆ ಅಂತ ತಗೊಳಲ್ವಾ? ಹಾಗೇನೆ ನಮ್ಮ ಹೃದಯ ಯಾವಾಗ ಭಗವಂತ ನಾಮ ಕೇಳಿ ಕುಣಿಬೇಕು ಅನ್ಸುತ್ತೋ, ತಲೆ ತೂಗಬೇಕು ಅನ್ಸುತ್ತೋ, ಅವಾಗ ನಮ್ಮ ಹೃದಯ ಕಲ್ಲಲ್ಲ, ಸ್ವಲ್ಪ ಸಾಫ್ಟ್ ಆಗಿದೆ ಅಂತ. ನಮ್ಗಿರೋ ದೌರ್ಬಲ್ಯನೇ ದೊಡ್ಡದಾಗಿ ಎತ್ತಿ ತೋರಿಸ್ಕೊಂಡು ನಮಗ್ ಬರಲ್ಲ ಪ್ರೀಚಿಂಗ್, ನಮ್ಗ್ ಬರಲ್ಲ, ನಮ್ಗ್ ಮಾತಾಡಕ್ ಬರಲ್ಲ, ನಮ್ಗೆ ನಾಲ್ಗೆ ತಿರ್ಗಲ್ಲ, ನಮ್ಗೆ ಅದಿಲ್ಲ, ನಮ್ಗಿದಿಲ್ಲ, ಸಾವಿರ ಕಾರಣ ಕೊಡ್ಬೋದು, ಯಾರು ಬೇಕಾ ಕಾರಣ ಕೊಡ್ಬೋದು. ಅದೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ನಿಮ್ಗೆ ನಾಲಿಗೆ ಇದೆಯಾ? ಇದೆ. ಬದುಕಿದ್ದೀರಾ? ಬದುಕಿದ್ದೀನಿ. ಉಸಿರಾಡ್ತಾರಾ? ಮತ್ತೆ ಪ್ರಚಾರ ಮಾಡ್ಬೇಕಷ್ಟೇ. ಆತ್ಮ ಇಚ್ಛಾಮೃತ ವೃಕ್ಷ ಸಿಂಚಿ ನಿರಂತರ. ನಿರಂತರವಾಗಿ ನೀರ್ ಹಾಕ್ತಾ ಇರ್ಬೇಕು, ನಿರಂತರವಾಗಿ ನೀರ್ ಹಾಕ್ತಾ ಇರ್ಬೇಕು. ಇದು ತಾಹಾತೆ ಅಸಂಖ್ಯ ಫಲ ವೃಕ್ಷೇರ ಉಪರ. ಯಾಕೆಂದ್ರೆ ಬರೀ ಮರ, ನಮ್ಮ ಮರ ಬೆಳೆದ್ಬಿಟ್ರೆ ಸಾಕ? ನಮ್ಮ ಮರದಲ್ಲಿರೋ ಹಣ್ಣುಗಳು ಇನ್ನೊಂದ್ ಕಡೆ ಹೋಗ್ಬೇಕು, ಅಲ್ಲಿ ಫಲ ಕೊಡಬೇಕು, ಅದಕ್ಕೆ ನೀರ್ ಹಾಕ್ಬೇಕು, ಬೆಳಿದೆ ಕಂಟಿನ್ಯೂಸ್ ಪ್ರೋಸೆಸ್ ಇದು. ಭಕ್ತಿ ಪ್ರಚಾರ ಅನ್ನುವುದು ಕಂಟಿನ್ಯೂಸ್ ಪ್ರೋಸೆಸ್. ಸಾಕಪ್ಪ ಇಷ್ಟು ದಿನ ಪ್ರಚಾರ ಮಾಡಿದ್ವಿ, ಇನ್ನ ರಿಟೈರ್ಡ್ ಆಗ್ಬಿಡೋಣ, ನಾವು ಆರಾಮ ರೆಸ್ಟ್ ತಗೊಂಡ್ಬಿಡೋಣ ಅಲ್ಲ. ಎಲ್ಲಿ ಹೋಗ್ತೀರಾ ಅಲ್ಲಿ ಪ್ರಚಾರ ಮಾಡ್ಬೇಕು. ನಮ್ಗೆ ಗೊತ್ತಿಲ್ಲದ್ರೆ ಜಾಗಕ್ಕೆ ಹೋದ್ರು ಅಲ್ಲಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಅದು ಇನ್ನೊಬ್ರು ಕಿವಿಗೆ ಬೀಳುತ್ತೆ. ಮಾಡ್ತಾರೋ ಬಿಡ್ತಾರೋ ಅವ್ರ ಹಣೆ ಬರ, ಪ್ರಚಾರ ಮಾಡ್ಬೇಕಷ್ಟೇ. ಅದನ್ನ ಹೇಳ್ತು, ಅನರ್ಪಿತ ಚರಿಂ ಚಿರಾತ್ ಕರುಣೆಯ ಅವತೀರ್ಣ ಕಲೋ ಸಮರ್ಪಯಿತಂ ಉನ್ನತೋಜ್ವಲ ರಸಂ ಸ್ವಭಕ್ತಿ ಶ್ರಿಯಂ. ಉನ್ನತೋಜ್ವಲ ರಸಂ, ಹೈಯರ್ ಟೇಸ್ಟ್. ಉನ್ನತೋಜ್ವಲ ರಸಂ ಅಂದ್ರೆ ಹೈಯರ್ ಟೇಸ್ಟ್ ಅಂತ. ಆ ರಸವನ್ನ ತಾನೂ ಕೂಡ ಕುಡಿಬೇಕು ಅಂತ ಬಂದ. ಸ್ವಭಕ್ತಿ ಶ್ರಿಯಂ, ಸ್ವಭಕ್ತಿ. ಭಗವಂತನು ಕೂಡ ತನ್ನ ಭಕ್ತಿಯನ್ನ ತಾನೇ ಮಾಡಬೇಕು, ತನ್ನ ನಾಮವನ್ನ ತಾನೇ ಹಾಡಬೇಕು. ಹರೇ ಕೃಷ್ಣ. ಯಾರು? ಭಗವಾನ್ ಚೈತನ್ಯ ಮಹಾಪ್ರಭು ಕೃಷ್ಣ ಸ್ವಯಂ ಕೃಷ್ಣ ಆಗಿ ಕೃಷ್ಣ ನಾಮ ತಾನೇ ಹಾಡಿ ತಾನೇ ಆನಂದ. ಅದಕ್ಕೆ ಹೇಳೋದು ದಾತಾರ ಭೋಕ್ತಾರ, ಓನರ್ ಕಮ್ ಡ್ರೈವರ್ ತರ. ಏನ್ ಸರ್ ಗಾಡಿ ಬಾಡಿಗೆದ? ಇಲ್ಲ ರೀ, ಓನರ್ ಕಮ್ ಡ್ರೈವರ್, ನಾನೇ ಓನರ್ ನಾನೇ ಡ್ರೈವರ್. ಕೃಷ್ಣ ಅವನೇ ದಾತಾರ, ಅವನೇ ಭೋಕ್ತಾರ, ಅವನೇ ಮಹಾಪ್ರಭು. ಅವರೇ ಕೃಷ್ಣ ಪ್ರೇಮನ ಪ್ರಚಾರ ಮಾಡಕ್ ಬಂದಿದ್ದು, ಅವರು ಕೃಷ್ಣ ಪ್ರೇಮವನ್ನ ಅನುಭವಿಸಕ್ ಬಂದಿದ್ದು. ಅದಕ್ಕೆ ಭಗವಂತನ ಆಜ್ಞೆ ಏನಿದೆಯೋ ಅದರ ಪ್ರಕಾರ ನಾವು ಮಾಡಬೇಕು. ಭಗವತ್ ಪ್ರೇಮವನ್ನ ನಾವು ಹರಡಬೇಕು, ಏನೇನು ಹರಡದಲ್ಲ. ಓ ಕೊರೋನಾ ಬಂತಪ್ಪ, ಚೈನಾದವರು ಹರಡ್ಬಿಟ್ಟಿದ್ದಾರೆ ಅಂತ ಏನು ಕುಣಿದಾಡಿ ಅವ್ರ ಮೇಲೆ ದೋಷ, ಇವ್ರ ಮೇಲೆ ದೋಷ. ನಾವಲ್ಲ ಅಂತ ಅವರು ಏನೋ ಒಂದು ಹರಡಿದ್ರ ಒಟ್ಟಿನಲ್ಲಿ ನಾವು ಹಾಗೆ ಮಾಡೋಣ. ಸುಮ್ಮನೆ ಹಂಗೊಂದು ಹರೇ ಕೃಷ್ಣ ವೈರಸ್ ಬಿಟ್ಬಿಡೋದು ಠಕ್ ಅಂತ ಎಲ್ಲಾ ಕಡೆ. ಹೋದ್ ಕಡೆ ಎಲ್ಲ ಒಂದು ಹರೇ ಕೃಷ್ಣ ಹೆಲಾನ ಹರಡುತ್ತೆ, ಎಲ್ಲಾ ಕಡೆ ಹರಡುತ್ತೆ. ಅದಕ್ಕೆ ನಮಗೆ ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನದಲ್ಲಿರುವಂತವ್ರು, ಗಣ್ಯ ವ್ಯಕ್ತಿಗಳು, ಶ್ರೀಮಂತರುಗಳು ಏನಕ್ಕೆ ಬೇಕು? ಏನಕ್ಕೆ ಪ್ರಚಾರ ಮಾಡಕ್ ಅವ್ರು ಬೇಕು? ಅವ್ರನ್ನ ಅಸ್ತ್ರಾಗಿ ಉಪಯೋಗಿಸ್ಕೊಳಕ್ ಅಷ್ಟೇನೆ, ಅವರಿಂದ ಇನ್ನೇನೋ ಪಡ್ಕೊಳಕಲ್ಲ. ಶ್ರೀಲ ಪ್ರಭುಪಾದರು ಗಾಂಧೀಜಿಗೆ ಲೆಟರ್ ಬರೆದ್ರು 1947 ಡಿಸೆಂಬರ್ 28, 29, 30, ಅಂದ್ರೆ ಅವ್ರ ಸಹಾಯಕ್ಕಿಂತ 15 ದಿನ ಮುಂಚೆ ಈ ಪದ ಯೂಸ್ ಮಾಡಿದಾರೆ ಅವರು. ನೀವು ಈಗಲಾದ್ರೂ ಸಕ್ರಿಯ ರಾಜಕೀಯದಿಂದ ಬಿಡುಗಡೆ ಹೊಂದಿ, ಅಂದ್ರೆ ರಿಟೈರ್ಮೆಂಟ್ ತಗೊಂಡು ನೀವು ಕೃಷ್ಣ ಪ್ರಜ್ಞೆಯನ್ನ ಪ್ರಚಾರ ಮಾಡಕ್ ಬನ್ನಿ. ಯಾಕಂದ್ರೆ ನೀವು ಪಾಪ್ಯುಲರ್ ಫಿಗರ್,
ನೀವು ವರ್ಲ್ಡ್ ಫೇಮಸ್ ಪಾಪ್ಯುಲರ್ ಫಿಗರ್, ನೀವು ಎಲ್ಲಾರ್ಗೂ ಗೊತ್ತು. ನೀವು ಹೌದು ಹೌದು, ಪ್ರಭುಪಾದ್ ಏನು ಹೇಳ್ತಿದಾರೆ ಅದನ್ನೆಲ್ಲರೂ ಮಾಡೋಣ ಬನ್ನಿ, ನನ್ನ ದೇಶವಾಸಿಗಳೇ, ಭಾರತೀಯರೇ, ಬ್ರಿಟಿಷರೇ, ನೀವೆಲ್ಲರೂ ಒಟ್ಟಿಗೆ ಬನ್ನಿ, ಪ್ರಭುಪಾದ್ ಮೂವ್ಮೆಂಟ್ಗೆ ಜಾಯ್ನ್ ಆಗೋಣ ಅಂತ ಒಂದು ಮಾತು ಹೇಳ್ಬಿಟ್ಟಿದ್ರೆ ನೀವು ಈ ತರ ಗುಂಡಿಕ್ಕಿ ಹತ್ಯೆ ಆಗುವಂತ ಸಂದರ್ಭ ಬರ್ತಿರ್ಲಿಲ್ಲ ಅಂತಾನೆ. ಶಾಂತಿ ಶಾಂತಿ ಅಂತ ಹೋರಾಡಿ ಅಶಾಂತಿಯಿಂದ ಇನ್ನೊಬ್ರು ಗುಂಡೇಟಿಗೆ ಬಲಿಯಾಗುವಂಥದ್ದು ಯಾವ ಶಾಂತಿಯಪ್ಪ? ಎಲ್ಲಿದೆಪ್ಪ ಶಾಂತಿ? ಭೋಕ್ತಾರ ಮೆಗ್ಜ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಯತಿ. ಕೃಷ್ಣ ದೇವತಮ ಪರಮಪುರುಷ ಅಂತ ಯಾರು ನಂಬ್ತಾರೆ ಅವ್ರಿಗಷ್ಟೇ ಶಾಂತಿ ಸಿಗುತ್ತೆ ಹೊರತು ಯಾರಿಗೂ ಶಾಂತಿನೂ ಇಲ್ಲ, ಏನೂ ಇಲ್ಲ. ಸುಮ್ನೆ ಬಾಯಿ ಮಾತಲ್ಲ ಅಷ್ಟೇ ಶಾಂತಿ ಮಂತ್ರ. ಯಾರೋ ಹೇಳಿದ್ರು ದಲಾಯಿ ಲಾಮಾಗೆ ಶಾಂತಿ ನೊಬೆಲ್ ಪ್ರೈಸ್ ಕೊಟ್ಬಿಟ್ಟಿದೆ ಸರ್, ಏನ್ರಿ ನಿಮ್ಗೆ ಪ್ರಾಬ್ಲಮ್? ಅಲ್ಲ ಅವ್ರು ನಾನ್ ವೆಜ್ ತಿಂತಾರೆ, ಮತ್ತೆ ಅಂತವ್ರಿಗೆ ಶಾಂತಿ ಪ್ರೈಸ್ ಇದು ಕೊಡೋದು? ಒಂದ್ ಕಡೆ ನಾನ್ ವೆಜ್ ತಿನ್ನೋದು, ಒಂದ್ ಕಡೆ ನೊಬೆಲ್ ಪೀಸ್ ಪ್ರೈಸ್. ಏನ್ ನಮ್ಮನ್ನ ದಡ್ರು ಮಾಡ್ಕೊಂಡ್ಬಿಟ್ಟಿದಾರ? ಕೃಷ್ಣ ಭಕ್ತರಿಗೆ ಏನು ಗೊತ್ತಾಗಲ್ಲ, ಯಾಮಾರಿಸ್ಬೋದು ಅಂತ. ಯಾರಿಗೆ ಯಾಮಾರಿಸ್ತೀರಿ? ನಾವು ಯಾಮಾರವ್ರ ತರ ಇರ್ತೀವಿ, ಹೋಗ್ಯಪ್ಪ, ನಮ್ಗೂ ಅದಕ್ಕೆ ಸಂಬಂಧ ಇಲ್ಲ. ಭಗವಂತನ ಯಾಮಾರ್ಸಕ್ಕಾಗತ್ತ ನೀವು? ನಮ್ಗೆ ಯಾವ ನೊಬೆಲ್ ಪ್ರೈಸ್ ಬೇಕಾಗಿಲ್ಲ. ಜ್ಞಾತ್ವಾ ಮಾಂ ಶಾಂತಿ ಮೃಚ್ಯತಿ. ಕೃಷ್ಣ ದೇವತಮ ಪರಮ ಪುರುಷ ರೀ, ಅವನೇ ಭೋಗ್ತಾರ, ಅವನೇ ದಾತಾರ, ಎಲ್ಲ ಕೊಡುವವನು, ಎಲ್ಲ ಅವನೇ. ಅದು ಗೊತ್ತಿದೆ ನಮಗೆ, ಅಷ್ಟೇ ನಮ್ಗೆ ಶಾಂತಿ. ಅದ್ ಬಿಟ್ರೆ ಯಾವ ಶಾಂತಿನ ಜಗತ್ತಲ್ಲಿ ಇಲ್ಲ. ಯಾವ ಮೂಲೆಗೆ ಹೋಗಿ ಶಾಂತಿ ಸಿಗುವುದು ಕೇವಲ ಕೃಷ್ಣ ಪ್ರಜ್ಞೆ, ಭಗವತ್ ಪ್ರಜ್ಞೆ ಇರುವವರಿಗೆ ಮಾತ್ರವೇ. ಇದು ಕೃಷ್ಣನ ಆಜ್ಞೆ, ಉಪದೇಶ. ಇಲ್ಲಾಂದ್ರೆ ಶಾಂತಿ ಇಲ್ಲ, ಸುಖ ಇಲ್ಲ. ಏನ್ ಬೇಕ್ರಿ ನಿಮ್ಗೆ? ದುಡ್ಡು ಬೇಕಾ? ಅಯ್ಯೋ ದುಡ್ಡು ಗಿಡ್ಡೆಲ್ಲ ಬೇಡ ಇರಿ, ನಮ್ಗೆ ಶಾಂತಿ 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 ಬೇಕು. ಶಾಂತಿ ಬೇಕಾದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು. ವಿಶ್ವಶಾಂತಿ ವಿಶ್ವ ಸಂಸ್ಥೆ ಇದೆಯಲ್ಲ, ಏನ್ ಮಾಡ್ತಿದೆ ವಿಶ್ವಸಂಸ್ಥೆ? ವಿಶ್ವಸಂಸ್ಥೆ ಏನ್ ಮಾಡ್ತಿದೆ ಇವಾಗ? ಸಾಯ್ತಾ ಇದಾರೆ ಜನ, ಯುದ್ಧ ಮಾಡ್ಕೊಂಡು ಓಡಾಡ್ಕೊಂಡು, ಅವನ ತಲೆ ಇವನ್ ಕಡೆ, ಇವನ್ ತಲೆ ಅವನ ಕಡೆ. ಪಾಪ ಯಾರು ಗೊತ್ತಿಲ್ಲ. ಇವನ್ ಕಡೆ ಇರೋನು ಅವನ್ ಯಾರಂತ ಗೊತ್ತಿಲ್ಲ, ಅವನಿಗೊಂದು ಏನ್ ದ್ವೇಷ ಇಲ್ಲ, ಹೊಡೆದ ಕೊಂದ. ಇದು ಶಾಂತಿ. ಓಕೆ, ಸಾಯ್ತಾ ಇದೀರ. ಕೃಷ್ಣನ್ ಎದುರುಗಡೆ ನಿಂತು ಸತ್ರ ಹೋಗ್ಲಿ 18 ಅಕ್ಷಣಿ ಸೈನ್ಯ, ಭಗವಂತ ನೋಡ್ತಾ ಇದ್ರು ಸತ್ರ, ಊರ್ದ ಲೋಕ ಪ್ರಾಪ್ತಿ ಆಗ್ತಾ ಇತ್ತು? ಇಲ್ಲ, ದ್ವೇಷದಲ್ಲಿ ಸಾಯ್ತಾ ಇದ್ದೀರ. ಯಾವನೊಬ್ಬ ತಲೆ ಕೆಟ್ಟವನು, ರಾಜಕೀಯ ಟ್ರಂಪ್ ಅಂತವನು ತಲೆ ಕೆಟ್ಟವನೇನೋ ಮಾಡ್ತಾನೆ, ಹುಚ್ಚ, ಎಲ್ರು ಹುಚ್ಚದ್ ಕುಣಿತಾರೆ. ಇಲ್ಲಿ ಎಷ್ಟು ಭಗವಂತ ಹೇಳ್ತಾನೆ, ಈ ಪ್ರೇಮದ ಹಣ್ಣು ಜಗತ್ತಲ್ಲಿ ಎಲ್ಲೂ ಇಲ್ಲ, 3 ಜಗತ್ತಲ್ಲಿ. ಇದನ್ನ ಯಾರಿಗೂ ಅರ್ಹತೆ ಅನರ್ಹತೆ ಏನೂ ನೋಡದೆ ಭಗವಂತ ಫ್ರೀಯಾಗಿ ಹಂಚ್ತಾ ಇದ್ದಾನೆ. ನಮಗ್ ಬೇಡವಾಗಿದೆ ನಮಗೆ. ಯಾರು ಏನಾದ್ರೂ ಮಾಡ್ಕೊಂಡು ಹೋಗ್ಲಿ, ನಿಮಗೆ ಯಾರು ಸಿಗ್ತಾರೆ ಕಾಣಿಸ್ತಾರೋ 4 ಜನಕ್ಕೆ ನೀವು ಕೃಷ್ಣ ಪ್ರಜ್ಞೆಯನ್ನ ಕೊಡಿ. ಒಂದು ಬುಕ್ ಕೊಡಿ, ತಗೊಳ್ಳಿಯಪ್ಪ, ಓದಿ. ಫ್ರೀ ಆದಾಗ್ಲೇ ಓದಿ, ಪರವಾಗಿಲ್ಲ. ಯಾವಾಗ ಫ್ರೀ ಆಗ್ತೀರಾ? ಅಯ್ಯೋ ನಮಗ್ ಫ್ರೀನೇ ಇಲ್ಲ ಸರ್, 24 hours ನಾವು ಡೇ ಅಂಡ್ ನೈಟ್ ವರ್ಕಿಂಗ್. ಯಾರಿಗೋಸ್ಕರ ವರ್ಕ್ ಮಾಡ್ತಿದ್ದೀರಪ್ಪ ನೀವು? ಭಗವಂತನಿಗೋಸ್ಕರ ಮಾಡ್ರಿ, ಗುರುಗೋಸ್ಕರ, ವೈಷ್ಣವರಿಗೋಸ್ಕರ ಮಾಡ್ರಿ, ಯಾರಿಗೋ ಮಾಡೋದಲ್ಲ. ಶಾಂತಿ ಸಿಗೋದಿಲ್ಲ ಇಲ್ಲ ಅಂದ್ರೆ. ಏನ್ ಹಲ್ಲಾಗುಲ್ಲ ಆಯ್ತು ಗೊತ್ತಾ ಇಂಡಿಪೆಂಡೆನ್ಸ್ ಬಂದಾಗ? ಏನ್ ಇಂಡಿಪೆಂಡೆನ್ಸ್ ಏನ್ ಬೇಕಾಗ್ಲಿಲ್ಲ ನಮ್ಗದು, ಅಸಹ್ಯ. ಎಷ್ಟು ಜನ ಬರ್ಬರವಾಗಿ ರೋಡ್ ಮಧ್ಯೆ ನಿಲ್ಲಿಸಿ ಅತ್ಯಾಚಾರ ಮಾಡಿದ್ರು, ಕೊಲೆ ಮಾಡಿದ್ರು, ಗೊತ್ತಿದ್ಯಾ? ನೆನ್ಸ್ಕೊಂಡ್ರೆ ಕಣ್ಣಲ್ಲಿ ರಕ್ತ ಬರುತ್ತೆ, ಇತಿಹಾಸ ಓದ್ಬಿಟ್ರೆ. ಯಾರಿಗೋಸ್ಕರ? ಯಾವನೋ ಒಬ್ಬನಿಗೋಸ್ಕರ ಇಡೀ ಜನರ ಶಾಂತಿಯನ್ನು ಬಲಿ ಕೊಟ್ಬಿಟ್ರಲ್ಲ. ಏನಕ್ಕೆ ಇವಾಗ್ಲೂ ಇಂಡಿಯಾ ಪಾಕಿಸ್ತಾನ್ಗೆ ಆಗಲ್ಲ ಹೇಳಿ? ಏನ್ ಮಾಡಿದಾರೆ ಅವರು? ಅಥವಾ ನಾವೇನ್ ಮಾಡಿದೀವಿ ಇವರಿಗೆ? ಯಾರೋ ಮಾಡಿದ್ದಕ್ಕೆ ಈಗ ಜನ ದ್ವೇಷ ಮಾಡ್ಕೊಂಡು ಸಾಯ್ತಾ ಇದಾರೆ. ಅದಕ್ಕೆ ಹೇಳುದು, ಕೃಷ್ಣ ಪ್ರಭುಪಾದ ಅಂತ ಸಮಯದಲ್ಲಿ ಬರಗಾಲದಲ್ಲಿ ಮಳೆ ಬಂದಂಗೆ 68ನೇ ಇಸ್ವಿಲಿ ಹೋಗಿ ಇಲ್ಲಿರೋ ದಡ್ಡ ಜನಗಳಿಗೆ ಬುದ್ಧಿ ಹೇಳಿದ್ರೆ ಅರ್ಥ ಆಗುದಿಲ್ಲ ಅಂತ ಹೇಳಿ ಫಾರಿನ್ ಅಲ್ಲಿ, ಅಮೆರಿಕದಲ್ಲಿ ಇಸ್ಕೊಂಡು ಸ್ಥಾಪನೆ ಮಾಡಿದ್ರು.
ನಿಧಾನಕ್ಕೆ ಶಂಖದಿಂದ ಬಂದ ತೀರ್ಥ ಅಂತ ಆಮೇಲೆ ಭಾರತಕ್ಕೆ ಬಂತು. ಇಸ್ಕಾನ್ ಬಗ್ಗೆ ಒಂದು ಗೌರವ, ರೆಸ್ಪೆಕ್ಟ್ ಬೆಳೆಸ್ಕೊಳ್ಳಿ. ಶ್ರೀಲ ಪ್ರಭುಪಾದರ ಬಗ್ಗೆ ಗೌರವ, ಪ್ರೀತಿ ಬೆಳೆಸ್ಕೊಳ್ಳಿ, ಭಕ್ತಿ ಬೆಳೆಸ್ಕೊಳ್ಳಿ. ಸಂಸ್ಥೆ ಚೆನ್ನಾಗಿದೆ, ಸಂಸ್ಥೆ ಮಾಡ್ತಾರೋ ಕೆಲಸ ಉನ್ನತೋಜ್ವಲ ಸಂಸ್ಥೆ ಭಕ್ತಿ, ಹೈಯರ್ ಟೇಸ್ಟ್ ಇದು. ಅದಕ್ಕೋಸ್ಕರ ಹೇಳಿದ ಟೀಚಿಂಗ್ ಕಂಪಲ್ಸರಿ ಮಾಡ್ಲೇಬೇಕು, ಎಲ್ರು ಮಾಡ್ಬೇಕು. ಇಲ್ಲಾಂದ್ರೆ ಏನು ಈಗ ನಮ್ಗೇನ್ ಲಾಭ? ಓಕೆ ಆಯ್ತು, ಏನ್ ಲಾಭ? ಅದು ಮಹಾಪ್ರಭು ಹೇಳ್ತಾರೆ. ಹೌದಾ, ಈಗ ನಾವು ಹಣ್ಣು ಹಂಚ್ತೀವಿ, ಪ್ರೀಚಿಂಗ್ ಮಾಡ್ತೀವಿ, ನಮ್ಗೇನ್ ಲಾಭ ಸಿಗುತ್ತೆ ಅಂತ ಕೇಳಿದ್ರೆ, ಜಗದ್ವ್ಯಾಪಿಯ ಮೋರ ಹಬೆ ಪುಣ್ಯ ಖ್ಯಾತಿ, ಸುಖಿ ಹಾಯಿಯ ಲೋಕ ಮೋರ ಗಾಯಿ ಬೇಕಾ ಕೀರ್ತಿ. ಏನಪ್ಪಾ ನಿನ್ ಲಾಭ ಬೇಕಾ? ಪ್ರೀಚಿಂಗ್ ಮಾಡ್ತಾ ಇದ್ದೀನಿ, ಲಾಭ ದುಡ್ಡು ಬೇಕಾ ನಿನಗೆ? ಕೇಳು. ಯಾರು ಈ ಕೃಷ್ಣ ಫಲವನ್ನ, ಕೃಷ್ಣ ಪ್ರೇಮ ಅನ್ನುವ ಹಣ್ಣನ್ನ ಹಂಚ್ತಾರೋ ಅಂತವನಿಗೆ ನಾನು ಅರ್ಥ ಆಗ್ತೀನಿ. ಇಲ್ಲಾಂದ್ರೆ ಇಲ್ಲ, ನಾನು ಅರ್ಥ ಆಗೋದಿಲ್ಲ. ಅವಾಗ ನಾನ್ ಅರ್ಥ ಆಗಿರ್ತಾನೆ ನನ್ನ ನೀವು ಗುಣಗಾನ ಮಾಡೋದು. ಯಾರೋ ಒಬ್ಬರ ಬಗ್ಗೆ ಅರ್ಥ ಆಗಿರ್ತಾನೆ, ಅವ್ರ ಬಗ್ಗೆ ಗುಣಗಾನ ಮಾಡ್ತಾರೆ. ಅವಾಗ ನಾನು ನೀನ್ ಪ್ರೀಚಿಂಗ್ ಮಾಡ್ತಾ ಇದ್ರೆ, ಕೃಷ್ಣ ಪ್ರಜ್ಞೆಯನ್ನು ಹಂಚ್ತಾ ಇದ್ರೆ, ನಾನ್ ನಿನ್ಗೆ ಅರ್ಥ ಆಗ್ತೀನಿ. ಅವಾಗ ನೀನ್ ನನ್ನ ಗುಣಗಾನ ಮಾಡ್ತೀಯ. ನನ್ನ ಗುಣಗಾನ ಮಾಡಿದಾಗ ನಿನ್ನ ಸುಮ್ಮನೆ ಬಿಡ್ತೀನ? ನಾನು ಸುಮ್ಮನೆ ಬಿಡ್ತೀನ? ಪೂತ್ನಿ ನನ್ನ ಲೋಕ ಕರ್ಕೊಂಡು ಹೋಗ್ಬಿಟ್ಟೆ, ನಿನ್ನೆ ಬಿಡ್ತೀನಿ ಹಾಗಾದ್ರೆ ನಾನು? ಮತ್ತೆ ಇದಕ್ಕಿಂತ ಲಾಭ ಏನ್ ಬೇಕು ನಮ್ಗೆ? ಪುಣ್ಯ ಬರಲಿ ಮಾಡ್ರಿ ಅಂದ್ರೆ ಮಹಾಪ್ರಭು ಪ್ರೀಚಿಂಗ್ ಮಾಡಿ ಅದ್ ಮಾಡಿ ಇದ್ ಮಾಡಿ ನನ್ನ ಗುಣಗಾನ ಮಾಡಿ ಅಂತ ಮಹಾಪ್ರಭು ಹರಡ್ತಾ ಇದ್ರೆ, ಆಜ್ಞೆ ಮಾಡ್ತಾ ಇದಾರೆ. ಅದಕ್ಕೆ ಹೇಳುದು ಪ್ರಭುಪಾದ, ನೀವು ಬುಕ್ ಡಿಸ್ಕಷನ್ ಮಾಡಿ, ಪ್ರೀಚಿಂಗ್ ಮಾಡಿ ಜನ ಏನ್ ಅನ್ಕೊಳ್ತಾರೆ ಅನ್ಕೊಂಡು ಹಾಳಾಗೋದ್ರು. ನಮ್ಗೆ ಅದಕ್ಕೆ ತಲೆ ಬಿಸಿಗಿಲ್ಲ. ಇವ್ರಿಗೇನ್ ಲಾಭ ಸಿಗುತ್ತೆ ಅದಕ್ಕೆ ಮಾಡ್ತಾರೆ, ಇವ್ರು ಸ್ವಾರ್ಥಕ್ಕೋಸ್ಕರ ಏನಾದ್ರು ಅನ್ಕೊಳ್ಳಿ, ಪರವಾಗಿಲ್ಲ. ಮಹಾಪ್ರಭು ಹೇಳ್ತಾರೆ, ಜಗದ್ವ್ಯಾಪಿಯ ಮೋರ ಹಬೆ ಪುಣ್ಯ ಖ್ಯಾತಿ, ನನ್ನ ನಾಮವನ್ನ ಯಾರು ಜಗತ್ತಿಗೆ ಹಂಚ್ತಾರೋ ಸುಖಿ ಹಾಯ ಲೋಕ ಮೋರ ಗಾಯಿ ಬೇಕಾ ಕೀರ್ತಿ, ಅವನ್ ಸುಖವಾಗಿರ್ತಾನೆ. ಈ ಲೋಕದಷ್ಟೇ ಅಲ್ಲ, ಪರಲೋಕದಲ್ಲೂ. ಈ ಲೋಕದಲ್ಲೇ ಸುಖಿಯಾಗಿದ್ದಾನೆ ಅಂದ್ಮೇಲೆ ಪರಲೋಕದಲ್ಲಿ ಕೇಳಬೇಕಾ? ಇನ್ನೂ ಸುಖವಾಗಿರ್ತಾನೆ ಅಲ್ಲಿ. ಇಲ್ಲ ಅಂದ್ರೆ ಸುಖದ ಆಸೆ ಬಿಟ್ಬಿಡ್ಬೇಕು, ಇಲ್ಲಿ ಸುಖವಾಗಿರಕ್ ಸಾಧ್ಯನೇ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ, ಪುಣ್ಯ ಫಲ ಸಿಗುತ್ತೆ, ಸುಖ ಸಿಗುತ್ತೆ, ಇನ್ನೇನ್ ಬೇಕು ಹೇಳಿ? ಏನ್ ಬೇಕು ಹೇಳಿ? ಓಕೆ, ನೀವು ಯಾರ್ಯಾರು ಏನ್ ಬೇಕು ಹೇಳಿ ನೋಡೋಣ, ಅದಕ್ಕೇನು ಶಾಸ್ತ್ರ ಹೇಳ್ತೇನೆ ನೋಡೋಣ. ಕೆಲವರಿಗೆ ನೆಮ್ಮದಿ ಬೇಕು, ಕೆಲವರಿಗೆ ಆರೋಗ್ಯ ಬೇಕು, ಕೆಲವರಿಗೆ ಬಡತನ ದುಡ್ಡು ಬೇಕು, ಕೆಲವು ಸ್ವಂತ ಮನೆ, ಎಲ್ಲ ಬಾಡಿಗೆ ಮನೆ, ಸ್ವಂತ ಮನೆ ಬೇಕು, ಸ್ವಂತ ಜಾಗ ಅಲ್ವಾ? ಸರಿ ಆಯ್ತು, ಎಲ್ರಿಗೂ ಈಗ ಪ್ರಾಪ್ತಿ ಆಗಿದೆ ಅಂತ ಅನ್ಕೊಳ್ಳಿ ಮನ್ಸಲ್ಲಿ. ನನಗೆ ಆರೋಗ್ಯ ಬಂತು, ನನಗೆ ದುಡ್ಡು ಬಂತು, ಆಮೇಲೆ ಏನ್ ಮಾಡ್ತೀರಾ ಹೇಳಿ? ಆಮೇಲೆ ಏನ್ ಮಾಡ್ತೀರಾ? ಅದನ್ನ ಉಪಯೋಗಿಸ್ಕೊಂಡು ಏನ್ ಮಾಡ್ತೀರಾ ಹೇಳಿ? ಈಗ ದುಡ್ಡು ಬಂತು, ಏನ್ ಮಾಡ್ತೀರಾ? ಬ್ಯಾಂಕಲ್ಲಿ ಇಟ್ಬಿಟ್ರಾ ಡೆಪಾಸಿಟ್? ಅದ್ರ ಲಾಭ ಪಡೆಯೋದು ಯಾವಾಗ ಮತ್ತೆ? ಈಗ ನಮ್ಮ ಹತ್ರ ಏನಿಲ್ವೋ ಅದು ಪ್ರಾಪ್ತಿ ಆಯ್ತು ಅಂತ ಇಟ್ಕೊಳ್ಳಿಪ್ಪ. ದುಡ್ಡು, ಮನೆ, ಮಠ ಎಲ್ಲ ಬಂದಿದೆ. ಏನ್ ಮಾಡ್ತೀರಾ ಈಗ ಅದನ್ನ ತಗೊಂಡು? ಎಂಜಾಯ್ ಮಾಡ್ತೀವಿ. ಎಷ್ಟ್ ದಿನ? ಸಾಯ ತನಕ. ಅರೆ ಯಾರು ಹೇಳಿ ಸಾಯ ತನಕ ಎಂಜಾಯ್ ಮಾಡ್ತಾರೆ ಅಂತ? ನೋಡಿಲ್ವಾ ನೀವು ಯಾರು ಸಾಯೋರು ಎಂಜಾಯ್ ಮಾಡ್ತಾರ? ಅವ್ರನ್ನ ಯಾರು ಸಾಯೋ ತನಕ ಅಲ್ಲ, ಅದ್ ಬಂದಾಗ ಅಸಹ್ಯ, ಒಂದ್ ಕ್ಷಣ ಅಷ್ಟೇ ಸುಖ, ಅಷ್ಟೇ. ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಮತ್ತೆ ಅದೇ ದುಃಖ. ಅದ್ ಕೇಳೋದು, ಏನ್ ಇಲ್ಲ ನಮ್ಮ ಹತ್ರ ಅದೆಲ್ಲ ಇದೆ ಅಂತ ಭಾವಿಸ್ಕೊಂಡು, ಎಲ್ಲ ಇದೆ ನಮ್ಮ ಹತ್ರ, ಕೃಷ್ಣ ಪ್ರಜ್ಞೆ ಒಂದು ಕೊಡ್ತಾ ಇದೆ ಅಷ್ಟೇ. ದ ಓನ್ಲಿ ಸ್ಕ್ಯಾರ್ಸಿಟಿ ಇನ್ ದಿಸ್ ವರ್ಲ್ಡ್ ಇಸ್ ಕೃಷ್ಣ ಕಾನ್ಶಿಯಸ್ನೆಸ್, ನಥಿಂಗ್ ಎಲ್ಸ್. ವಿ ಹ್ಯಾವ್ ಎವ್ರಿಥಿಂಗ್ except Krishna consciousness. We have money, we have name, we have fame, we have vehicle, we have our own house, we have um, every wealth across the world. ಎಲ್ಲ ಸೌಕರ್ಯ ಇದೆ ನಮ್ಮ ಹತ್ರ, ಎಲ್ಲ ಹಣಕಾಸು ದುಡ್ಡು ಎಲ್ಲ ಇದೆ. The only scarcity is Krishna consciousness. ಅಭಾವ ಸ್ಕಾರ್ಸಿಟಿ ಅಂದ್ರೆ ಎಲ್ಲದಕ್ಕೂ ಬರ ಇಲ್ಲ, ಒಂದೇ ಒಂದು ಬರ ಕೃಷ್ಣ ಪ್ರಜ್ಞೆ ಮಾತ್ರ. ಅದೊಂದು ಬಂದ್ಬಿಟ್ರೆ ಏನೆಲ್ಲ ತಾನಾಗೆ ಬರುತ್ತೆ.
ಅದಕ್ಕೆ ದಯವಿಟ್ಟು ಎಲ್ರು ಕೃಷ್ಣ ಕಾನ್ಶಿಯಸ್ ಅಲ್ಲಿ ಸದೃಢ ಆಗ್ರಿ, ಗಟ್ಟಿಯಾಗಿ ನಿಂತ್ಕೊಳ್ಳಿ. ಏನ್ ಆಜ್ಞೆ ಕೊಡ್ತಾನೆ ಭಗವಂತ, ಗುರು ಆಜ್ಞೆ ಏನ್ ಕೊಡ್ತಾರೆ ಅದನ್ನ ಫಾಲೋ ಮಾಡಿ ಅಷ್ಟೇ. ಸಿಂಪಲ್ ಆಗಿದೆ. ಯಾಕಂದ್ರೆ ನಮ್ಗೆ ಇದು ಗೊತ್ತಿರಲಿಲ್ಲ ಸತ್ಯ, ಅದಕ್ಕೆ ನಾವು ಒದ್ದಾಡ್ತಿದ್ವಿ ಅಷ್ಟೇ. ಸತ್ಯ ಗೊತ್ತಾಯ್ತಲ್ಲ ಈಗ, ಇನ್ನ ನೆಮ್ಮದಿ ಅಷ್ಟೇ. ಓಕೆ, ಸೊ ಇಲ್ಲಿಗೆ ಸ್ಟಾಪ್ ಮಾಡೋಣ. ವಾಂಛಾ ಕಲ್ಪತರುಷ ಕೃಪಾ ಸಿಂಧುದೇವ ಚಿತ್ಪಿತಾನಾಂ ಪಾವನೇಭ್ಯ ವೈಷ್ಣವೇಭ್ಯ ನಮೋ ನಮಃ. ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜಯ. ನಿತಾಯ ಗೌರ ಪ್ರೇಮಾನಂದೇ. ಹರಿ ಹರಿ ಬೋಲ್.